ಹಾಯ್, ನಮಸ್ಕಾರ. ವೆಲ್ಕಮ್ ಟು ಎಮ್ ಕೆ ಮ್ಯಾಥ್ಸ್. ಸೊ ಈಗ ಪಾರ್ಟ್ 1 ವಿಡಿಯೋದಲ್ಲಿ ವೆಕ್ಟರ್ಸ್ 2 ಮಾರ್ಕ್ಸ್ 3 ಮಾರ್ಕ್ಸ್ ಇಂಪಾರ್ಟೆಂಟ್ ಕ್ವಶನ್ಸ್ ಮಾಡಿದ್ದೆ. ಸೊ ಈಗ ಅದ್ರ ಕಂಟಿನ್ಯೂಷನ್ ಪಾರ್ಟ್ ಮಾಡ್ತಾ ಇದ್ದೀನಿ. ಸೊ ಈಗ ಅದು ಪಾರ್ಟ್ 1 ಯಾರ್ಯಾರು ನೋಡಿಲ್ಲ ಡಿಸ್ಕ್ರಿಪ್ಷನ್ ಚೆಕ್ ಮಾಡಿರಿ. ಸೊ ಅದ್ರ ಲಿಂಕ್ ಹಾಕಿರ್ತೀನಿ. ಸೊ ಪಾರ್ಟ್ 1 ರೆಫರ್ ಮಾಡಿರಿ. ಸೊ ಪಾರ್ಟ್ 1 ನೋಡಿದ್ಮೇಲೆ ಪಾರ್ಟ್ 2 ನೋಡಿರಿ. ಸೊ ನಿಮಗೆ ಈಸಿ ಅನಿಸ್ತಾ ಹೋಗುತ್ತೆ ಆ್ಯಂಡ್ ಫಾಸ್ಟ್ ಆಗ್ತಾ ಹೋಗ್ತವೆ. ಯಾಕಂದರೆ ಪಾರ್ಟ್ 1ಅಲ್ಲಿ ನಾನು ಫಾರ್ಮುಲಾಸು ಮತ್ತು ಬೇಸಿಕ್ ಕಾನ್ಸೆಪ್ಟ್ಸು, ಡಾಟ್ ಪ್ರಾಡಕ್ಟು, ಕ್ರಾಸ್ ಪ್ರಾಡಕ್ಟು, ಸೊ ಈ ಥರ ಬೇಸಿಕ್ಸ್ ಎಕ್ಸ್ಪ್ಲೈನ್ ಮಾಡ್ಕೊತ ಪ್ರಾಬ್ಲಮ್ ಸಾಲ್ವ್ ಮಾಡಿದ್ದೀನಿ. ಸೊ ಈಗ ಅದ್ರ ಕಂಟಿನ್ಯೂಷನ್ ಪಾರ್ಟ್ ಆಗಿರೋದ್ರಿಂದ ಸೊ ಈಗ ಪ್ರಾಬ್ಲಮ್ ಮೇಲೆ ಫೋಕಸ್ ಮಾಡೋಣ. ಸೊ ಈಗ ಆಲ್ರೆಡಿ ಪಾರ್ಟ್ 1ಅಲ್ಲಿ ನಾವು ಪ್ರೊಜೆಕ್ಷನ್ನು ಮತ್ತು ಯೂನಿಟ್ ವೆಕ್ಟರು ಮತ್ತು ಆ್ಯಂಗಲ್ ಬಿಟ್ವೀನ್ 2 ವೆಕ್ಟರ್ಸು ಯಾವ ಥರ ಸಾಲ್ವ್ ಮಾಡಬೇಕು ಮತ್ತು ಅದು ಫಾರ್ಮುಲಾಸ್ ಏನು ಅದ್ರ ಮೇಲೆ ಎಲ್ಲ ಡಿಸ್ಕಸ್ ಮಾಡಿದ್ದೀವಿ. ಸೊ ಈಗ ನೆಕ್ಸ್ಟ್ ಈಗ ಕಂಟಿನ್ಯೂಷನ್ ಮಾಡ್ತಾಯಿದ್ವಿ. 11 ಪ್ರಾಬ್ಲಮ್ ಆಗಿತ್ತು. ಈಗ 12th ಪ್ರಾಬ್ಲಮಿಂದ ಕಂಟಿನ್ಯೂಷನ್ ಮಾಡೋಣ. ಸೊ ಇವಾಗ ನಾವು ಪರ್ಪೆಂಡಿಕ್ಯುಲರು, ಪ್ಯಾರಲಲ್ ಕಾನ್ಸೆಪ್ಟು, ಸೆಕ್ಷನ್ ಫಾರ್ಮುಲಾ ಮತ್ತು ಏರಿಯಾ ಆಫ್ ಟ್ರ್ಯಾಂಗಲ್ಲು, ಏರಿಯಾ ಆಫ್ ಪ್ಯಾರಲೋಗ್ರಾಮು, ಈ ಥರ ಕಾನ್ಸೆಪ್ಟ್ಸ್ ಇದ್ದಾವೆ. ಸೊ ಆಮೇಲೆ ಬೇಸಿಕ್ಸ್ ಫೈಂಡ್ ಲ್ಯಾಂಬ್ಡಾ, ಫೈಂಡ್ ವ್ಯಾಲ್ಯೂಸ್ ಆ ಥರ ಇದ್ದಾವೆ. ಸೊ ಅವನ್ನೆಲ್ಲ ನಾವು ಡಿಸ್ಕಸ್ ಮಾಡ್ಬೋದು. ಸೊ ಈಗ 12th ಪ್ರಾಬ್ಲಮ್ ಯಾವ ಪ್ರಾಬ್ಲಮ್ ಇದೆ ಅಂತಂದರೆ, ಸೊ ಈಗ ವೆಕ್ಟರ್ ಎ ಕೊಟ್ಟಿದ್ದಾರೆ. ಸೊ ಈಗ ಅಬ್ಸರ್ವ್ ಮಾಡಿದರೆ ವೆಕ್ಟರ್ ಎ ಕೊಟ್ಟಿದ್ದಾರೆ, ವೆಕ್ಟರ್ ಬಿ ಕೊಟ್ಟಿದ್ದಾರೆ. ಶೋ ದಟ್ ದ ವೆಕ್ಟರ್ಸ್ ಎ ಪ್ಲಸ್ ಬಿ ಆ್ಯಂಡ್ ಎ ಮೈನಸ್ ಬಿ ಆರ್ ಪರ್ಪೆಂಡಿಕ್ಯುಲರ್ ಅಂತ ಹೇಳಿದ್ದಾರೆ. ಸೊ ಇದು ಇಂಪಾರ್ಟೆಂಟ್ ಕ್ವಶನ್. ಇದು ಮತ್ತು ನೆಕ್ಸ್ಟ್ 13th ಪ್ರಾಬ್ಲಮ್ ಮಾಡ್ತೀವಲ್ಲ, ಅವೆರಡು ಅಬ್ಸರ್ವ್ ಮಾಡಿರಿ. ಸ್ವಲ್ಪ ಕನ್ಫ್ಯೂಷನ್ ಪಾರ್ಟು, ಬಟ್ ಇವೆರಡು ನೀಟಾಗಿ ಪ್ರಾಕ್ಟೀಸ್ ಮಾಡ್ಕೊಂಡ್ಬಿಟ್ರೆ ಇವೆರಡರಲ್ಲಿ ಯಾವ್ದು ಬಂದರೆ ನಮ್ಗೆ ಕನ್ಫ್ಯೂಷನ್ ಆಗಲ್ಲ. ಸೊ ಈ ಕ್ವಶನ್ ಅಬ್ಸರ್ವ್ ಮಾಡಿದರೆ ನಮಗೆ ಶೋ ದಟ್ ಅಂದರೆ ನೋಡಿರಿ, ಶೋ ದಟ್ ಅಂದರೆ ಶೋ ಮಾಡಬೇಕು ವೆಕ್ಟರ್ಸ್ ಎ ಪ್ಲಸ್ ಬಿ ಆ್ಯಂಡ್ ಎ ಮೈನಸ್ ಬಿ ಆರ್ ಪರ್ಪೆಂಡಿಕ್ಯುಲರ್ ಅಂತ. ಸೊ ಎ ಪ್ಲಸ್ ಬಿ, ಎ ಮೈನಸ್ ಬಿ ಪರ್ಪೆಂಡಿಕ್ಯುಲರ್ ಅಂತ ಶೋ ಮಾಡ್ಬೇಕಂದ್ರೆ ಸೊ ನಮ್ಗೆ ಆಲ್ರೆಡಿ ಗೊತ್ತು. ಸೊ ಪರ್ಪೆಂಡಿಕ್ಯುಲರ್ ಕಾನ್ಸೆಪ್ಟ್ ಬಂದಿದೆ ಅಂದರೆ ಸೊ ಡಾಟ್ ಪ್ರಾಡಕ್ಟ್ ಝೀರೋ ಶೋ ಮಾಡಬೇಕು. ಇದು ನಮಗೆ ನೆನಪಾಗಬೇಕು. ಸೊ ಅಲ್ಲಿ ಫಾರ್ಮುಲಾ ಡಿಸ್ಕಸ್ ಮಾಡಬೇಕಾದ್ರೆ ಪಾರ್ಟ್ 1 ವಿಡಿಯೋದಲ್ಲಿ ಇದನ್ನ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ಹೌದಾ, ನೀವು ಪಾರ್ಟ್ 1 ಚೆಕ್ ಮಾಡಿ, ಪಾರ್ಟ್ 1 ನೋಡಿಲ್ಲ ಅಂತಂದರೆ ಕಂಪ್ಲೀಟಾಗಿ ಪಾರ್ಟ್ 1 ಫಿನಿಶ್ ಮಾಡಿರಿ. ಸೊ ಪಾರ್ಟ್ 1 ಯಾರ್ಯಾರು ಫಿನಿಶ್ ಮಾಡಿದ್ರು ಸೊ ಈಗ ಪಾರ್ಟ್ 2 ಇದನ್ನು ರೆಫರ್ ಮಾಡ್ಬೋದು ನೀವು. ಓಕೆ, ಸೊ ಡಾಟ್ ಪ್ರಾಡಕ್ಟ್ ಝೀರೋ ಅಂತ ಅಲ್ಲಿ ಡಿಸ್ಕಸ್ ಮಾಡಿದ್ವಿ. ಸೊ ಈಗ ಇಲ್ಲಿ ಯೂಸ್ ಆಗುತ್ತೆ. ಸೊ ಈಗ ಇಲ್ಲಿ ನಮಗೆ ಕ್ವಶನಲ್ಲಿ ಎ ಪ್ಲಸ್ ಬಿ, ಎ ಮೈನಸ್ ಬಿ ಅಂತ ಕೊಟ್ಟಿದ್ದಾರೆ. ಸೊ ಎ ಬಿ ಗಿವನ್ ಕೊಟ್ಟು ಎ ಪ್ಲಸ್ ಬಿ, ಎ ಮೈನಸ್ ಬಿ ನಮಗೆ ಫೈಂಡ್ ಮಾಡಕ್ಕೆ ಹೇಳಿದ್ದಾರೆ. ಫಸ್ಟ್ ಎ ಪ್ಲಸ್ ಬಿ, ಎ ಮೈನಸ್ ಬಿ ಫೈಂಡ್ ಮಾಡಿಕೊಂಡು ಆ 2 ವೆಕ್ಟರ್ಸ್ನ ಡಾಟ್ ಪ್ರಾಡಕ್ಟ್ ಮಾಡಬೇಕು, ಆನ್ಸರ್ ಝೀರೋ ಬರಬೇಕು. ಇದು ಕಾನ್ಸೆಪ್ಟ್. ಸೊ ಇದಿಷ್ಟು ನಮಗೆ ಗೊತ್ತಾಗಬೇಕು ಬ್ಯಾಕ್ಗ್ರೌಂಡಲ್ಲಿ. ಸೊ ಇದಿಷ್ಟು ನಮ್ಗೆ ಬ್ಯಾಕ್ಗ್ರೌಂಡಲ್ಲಿ ಕ್ವಶನ್ ಎಕ್ಸಾಮಲ್ಲಿ ಕ್ವಶನ್ ನೋಡಿದ್ರೆ ನಮ್ಗೆ ಗೊತ್ತಾದರೆ ಸ್ಪೀಡ್ ಆಗ್ತಾ ಹೋಗುತ್ತೆ. ಓಕೆ, ಸೊ ಫಸ್ಟಿಗೆ ಏನು ಮಾಡಬೇಕು, ಅವ್ರು ಕೇಳಿರೋ ಕ್ವಶನ್ ಪ್ರಕಾರ ಎ ಪ್ಲಸ್ ಬಿ ಫೈಂಡ್ ಮಾಡಬೇಕು. ಸೊ ಎ ಪ್ಲಸ್ ಬಿ ಫೈಂಡ್ ಮಾಡ್ತೀನಿ. ಎ ಪ್ಲಸ್ ಬಿ ಅಂದರೆ ಎ ವೆಕ್ಟರು ಮತ್ತು ಬಿ ವೆಕ್ಟರ್ನ ಆ್ಯಡ್ ಮಾಡಬೇಕು. ಓಕೆ, ಸೊ ಈಗ ಎ ವೆಕ್ಟರ್ ಅಬ್ಸರ್ವ್ ಮಾಡಿದ್ರೆ ಇಲ್ಲಿ 5 ಇದೆ, 5 ಐ ಕ್ಯಾಪ್. ಸೊ ಇಲ್ಲಿ ಬಿ ವೆಕ್ಟರ್ ಅಬ್ಸರ್ವ್ ಮಾಡಿದ್ರೆ ಐ ಕ್ಯಾಪ್ ಇದೆ. ಸೊ ಈ 5 ಐ ಕ್ಯಾಪು ಈ ಐ ಕ್ಯಾಪ್ನ ಆ್ಯಡ್ ಮಾಡಬೇಕು. ಸೊ ಏನಾಯಿತು, 6 ಐ ಕ್ಯಾಪ್ ಆಯಿತು. ಸೊ ಅದೇ ಥರ ಇಲ್ಲಿ ಅಬ್ಸರ್ವ್ ಮಾಡಿದ್ರೆ ಮೈನಸ್ ಜೆ ಕ್ಯಾಪ್ ಇದೆ. ಸೊ ಇಲ್ಲಿ ಅಬ್ಸರ್ವ್ ಮಾಡಿದ್ರೆ ಪ್ಲಸ್ 3 ಜೆ ಕ್ಯಾಪ್ ಇದೆ. ಸೊ ಮೈನಸ್ ಜೆ ಕ್ಯಾಪು ಪ್ಲಸ್ 3 ಜೆ ಕ್ಯಾಪ್ ಇವೆರಡು ಆ್ಯಡ್ ಮಾಡಬೇಕು. ಸೊ ಅವಾಗ ಮೈನಸ್ ಜೆ ಕ್ಯಾಪು ಪ್ಲಸ್ 3 ಜೆ ಕ್ಯಾಪ್ ಮಾಡಿದ್ರೆ ನಮಗೆ ಇಲ್ಲಿ ಪ್ಲಸ್ 2 ಜೆ ಕ್ಯಾಪ್ ಬರುತ್ತೆ. ಸೊ ಅದೇ ಥರ ಇಲ್ಲಿ ಮೈನಸ್ 3 ಕೆ ಕ್ಯಾಪ್ ಇದೆ, ಇಲ್ಲಿ ಮೈನಸ್ 5 ಕೆ ಕ್ಯಾಪ್ ಇದೆ. ಸೊ ಈ ಮೈನಸ್ 3 ಕೆ ಕ್ಯಾಪು ಮೈನಸ್ 5 ಕೆ ಕ್ಯಾಪ್ನ ಆ್ಯಡ್ ಮಾಡಬೇಕು. ಸೊ ಮೈನಸ್ 3 ಮೈನಸ್ 5 ಆಗುತ್ತೆ. ಸೊ ಮೈನಸ್ 8 ಕೆ ಕ್ಯಾಪ್ ಆಗುತ್ತೆ. ಎ ಪ್ಲಸ್ ಬಿ ಆಯ್ತು. ಅದೇ ಸಿಮಿಲರ್ಲಿ ಅದೇ ಥರ ಎ ಮೈನಸ್ ಬಿ ಫೈಂಡ್ ಮಾಡ್ಕೊಬೇಕು. ಎ ಮೈನಸ್ ಬಿ ಬಂದಾಗ ಸ್ವಲ್ಪ ಹುಷಾರಿರ್ಬೇಕು. ಮೈನಸ್ ಆಗಿರೋದ್ರಿಂದ ಕನ್ಫ್ಯೂಷನ್ ಆಗೋ ಚಾನ್ಸ್ ಇರುತ್ತೆ, ರಾಂಗ್ ಆಗೋ ಚಾನ್ಸ್ ಇರುತ್ತೆ. ಸೊ ಈಗ ಕನ್ಫ್ಯೂಷನ್ ಆಗಬಾರ್ದು, ರಾಂಗ್ ಆಗಬಾರ್ದು ಅಂದರೆ ಸ್ವಲ್ಪ ಇಲ್ಲಿ ಅಬ್ಸರ್ವ್ ಮಾಡಿರಿ. ಎ ಮೈನಸ್ ಬಿ ಮಾಡಬೇಕಲ್ಲ. ಸೊ ಇಲ್ಲಿ ಮಧ್ಯದಲ್ಲಿ ನಾನೊಂದು ಮೈನಸ್ ಹಾಕೊಂಡ್ಬಿಡ್ತೀನಿ. ಸೊ ನನಗೆ ಕನ್ಫ್ಯೂಷನ್ ಆಗಲ್ಲ. ಸೊ ಮೈನಸ್ ಹಾಕೋದ್ರಿಂದ ನಮಗೆ ಕನ್ಫ್ಯೂಷನ್ ಮಿಸ್ ಆಗುತ್ತೆ. ಸೊ ಇಲ್ಲಿ ನೋಡಿರಿ, ಇಲ್ಲೊಂದು ಮೈನಸ್ ಹಾಕ್ಕೊಂಡಿದ್ದೀನಿ. ಈ ಮೈನಸ್ ಅಬ್ಸರ್ವ್ ಮಾಡಿರಿ. ಸೊ ಈಗ 5 ಇಲ್ಲೇನಿದೆ ನೋಡಿ, 5 ಐ ಕ್ಯಾಪ್ ಮೈನಸ್ ಐ ಕ್ಯಾಪ್ ಈ ಥರ. ಆ ಮೈನಸ್ನ ನಾವು ಬಿಡಂಗಿಲ್ಲ, ಯಾಕಂದರೆ ಇಲ್ಲಿ ನಮಗೆ ಎ ಮೈನಸ್ ಬಿ ಇದೆ. ಸೊ ಎ ಮೈನಸ್ ಬಿ ಬಂದಾಗ ಎಕ್ಸ್ಟ್ರಾ ಒಂದು ಮೈನಸ್ ಬರುತ್ತೆ. ಸೊ ಮೈನಸ್ ಆದಮೇಲೆ ಬರೋಂಥ ಟರ್ಮ್ಸ್ ಎಲ್ಲ ಚೇಂಜ್ ಆಗ್ತವೆ ಸೈನು. ಇದು ಮೋಸ್ಟ್ ಕನ್ಫ್ಯೂಷನ್ ಪಾರ್ಟು. ಸೊ ಅದಕ್ಕೆ 5 ಐ ಕ್ಯಾಪ್ ಮೈನಸ್ ಐ ಕ್ಯಾಪ್ ಇದೆ. 5 ಐ ಕ್ಯಾಪ್ ಮೈನಸ್ ಐ ಕ್ಯಾಪ್ ಅಂದರೆ ಸೊ ಇಲ್ಲಿ ನಾವು ಈಸಿಯಾಗಿ ಬರಿಬೋದೇನು, 4 ಐ ಕ್ಯಾಪ್. ಓಕೆ, ಸೇಮ್ ಅದೇ ಥರ ಈಗ ನೆಕ್ಸ್ಟ್ ಮೈನಸ್ ಜೆ ಕ್ಯಾಪ್ ಇದೆ. ಮೈನಸ್ ಜೆ ಕ್ಯಾಪ್ ಮೈನಸ್ 3 ಜೆ ಕ್ಯಾಪ್. ಸೊ ಈ ಮೈನಸ್ನ ಯೂಸ್ ಮಾಡ್ಕೊತಾ ಇದ್ದೀನಿ. ಸೊ ಮೈನಸ್ ಜೆ ಕ್ಯಾಪ್ ಮೈನಸ್ 3 ಜೆ ಕ್ಯಾಪ್. ಸೊ ಅವಾಗ ಏನಾಯಿತು, ಸಬ್ಟ್ರಾಕ್ಟ್ ಮಾಡಿದಾಗ ಮೈನಸ್ 4 ಜೆ ಕ್ಯಾಪ್ ಆಯಿತು. ನೆಕ್ಸ್ಟ್ ಮೈನಸ್ 3 ಕೆ ಕ್ಯಾಪ್ ಇದೆ. ಅಬ್ಸರ್ವ್ ಮಾಡಿ, ಮೈನಸ್ 3 ಕೆ ಕ್ಯಾಪ್ ಮೈನಸ್ 5 ಕೆ ಕ್ಯಾಪ್. ಮೈನಸ್ 3 ಕೆ ಕ್ಯಾಪ್ ಮೈನಸ್ ಇಲ್ಲಿ ಅಬ್ಸರ್ವ್ ಮಾಡಿ, ಈ ಮೈನಸ್. ಸೊ ಮೈನಸ್ ಏನಾಯ್ತು, ಇಲ್ಲಿ ಪ್ಲಸ್ ಆಯಿತು. ಸೊ ಮೈನಸ್ 3 ಕೆ ಕ್ಯಾಪ್ ಮೈನಸ್ ಪ್ಲಸ್ ಆಯಿತು. ಸೊ ಮೈನಸ್ 3 ಕೆ ಕ್ಯಾಪ್ ಪ್ಲಸ್ 5 ಕೆ ಕ್ಯಾಪ್ ಅನ್ಕೋಬೇಕು. ಸೊ ಮೈನಸ್ 3 ಕೆ ಕ್ಯಾಪ್ ಪ್ಲಸ್ 5 ಕೆ ಕ್ಯಾಪ್ ಏನಾಗುತ್ತೆ, ಪ್ಲಸ್ 2 ಕೆ ಕ್ಯಾಪ್ ಆಗುತ್ತೆ. ಪ್ಲಸ್ 2 ಕೆ ಕ್ಯಾಪ್. ಸೊ ಈಗ ನಮಗೆ
ಪರ್ಪೆಂಡಿಕ್ಯುಲರ್ ಅಂದ್ರೆ ಗೊತ್ತು, ಡಾಟ್ ಪ್ರಾಡಕ್ಟ್ 0 ಮಾಡಬೇಕು, 0 ಬರುತ್ತೆ ಆನ್ಸರ್, 0 ಅಂತ ಶೋ ಮಾಡ್ಬೇಕಷ್ಟೇ. ಸೊ ಈಗ ಡಾಟ್ ಪ್ರಾಡಕ್ಟ್ ಮಾಡ್ತೀನಿ, ಎ ಪ್ಲಸ್ ಬಿ ಒಂದು ವೆಕ್ಟರ್ ಡಾಟ್ ಎ ಮೈನಸ್ ಬಿ, ಎ ಪ್ಲಸ್ ಬಿ ಡಾಟ್ ಎ ಮೈನಸ್ ಬಿ. ಸೊ ಡಾಟ್ ಪ್ರಾಡಕ್ಟ್ ಗೊತ್ತು, ಡಾಟ್ ಪ್ರಾಡಕ್ಟ್ ಅಂದ್ರೆ ಹೆಂಗೆ ಮಾಡ್ಬೇಕಂತ ಪಾರ್ಟ್ 1 ಅಲ್ಲಿ ಕೂಡ ಎಕ್ಸ್ಪ್ಲೈನ್ ಮಾಡಿದ್ವಿ ರಿವಿಷನ್ ಮಾಡೋ ಟೈಮಲ್ಲಿ. ಸೊ ಕಾನ್ಸೆಪ್ಟ್ನ, ಸೊ ಅಲ್ಲಿ ಎ ಡಾಟ್ ಪ್ರಾಡಕ್ಟ್ ಯಾವ ಥರ ಅಂದರೆ ವೆಕ್ಟರ್ ಡಾಟ್ ಪ್ರಾಡಕ್ಟ್ ಕೇಳಿದಾಗೆ ಸೊ ಓನ್ಲಿ ಸ್ಕೇಲರ್ ಬರುತ್ತೆ. ಸ್ಕೇಲರ್ ಬರೋದಕ್ಕೆ ಅಲ್ಲಿ ನಾವು ಐ ಕ್ಯಾಪ್ ನಂಬರ್, ಜೆ ಕ್ಯಾಪ್ ನಂಬರ್, ಕೆ ಕ್ಯಾಪ್ ನಂಬರ್ ಆ್ಯಡ್ ಮಾಡ್ತೀವಿ ಅಷ್ಟೇ. ಐ ಕ್ಯಾಪ್ ಕೆ ಕ್ಯಾಪ್ ಬರೆಯಲ್ಲ. ಓಕೆ, ಸೊ ಈಗ ಈ ಥರ ನೋಡಿದರೆ ಈಗ ಇಲ್ಲಿ ನಾವು, ಸೊ ಈಗ ನಮಗೆ ಎ ಪ್ಲಸ್ ಬಿ ಅಲ್ಲಿ 6 ಇದೆ, ಎ ಮೈನಸ್ ಬಿ ಅಲ್ಲಿ 4 ಇದೆ. ಸೊ ಇವೆರಡು ಇಂಟು ಮಾಡಿದರೆ ಸೊ ಇಲ್ಲಿ ಏನು ಬರುತ್ತೆ ನಮಗೆ 24 ಬರುತ್ತೆ. ನೆಕ್ಸ್ಟು ಇಲ್ಲಿ 2 ಇದೆ, ಇಲ್ಲಿ -4 ಇದೆ. ಸೊ 2 - 4 ಇಂಟು ಮಾಡಿದ್ರೆ ಏನು ಬರುತ್ತೆ, -8 ಬರುತ್ತೆ. ಸೊ ಈಗ ಅದೇ ಥರ ನೆಕ್ಸ್ಟ್ ನಮಗೆ ಇಲ್ಲಿ -8 ಇದೆ, ಇಲ್ಲಿ 2 ಇದೆ, +2 ಇದೆ. ಸೊ -8 +2 ಇಂಟು ಮಾಡಿದರೆ ನಮಗೆ ಇಲ್ಲಿ -16 ಬರುತ್ತೆ. ಸೊ ಇಲ್ಲಿ ಅಬ್ಸರ್ವ್ ಮಾಡ್ಬೋದು 24, 8 -8 -16, -8 -16 ಮಾಡಿದರೆ ನಮಗೆ ಇಲ್ಲಿ -24 ಬರುತ್ತೆ. ಸೊ ಆಗ ಆನ್ಸರ್ 0 ಆಯಿತು. 0 ಬಂತಂದರೆ ಕನ್ಫರ್ಮ್ ನಾವು ಪರ್ಪೆಂಡಿಕ್ಯುಲರ್ ಅಂತ ಶೋ ಮಾಡಿದ್ವಿ. ಸೊ ಎ ಪ್ಲಸ್ ಬಿ, ಎ ಮೈನಸ್ ಬಿ ಆರ್ ಪರ್ಪೆಂಡಿಕ್ಯುಲರ್ ಅಂತ ಪ್ರೂವ್ ಆಯಿತು. ಇದೇ ಕಾನ್ಸೆಪ್ಟ್, ಇದೇ ಪ್ರಾಬ್ಲಮ್. ಸೊ ಓಕೆ, ಸೊ ಯಾವಾಗ ಮಾಡಬೇಕಿದು ಅಬ್ಸರ್ವ್ ಮಾಡಿ ಕರೆಕ್ಟಾಗಿ ಕ್ವಶನ್ ನೋಡ್ರಿ. ಶೋ ದಟ್ ವೆಕ್ಟರ್ ಎ ಪ್ಲಸ್ ಬಿ ಆ್ಯಂಡ್ ಎ ಮೈನಸ್ ಬಿ ಆರ್ ಪರ್ಪೆಂಡಿಕ್ಯುಲರ್. ಅಂದರೆ ಎ ಪ್ಲಸ್ ಬಿ ಒಂದು ವೆಕ್ಟರ್ ಇದೆ, ಎ ಮೈನಸ್ ಬಿ ಒಂದು ವೆಕ್ಟರ್ ಇದೆ. ಸೊ ಈ ಥರ ಎ ಪ್ಲಸ್ ಬಿ ಅಂದ್ಕೊಳ್ರಿ, ಇದು ಎ ಪ್ಲಸ್ ಬಿ, ಇದು ಎ ಪ್ಲಸ್ ಬಿ. ಸೊ ಇದಕ್ಕೊಂದು ಪರ್ಪೆಂಡಿಕ್ಯುಲರ್ ಇದೆ, ಇದು ಎ ಮೈನಸ್ ಬಿ ಅಂತ ಅನ್ಕೊಳ್ರಿ, ಎ ಮೈನಸ್ ಬಿ. ಸೊ ಇವೆರಡು ಪರ್ಪೆಂಡಿಕ್ಯುಲರ್ ಇದೆ ಅಂತಂದ್ರೆ 90 ಡಿಗ್ರಿ ಇದೆ ಅಂತ ಹೇಳ್ತಿದ್ರು. ಸೊ ಅಂದ್ರೆ ಮೀನಿಂಗ್ ಏನು, ಎ ಪ್ಲಸ್ ಬಿ, ಎ ಮೈನಸ್ ಬಿ ಆರ್ ಪರ್ಪೆಂಡಿಕ್ಯುಲರ್ ಅಂದರೆ ಡಾಟ್ ಪ್ರಾಡಕ್ಟ್ 0 ಅಂತ ಆಯ್ತು. ಈಗ ನೆಕ್ಸ್ಟ್ 13th ಕ್ವಶನ್ ಅಬ್ಸರ್ವ್ ಮಾಡಿದ್ರೆ ಸ್ವಲ್ಪ ಕನ್ಫ್ಯೂಷನ್ ಸ್ಟಾರ್ಟ್ ಆಗುತ್ತೆ. ಸೊ ಫೈಂಡ್ ಯೂನಿಟ್ ವೆಕ್ಟರ್ ಪರ್ಪೆಂಡಿಕ್ಯುಲರ್ ಟು ಈಚ್ ಆಫ್ ದಿ ವೆಕ್ಟರ್ ಎ ಪ್ಲಸ್ ಬಿ ಆ್ಯಂಡ್ ಎ ಮೈನಸ್ ಬಿ. ನೋಡಿ ಮತ್ತೆ ಅದು ಕನ್ಫ್ಯೂಷನ್ ಮಾಡಿದ್ವಿ, ಪರ್ಪೆಂಡಿಕ್ಯುಲರ್ ಟು ಈಚ್ ಆಫ್ ದಿ ವೆಕ್ಟರ್ ಎ ಪ್ಲಸ್ ಬಿ ಆ್ಯಂಡ್ ಎ ಮೈನಸ್ ಬಿ. ಸೊ ನೀವು ಇದನ್ನ ಪ್ರಾಕ್ಟೀಸ್ ಮಾಡಿ ಹೋಗಿರ್ತಾರೆ ಅಂತ ಅನ್ಕೊಳ್ರಿ ಕ್ವಶನ್. ಎ ಪ್ಲಸ್ ಬಿ ಆ್ಯಂಡ್ ಎ ಮೈನಸ್ ಬಿ ಆರ್ ಪರ್ಪೆಂಡಿಕ್ಯುಲರ್, ಈ ಥರ ಡಾಟ್ ಪ್ರಾಡಕ್ಟ್ ಮಾಡೋಕಂತ ಪ್ರಾಕ್ಟೀಸ್ ಮಾಡಿರ್ತಾರೆ. ಸಡನ್ ಆಗಿ ಈ ಕ್ವಶನ್ ನೋಡಿದ ತಕ್ಷಣ ಎ ಪ್ಲಸ್ ಬಿ, ಎ ಮೈನಸ್ ಬಿ ಬಂತು, ಪರ್ಪೆಂಡಿಕ್ಯುಲರ್ ಇದೆ, ಡಾಟ್ ಪ್ರಾಡಕ್ಟ್ ಮಾಡೋಣ ಅಂತ ಡಾಟ್ ಪ್ರಾಡಕ್ಟ್ ಮಾಡ್ಬಿಡ್ತಾರೆ ಭಾಳ ಜನ. ಸೊ ಈ ಕನ್ಫ್ಯೂಷನ್ ಆಗಬಾರ್ದು ಅಂದರೆ ಅಬ್ಸರ್ವ್ ಕ್ವಶನ್ ನೀಟಾಗಿ ನೋಡ್ಕೊಳ್ರಿ. ಎ ಪ್ಲಸ್ ಬಿ ಆ್ಯಂಡ್ ಎ ಮೈನಸ್ ಬಿ ಆರ್ ಪರ್ಪೆಂಡಿಕ್ಯುಲರ್ ಅಂದರೆ ಎ ಪ್ಲಸ್ ಬಿ, ಎ ಮೈನಸ್ ಬಿ ಕೊಟ್ರಲ್ಲ ಅವೆರಡು ಪರ್ಪೆಂಡಿಕ್ಯುಲರ್ ಇದಾವೆ, ಹೌದಾ. ಬಟ್ ಈಗ ಕೇಳ್ತಾ ಇರೋ ಕ್ವಶನ್ ಫೈಂಡ್ ಯೂನಿಟ್ ವೆಕ್ಟರ್ ಫೈಂಡ್ ಮಾಡಬೇಕು. ಆಲ್ರೆಡಿ ಪಾರ್ಟ್ 1 ನಲ್ಲಿ ಡಿಸ್ಕಸ್ ಮಾಡಿದ್ವಿ ಯೂನಿಟ್ ವೆಕ್ಟರ್ ಯಾವ ಥರ ಫೈಂಡ್ ಮಾಡ್ಬೇಕಂತ. ಸೊ ಪಾರ್ಟ್ 1 ವಿಡಿಯೋ ನೋಡಿದರೆ ನಿಮಗೆ ಗೊತ್ತಾಗಿರುತ್ತೆ ಯೂನಿಟ್ ವೆಕ್ಟರ್ ಅಲ್ಲೆಲ್ಲ ಯಾವ ಥರ ಸಾಲ್ವ್ ಮಾಡಿ ಅಂತ. ಈಗೂ ಅದೇ ಥರ ಮೆಥಡ್ ಎಲ್ಲ ಸಾಲ್ವ್ ಮಾಡಬೇಕು. ಬಟ್ ಆ ಯೂನಿಟ್ ವೆಕ್ಟರ್ ಏನಾಗಿದೆ, ಪರ್ಪೆಂಡಿಕ್ಯುಲರ್ ಟು ಈಚ್ ಆಫ್ ದಿ ವೆಕ್ಟರ್ ಎ ಪ್ಲಸ್ ಬಿ ಆ್ಯಂಡ್ ಎ ಮೈನಸ್ ಬಿ ಅಂತ ಹೇಳಿದೆ. ಸೊ ಹಂಗಂದ್ರೆ ಎ ಪ್ಲಸ್ ಬಿ ಕೊಟ್ಟಿದ್ರೆ ಒಂದು ಎ ಪ್ಲಸ್ ಬಿ ಇದೆ, ಎ ಪ್ಲಸ್ ಬಿ, ಇನ್ನು ಒಂದು ಯಾವುದೋ ಎ ಮೈನಸ್ ಬಿ ಇದೆ. ಹೆಂಗಂದ್ರೆ ಇದು ಪರ್ಪೆಂಡಿಕ್ಯುಲರ್ ಇರ್ಬೇಕಂತ ಏನಿಲ್ಲ, ಯಾವ ಥರನೇ ಇದೆ ಗೊತ್ತಿಲ್ಲ ಅದು ಹೆಂಗಿದೆ ಅಂತ. ನಾನು ರ್ಯಾಂಡಮ್ ಆಗಿ ಬರಿತಾ ಇದ್ದೀನಿ, ಎ ಮೈನಸ್ ಬಿ ಈ ಥರ ಇದೆ. ಸೊ ಇವೆರಡು ಪರ್ಪೆಂಡಿಕ್ಯುಲರ್ ಆಗಂತ ಒಂದು ಯಾವುದೋ ವೆಕ್ಟರ್ ಇದೆ, ಇದ್ರದ್ದು ಯೂನಿಟ್ ವೆಕ್ಟರ್ ಕೇಳೋರು, ಇದ್ರದ್ದು ಯೂನಿಟ್ ವೆಕ್ಟರ್ ಫೈಂಡ್ ಮಾಡ್ಬೇಕು ನಾವು, ಇದು ಕ್ವಶನ್. ಸೊ ಈಗ ಎ ಪ್ಲಸ್ ಬಿ, ಎ ಮೈನಸ್ ಬಿಗೆ ಪರ್ಪೆಂಡಿಕ್ಯುಲರ್ ಆಗಿರೋಂಥ ವೆಕ್ಟರ್. ಸೊ ಕ್ವಶನ್ ನೋಡಿ, ಪರ್ಪೆಂಡಿಕ್ಯುಲರ್ ಟು ಈಚ್ ಆಫ್ ದಿ ವೆಕ್ಟರ್ ಎ ಪ್ಲಸ್ ಬಿ ಆ್ಯಂಡ್ ಎ ಮೈನಸ್ ಬಿ. ಎ ಪ್ಲಸ್ ಬಿಗೆ, ಎ ಮೈನಸ್ ಬಿಗೆ ಇದು ಯಾವುದೋ ಪರ್ಪೆಂಡಿಕ್ಯುಲರ್ ಆಗಿದೆ. ಸೊ ಎ ಪ್ಲಸ್ ಬಿ, ಎ ಮೈನಸ್ ಬಿಗೆ ಪರ್ಪೆಂಡಿಕ್ಯುಲರ್ ಆಗಿದೆ ಅಲ್ಲ, ಅದನ್ನ ಫೈಂಡ್ ಮಾಡಬೇಕು. ಸೊ ಅಂದರೆ ಯಾವುದೋ ಎರಡು ವೆಕ್ಟರಿಗೆ ಥರ್ಡ್ ವೆಕ್ಟರ್ ಪರ್ಪೆಂಡಿಕ್ಯುಲರ್ ಆಗ್ತಾ ಇದೆ ಅಂದರೆ ಕ್ರಾಸ್ ಪ್ರಾಡಕ್ಟ್ ಯೂಸ್ ಮಾಡಬೇಕು. ಯಾವುದೋ ಎರಡು ವೆಕ್ಟರು ಪರ್ಪೆಂಡಿಕ್ಯುಲರ್ ಇದಾವೆ, ಅದಕ್ಕದೇ ಪರ್ಪೆಂಡಿಕ್ಯುಲರ್ ಇದೆ ಅಂತಂದರೆ ಡಾಟ್ ಪ್ರಾಡಕ್ಟ್ ಯೂಸ್ ಮಾಡಬೇಕು. ಇವೆರಡು ಮೇನ್ ಕನ್ಫ್ಯೂಷನ್ ಪಾರ್ಟ್, ಇದನ್ನ ಅರ್ಥ ಮಾಡ್ಕೊಡ್ರಿ ನೀಟಾಗಿ. ಎರಡು ವೆಕ್ಟರ್ ಪರ್ಪೆಂಡಿಕ್ಯುಲರ್ ಇದ್ದಾವೆ ಅಂತ ಶೋ ಮಾಡಬೇಕಾ, ಡಾಟ್ ಪ್ರಾಡಕ್ಟ್. ಎರಡು ವೆಕ್ಟರ್ಗೆ ಇನ್ನೂ ಒಂದು ಯಾವುದೋ ಪರ್ಪೆಂಡಿಕ್ಯುಲರ್ ಆಗ್ತಾ ಇದೆ ಅಂತ ಶೋ ಮಾಡಬೇಕು. ನ್ಯೂ ವೆಕ್ಟರ್ ಬರ್ತಾ ಇದೆ, ಅದು ಪರ್ಪೆಂಡಿಕ್ಯುಲರ್ ಆಗ್ತಾ ಇದೆ ಅಂತಂದರೆ ಕ್ರಾಸ್ ಪ್ರಾಡಕ್ಟ್. ಸೊ ಹಂಗಾಗಿ ಎ ಪ್ಲಸ್ ಬಿ ಸೇಮ್, ಎ ಪ್ಲಸ್ ಬಿ, ಎ ಮೈನಸ್ ಬಿ ಕ್ವಶನ್ ಇರೋದಕ್ಕೆ ಎ ಪ್ಲಸ್ ಬಿ ಫೈಂಡ್ ಮಾಡಿದ್ದೀನಿ. ಎ ಪ್ಲಸ್ ಬಿ, ಎ ಮೈನಸ್ ಪ್ರೀವಿಯಸ್ ಮಾಡಿದ್ವಲ್ಲ ಅದೇ ಥರ ಎ ಪ್ಲಸ್ ಬಿ, ಎ ವೆಕ್ಟರ್ ಬಿ ವೆಕ್ಟರ್ ಆ್ಯಡ್ ಮಾಡಿರಿ ಈ ಥರ ಬಂತು. ಎ ವೆಕ್ಟರ್ ಬಿ ವೆಕ್ಟರ್ ಸಬ್ಟ್ರಾಕ್ಟ್ ಮಾಡಿರಿ ಈ ಥರ ಬಂತು. ಎ ಪ್ಲಸ್ ಬಿ ಕ್ರಾಸ್ ಎ ಮೈನಸ್ ಬಿ ಮಾಡ್ತೀನಿ. ಕ್ರಾಸ್ ಯಾಕೆ ಮಾಡಿದೆ, ಇಲ್ಲಿ ಪ್ರೀವಿಯಸ್ ಅಲ್ಲಿ ಡಾಟ್ ಮಾಡಿದೆ ಯಾಕಂದರೆ ಎ ಪ್ಲಸ್ ಬಿ, ಎ ಮೈನಸ್ ಬಿ ಪರ್ಪೆಂಡಿಕ್ಯುಲರ್ ಇದು. ಕ್ರಾಸ್ ಯಾಕೆ ಮಾಡ್ತಿದ್ದೀನಿ, ಎ ಪ್ಲಸ್ ಬಿ, ಎ ಮೈನಸ್ ಬಿಗೆ ನಾವು ಇನ್ನೂ ಒಂದು ವೆಕ್ಟರ್ ಫೈಂಡ್ ಮಾಡಬೇಕು, ಅದು ಪರ್ಪೆಂಡಿಕ್ಯುಲರ್ ಆಗಿರ್ಬೇಕು. ಸೊ ಅವಾಗ ಯಾವುದೋ ಒಂದು ವೆಕ್ಟರು ಎರಡು ವೆಕ್ಟರಿಗೆ ಪರ್ಪೆಂಡಿಕ್ಯುಲರ್ ಇದೆ ಅಂದರೆ ಆ ಎರಡು ವೆಕ್ಟರ್ನ ಕ್ರಾಸ್ ಪ್ರಾಡಕ್ಟ್ ಮಾಡಬೇಕು. ಸೊ ಅದಕ್ಕೆ ಎ ಪ್ಲಸ್ ಬಿ, ಎ ಮೈನಸ್ ಬಿನ ಕ್ರಾಸ್ ಪ್ರಾಡಕ್ಟ್ ಮಾಡಿದ್ದೀನಿ. ಇಲ್ಲಿ ಕ್ರಾಸ್ ಪ್ರಾಡಕ್ಟ್ ಮಾಡೋದು ಕೂಡ ಪಾರ್ಟ್ 1 ಅಲ್ಲಿ ಡಿಸ್ಕಸ್ ಮಾಡಿದ್ದೀವಿ. ಸೊ ಪಾರ್ಟ್ 1 ಅಲ್ಲಿ ಆಲ್ರೆಡಿ ಕ್ರಾಸ್ ಪ್ರಾಡಕ್ಟ್ ಯಾವ ಥರ ಸಾಲ್ವ್ ಮಾಡಬೇಕು ಅಂತ ಬೇಸಿಕ್ಸಲ್ಲಿ ಹೇಳ್ಬೇಕಾದ್ರೆ ಹೇಳಿದ್ದೀನಿ. ಸೊ ಪಾರ್ಟ್ 1 ವಿಡಿಯೋ ಕಂಪ್ಲೀಟ್ ನೋಡಿ
ನೋಡಿದಿರೋರಿಗೆ ಗೊತ್ತಾಗಿರುತ್ತೆ. ಸೊ ಪಾರ್ಟ್ 1 ಕಂಪ್ಲೀಟ್ ನೋಡಿಲ್ಲ, ಇನ್ನು ಚೆಕ್ ಮಾಡಿಲ್ಲ ಅಂದರೆ ಡಿಸ್ಕ್ರಿಪ್ಷನ್ ಚೆಕ್ ಮಾಡಿರಿ. ಸೊ ಪಾರ್ಟ್ 1 ವಿಡಿಯೋ ಸಿಗುತ್ತೆ ನಿಮಗೆ. ಸೊ ಪಾರ್ಟ್ 1 ನೋಡಿ ಕೂಡ ಇದನ್ನು ರೆಫರ್ ಮಾಡ್ಬೋದು. ಸೊ A ಪ್ಲಸ್ ಬಿ ಕ್ರಾಸ್ A ಮೈನಸ್ ಬಿ ಯಾವ ಥರ ಡಿಟರ್ಮಿನೆಂಟ್ ಯೂಸ್ ಮಾಡ್ಕೊಂಡು ಸಾಲ್ವ್ ಮಾಡ್ತೀವಿ. ಸೊ ಫಸ್ಟ್ ರೋ IJK ಬರ್ದಿದ್ದೀನಿ. A ಪ್ಲಸ್ ಬಿ ಆಗಿರೋದ್ರಿಂದ A ಪ್ಲಸ್ ಬಿ ಇದೇನು 2 3 4. ಸೊ ಇಲ್ಲಿ ಬರ್ದಿದ್ದೀನಿ. ನೆಕ್ಸ್ಟು ಇದು ಮೈನಸ್ ಅಬ್ಸರ್ವ್ ಮಾಡಿರಿ, ಇಲ್ಲಿ I ಇಲ್ಲ, I ಮಿಸ್ ಆಗಿದೆ, J ಇದೆ, K ಇದೆ. ಸೊ I ಮಿಸ್ ಆಗಿರೋದಕ್ಕೆ ಫಸ್ಟ್ ಈಗ 0 ಬರೆದ್ಬಿಟ್ಟಿದ್ದೀನಿ. ಸೊ ಇದು -1 -2 ಈ ಥರ ಬರ್ದಿದ್ದೀನಿ. ಸೊ ಈಗ ಇದನ್ನು ಸಾಲ್ವ್ ಮಾಡ್ಬೇಕು ನಾವು, ಹೌದಾ. ಸೊ ಈಗ ಇದನ್ನು ಸಾಲ್ವ್ ಮಾಡಿದರೆ ಈಗ ನಮಗೆ ಫಸ್ಟ್ ಪ್ಲಸ್ ಮೈನಸ್ ಪ್ಲಸ್ ಅಂತ ತೊಗೊಂಡು ಡಿಟರ್ಮಿನೆಂಟ್ ಸಾಲ್ವ್ ಮಾಡ್ತೀವಲ್ಲ ಆ ಥರ ಸಾಲ್ವ್ ಮಾಡ್ತಾ ಇದ್ದೀನಿ. ಸೊ ಈಗ I ಕ್ಯಾಪ್ ತೊಗೊಂಡ್ರೆ I ಕ್ಯಾಪು. ಸೊ ಈಗ ಫಸ್ಟ್ ರೋ ಫಸ್ಟ್ ಕಾಲಮ್ ಹೋಯ್ತು ಅಂತ ಅನ್ಕೊಂಡ್ರೆ ಫಸ್ಟ್ ಕಾಲಮ್ ಡಿಲೀಟ್ ಆಯ್ತು ಅಂದರೆ ಈ 4 ನಂಬರ್ಸ್ ಅಬ್ಸರ್ವ್ ಮಾಡಿರಿ, ಲೆಫ್ಟ್ ಮೈನಸ್ ರೈಟ್ ಅಂತ ಹೇಳಿದ್ದೆ. ಸೊ ಲೆಫ್ಟ್ ಮೈನಸ್ ರೈಟ್, ಲೆಫ್ಟ್ ಮಾಡಿದಾಗ ಏನು ಬರುತ್ತೆ, -2 ಇಂಟು -3 ಇದೆ. ಸೊ 6 ಆಯಿತು, ಲೆಫ್ಟ್ ಆಯಿತು. ರೈಟ್ ಮಾಡಿದಾಗ ಏನು ಬರುತ್ತೆ, ರೈಟ್ ಏನಿದೆ ನೋಡಿರಿ, ಲೆಫ್ಟ್ 3 ಇಂಟು -2 -6 ಆಯ್ತು. ಇದು 3 ಇಂಟು -2 -6 ಆಯಿತು. ಸೊ ಈಗ ನೆಕ್ಸ್ಟ್ ರೈಟ್ ಮಾಡಿದಾಗ -1 ಇಂಟು 4 ಇದೆ, -1 ಇಂಟು 4 -4 ಬರುತ್ತೆ. ಬಟ್ ರೈಟ್ ಏನು ಬರುತ್ತೋ ಅದರ ಅಪೋಸಿಟ್ ಬರಿಬೇಕಂತ ಹೇಳಿದ್ದೆ ಈಸಿ ಆಗೋಕ್ಕೆ. ಸೊ ಏನಾಯ್ತು, ಇದು -4 ಬರ್ತಾ ಇದೆ. ಸೊ +4 ಅಂತ ಬರೀತೀನಿ. ನೆಕ್ಸ್ಟ್ ಅದೇ ಥರ ಫಸ್ಟ್ ರೋ ಸೆಕೆಂಡ್ ಕಾಲಮ್ ಡಿಲೀಟ್ ಮಾಡಿದರೆ ಸೊ ನಮಗೆ ಈ 4 ನಂಬರ್ಸ್ ಉಳಿತವೆ. ಸೊ ಲೆಫ್ಟ್ ಮೈನಸ್ ರೈಟ್ ಯೂಸ್ ಮಾಡ್ತೀನಿ, ಲೆಫ್ಟ್ ಆಮೇಲೆ ರೈಟ್. ಸೊ ಲೆಫ್ಟ್ ಮಾಡಿದಾಗ ಏನು ಬರುತ್ತೆ, -2 ಇಂಟು 2 -4 ಬರುತ್ತೆ. ನೆಕ್ಸ್ಟ್ ರೈಟ್ ಮಾಡಿದಾಗ 0 ಇದೆ, 0 ಇದ್ದರೆ ನಾವು ಪ್ರಾಬ್ಲಮ್ ಇಲ್ಲ, -0 ಬರಿಬೋದು, +0 ಬರೀರಿ. ಸೊ 0 ಬಂತು. ನೆಕ್ಸ್ಟ್ ಫಸ್ಟ್ ರೋ ಥರ್ಡ್ ಕಾಲಮ್ ಆಯಿತು. ಫಸ್ಟ್ ರೋ ಥರ್ಡ್ ಕಾಲಮ್ ಮಾಡಿದಾಗ ಈ 4 ನಂಬರ್ಸ್ ಉಳಿತವೆ. ಈ 4 ನಂಬರ್ಸ್ ಲೆಫ್ಟ್ ಮತ್ತು ರೈಟ್. ಲೆಫ್ಟ್ ಮಾಡಿದಾಗ ಏನು ಬರುತ್ತೆ, -1 ಇಂಟು 2 -2 ಬರುತ್ತೆ. ಸೊ -2 ಹಂಗೆ ಬರಿತೀನಿ. ರೈಟ್ ಮಾಡಿದಾಗ 0 ಬರುತ್ತೆ. ಸೊ ಇದು 0 ಅಂತ ಬರೀತೀನಿ. ಸೊ ಈಗ ಇದನ್ನು ಸಾಲ್ವ್ ಮಾಡಿದರೆ ನಮ್ಗೆ ಏನು ಬಂತು, -6 +4 ಮಾಡಿದರೆ -2 I ಕ್ಯಾಪ್. ಸೊ ಇದು 0 ನೆಗ್ಲೆಕ್ಟ್ ಮಾಡಿದರೆ -4 -J ನೋಡಿದರೆ ಮೈನಸ್ ಪ್ಲಸ್ ಆಯಿತು, 4J ಕ್ಯಾಪು. ಸೊ ನೆಕ್ಸ್ಟ್ ಇದು -2 K ಕ್ಯಾಪ್ ಆಯಿತು. ಸೊ ಇಲ್ಲಿ ಬಂತಲ್ಲ, ಇದೇನು ನಮಗೆ A ಪ್ಲಸ್ ಬಿ ಕ್ರಾಸ್ A ಮೈನಸ್ ಬಿ, A ಪ್ಲಸ್ ಬಿ ಕ್ರಾಸ್ A ಮೈನಸ್ ಬಿ ಬಂತು. ನಮಗೆ A ಪ್ಲಸ್ ಬಿ ಕ್ರಾಸ್ A ಮೈನಸ್ ಬಿ ಫೈಂಡ್ ಮಾಡಿದ್ವಿ. ಬಟ್ ನಮ್ಮ ಟಾರ್ಗೆಟ್ ಏನು, ನಾವು ಏನು ಜಸ್ಟ್ ಏನು ಫೈಂಡ್ ಮಾಡಿದ್ವಿ, ಪರ್ಪೆಂಡಿಕ್ಯುಲರ್ ವೆಕ್ಟರ್ ಫೈಂಡ್ ಮಾಡಿಬಿಟ್ವಿ. ಇಲ್ಲಿ ಹೇಳಿದ್ನಲ್ಲ ಇದು. ಸೊ ಈ ಪರ್ಪೆಂಡಿಕ್ಯುಲರ್ ವೆಕ್ಟರ್ ಫೈಂಡ್ ಮಾಡಿದ್ವಿ. ಬಟ್ ಕ್ವಶನ್ ಕೇಳಿರೋದೇನು, ಯೂನಿಟ್ ವೆಕ್ಟರ್. ಕರೆಕ್ಟಾಗಿ ನೋಡ್ರಿ ಕ್ವಶನ್ನು, ಯೂನಿಟ್ ವೆಕ್ಟರ್ ಪರ್ಪೆಂಡಿಕ್ಯುಲರ್ ಟು ಈಚ್ ಆಫ್ ದಿ ವೆಕ್ಟರ್. ಸೊ ಈಗ ನಾವು ಫೈಂಡ್ ಮಾಡಿರೋದು ಜಸ್ಟ್ ಪರ್ಪೆಂಡಿಕ್ಯುಲರ್ ವೆಕ್ಟರ್. 2 ವೆಕ್ಟರ್ಗೆ ಇದು ಯಾವುದೋ ಹೊಸ ವೆಕ್ಟರ್ ಪರ್ಪೆಂಡಿಕ್ಯುಲರ್ ಆಯಿತು, ಅದನ್ನು ಫೈಂಡ್ ಮಾಡಿದ್ವಿ. ಬಟ್ ಅವ್ರು ಕ್ವಶನ್ ಕೇಳಿರೋದು ಯೂನಿಟ್ ವೆಕ್ಟರ್ ಆಲ್ರೆಡಿ ಪಾರ್ಟ್ 1 ಅಲ್ಲಿ ಡಿಸ್ಕಸ್ ಮಾಡಿರೋ ಥರ ಪಾರ್ಟ್ 1 ಅಲ್ಲಿ ಯಾವ ಥರ ಸಾಲ್ವ್ ಮಾಡಿದ್ವಿ. ಸೊ ಈಗ ಅದೇ ಥರ ಸಾಲ್ವ್ ಮಾಡಿದರೆ, ಪಾರ್ಟ್ 1 ಅಲ್ಲಿ ಯಾವ ಥರ ಸಾಲ್ವ್ ಮಾಡಿದ್ವು ಅದೇ ಥರ ನಾವೀಗ ಸಾಲ್ವ್ ಮಾಡಿದರೆ, ಸೊ ಈಗ ಯೂನಿಟ್ ವೆಕ್ಟರ್ ಯಾವುದು ಕೇಳ್ಯಾರ, ಯೂನಿಟ್ ವೆಕ್ಟರ್ ಕೇಳ್ಯಾರ, ಹೌದಾ. ಯೂನಿಟ್ ವೆಕ್ಟರ್ ಈಕ್ವಲ್ಸ್ ಟು ಯಾವುದು, ವೆಕ್ಟರ್ A ಪ್ಲಸ್ ಬಿ ಕ್ರಾಸ್ A ಮೈನಸ್ ಬಿ, A ಪ್ಲಸ್ ಬಿ ಕ್ರಾಸ್ A ಮೈನಸ್ ಬಿ. ಯೂನಿಟ್ ವೆಕ್ಟರ್ ಅಂದ್ರೇನು, ವೆಕ್ಟರ್ ಕೆಳಗಡೆ ಏನು ಬರಬೇಕು, ಮ್ಯಾಗ್ನಿಟ್ಯೂಡ್. ಸೊ ವೆಕ್ಟರ್ ಡಿವೈಡೆಡ್ ಬೈ ಮ್ಯಾಗ್ನಿಟ್ಯೂಡ್ ಈಸ್ ಯೂನಿಟ್ ವೆಕ್ಟರ್, ಹೌದಾ. ಸೊ ಈ ಮ್ಯಾಗ್ನಿಟ್ಯೂಡ್ ಏನು ಬರಿತೀನಿ, A ಪ್ಲಸ್ ಬಿ ಕ್ರಾಸ್ A ಮೈನಸ್ ಬಿ. ಸೊ A ಪ್ಲಸ್ ಬಿ ಕ್ರಾಸ್ A ಮೈನಸ್ ಬಿ, A ಪ್ಲಸ್ ಬಿ ಕ್ರಾಸ್ A ಮೈನಸ್ ಬಿ ವೆಕ್ಟರ್ ಬಂದಿತ್ತ, ಡಿವೈಡೆಡ್ ಬೈ ಮ್ಯಾಗ್ನಿಟ್ಯೂಡ್. ಅದೇನು ವೆಕ್ಟರ್ ಇತ್ತು ಅದ್ರದ್ದು ಮ್ಯಾಗ್ನಿಟ್ಯೂಡ್ ಆಗಿ ಬರೋದು. ಸೊ ಈಗ ಇದನ್ನು ಸಾಲ್ವ್ ಮಾಡಿದರೆ ನಮಗೆ, ಸೊ ವೆಕ್ಟರ್ ಏನಿದೆ, 2I ಕ್ಯಾಪು -2I ಕ್ಯಾಪು ಪ್ಲಸ್ 4J ಕ್ಯಾಪ್ -2K ಕ್ಯಾಪ್ ಇದೆ. ನನಗೆ ಬರಿತೀನಿ, -2I ಕ್ಯಾಪ್ ಪ್ಲಸ್ 4J ಕ್ಯಾಪ್ -2K ಕ್ಯಾಪ್. ಸೊ ಅದೇ ಥರ ಬರುತ್ತೆ. ಡಿವೈಡೆಡ್ ಬೈ ಏನು ಬರೀಬೇಕು, ಮ್ಯಾಗ್ನಿಟ್ಯೂಡ್, ಯೂನಿಟ್ ವೆಕ್ಟರ್. ಸೊ ಮ್ಯಾಗ್ನಿಟ್ಯೂಡ್ ಅಂದರೆ ಡಿಸ್ಟೆನ್ಸ್ ಅಂದರೆ ಸ್ಕ್ವೇರ್ ರೂಟ್. ಸೊ ಇಲ್ಲಿ 2 ಇದೆ, 2 ಸ್ಕ್ವೇರ್ 4, ಮೈನಸ್ ಇದೆ ಅಂತ ಹೇಳ್ಬೋದು. -2ನ ಸ್ಕ್ವೇರ್ ಮಾಡಿದ್ರೆ ಏನಾಗುತ್ತೆ, ಪ್ಲಸ್ ಆಯಿತು. ಸೊ ಅದಕ್ಕೆ ಮೈನಸ್ ನಾನು ಫೋಕಸ್ ಮಾಡ್ತಾ ಇಲ್ಲ. 2 ಸ್ಕ್ವೇರ್ 4, 4 ಸ್ಕ್ವೇರ್ 16, ಮತ್ತು ಇಲ್ಲಿ 2 ಸ್ಕ್ವೇರ್ 4. ಸೊ ಏನಾಯ್ತು ಇದು ಸೇಮ್, ಮತ್ತು ಹಂಗೆ ಬರೀತೀನಿ, -2I ಕ್ಯಾಪ್ ಪ್ಲಸ್ 4J ಕ್ಯಾಪ್ -2K ಕ್ಯಾಪ್ ಡಿವೈಡೆಡ್ ಬೈ, ಸೊ ಎಷ್ಟಾಯ್ತು, 16 4 20, ಇದೊಂದು ಪ್ಲಸ್ 4 24 ಆಯಿತು, √24. ಸೊ ಇದೇ ಯೂನಿಟ್ ವೆಕ್ಟರ್ ಪರ್ಪೆಂಡಿಕ್ಯುಲರ್ ಟು ಈಚ್ ಆಫ್ ದಿ ವೆಕ್ಟರ್ A ಪ್ಲಸ್ ಬಿ ಆ್ಯಂಡ್ A ಮೈನಸ್ ಬಿ ಅಂತ. ಸೊ ಹಂಗಂದ್ರೆ ಈಗ ಇದು A ಪ್ಲಸ್ ಬಿ ಅಂದ್ಕೊಂಡ್ರೆ ಇದು A ಪ್ಲಸ್ ಬಿ, ಇದು ಯಾವುದೋ ಇನ್ನೊಂದು ವೆಕ್ಟರ್ A ಮೈನಸ್ ಬಿ, ಇವೆರಡು ಕೊಟ್ಟಿದ್ರು. ಇದಕ್ಕೆ ಯಾವುದೋ ಪರ್ಪೆಂಡಿಕ್ಯುಲರ್ ಫೈಂಡ್ ಮಾಡಿದ್ವಿ, ಅದೇ ಇದು
ಪರ್ಪೆಂಡಿಕ್ಯುಲರ್ ವೆಕ್ಟರ್ ಬಂತಲ್ಲ ಅದು, ಇದ್ರದ್ದು ಯೂನಿಟ್ ವೆಕ್ಟರ್ ನಾವು ಫೈಂಡ್ ಮಾಡಿದ್ವಿ. ಯೂನಿಟ್ ವೆಕ್ಟರ್ ಅಂದ್ರೆ ನಾವು ವೆಕ್ಟರ್ ಏನು ಬಂದಿರುತ್ತೆ ಅದು ಡಿವೈಡೆಡ್ ಬೈ ಅದ್ರ ಮ್ಯಾಗ್ನಿಟ್ಯೂಡ್. ಸೊ ಆ ಥರ ಮಾಡಿದ್ವಿ. ಸೊ ಇದು ಅರ್ಥ ಆಯ್ತು ಅಂತ ಅನ್ಕೊಂತೀನಿ. ಇದು ಎಕ್ಸಾಂಪಲ್ ಪ್ರಾಬ್ಲಮ್ಮೇ. ಸೊ ಇದು ಬರೋ ಚಾನ್ಸ್ ಇರುತ್ತೆ. ಸೊ 3 ಮಾರ್ಕ್ಸ್ ಕೇಳೋ ಚಾನ್ಸ್ ಇರುತ್ತೆ. ಸೊ ಇದು ನೀಟಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ರೆ, ಅದ್ರ ಜೊತೆಗೆ ಇದು 12th 13th ಎರಡು ಬ್ಯಾಲೆನ್ಸ್ಡ್ ಆಗಿ ನೋಡ್ಕೊಳ್ರೆ, ಯಾಕಂದ್ರೆ ಕನ್ಫ್ಯೂಷನ್ ಆಗೋ ಚಾನ್ಸ್ ಇರುತ್ತೆ. ಪರ್ಪೆಂಡಿಕ್ಯುಲರ್ ಟು ಈಚ್ ಅದರ್, ಪರ್ಪೆಂಡಿಕ್ಯುಲರ್ ಟು ಈಚ್ ಆಫ್ ದಿ ವೆಕ್ಟರ್. ಸೊ ಅವೆರಡು ಸೆಂಟೆನ್ಸ್ ಕರೆಕ್ಟಾಗಿ ನೋಡ್ಕೊಳ್ರಿ. ನೆಕ್ಸ್ಟ್ 14th ಕ್ವಶನ್. ಸೊ ಈಗ ಹೆಂಗ್ ಪರ್ಪೆಂಡಿಕ್ಯುಲರ್ ಡಿಸ್ಕಸ್ ಮಾಡಿದ್ವಿ, ಸೊ ಈಗ 14th ಕ್ವಶನ್ ನಾವು 14th ಕ್ವಶನ್ ಅಬ್ಸರ್ವ್ ಮಾಡಿದ್ರೆ ಕೊಲಿನಿಯರ್ ಅಂತ ಇದೆ. ಸೊ ಪಾರ್ಟ್ 1 ಅಲ್ಲಿ ಆಲ್ರೆಡಿ ಪರ್ಪೆಂಡಿಕ್ಯುಲರ್ ಪ್ಯಾರಲಲ್ ಹೇಳೋ ಟೈಮಲ್ಲಿ ಪ್ಯಾರಲಲ್ ಅಂದ್ರೂ ಒಂದೇ, ಕೊಲಿನಿಯರ್ ಅಂದ್ರೂ ಒಂದೇ ಅಂತ ಡಿಸ್ಕಸ್ ಮಾಡಿದ್ವಿ ಪಾರ್ಟ್ 1 ವಿಡಿಯೋದಲ್ಲಿ. ಸೊ ಈಗ ಯೂಸ್ ಆಗ್ತದೆ ನೋಡಿ, ಕೊಲಿನಿಯರ್ ಅಂತ ಇದೆ. ಸೊ ಕೊಲಿನಿಯರ್ ಅಂತ ಇದ್ದಾರೆ ಅಂದ್ರೆ ನಾವು ಏನು ಶೋ ಮಾಡಬೇಕು, ಈ ವೆಕ್ಟರ್ ಪರ್ಪೆಂಡಿಕ್ಯುಲರ್ ವೆಕ್ಟರ್ ಅಂತ, ಸಾರಿ ಪ್ಯಾರಲಲ್ ವೆಕ್ಟರ್ ಅಂತ ಹೇಳ್ಬೇಕು. ಕೊಲಿನಿಯರ್ ಅಂತಂದ್ರೆ ಏನು, ಪ್ಯಾರಲಲ್. ಸೊ ಇವೆರಡು ವೆಕ್ಟರ್ ಪ್ಯಾರಲಲ್ ವೆಕ್ಟರ್ ಅಂತ ಹೇಳ್ಬೇಕು ಈಗ. ಸೊ ಈಗ ನಾವು ಪ್ಯಾರಲಲ್ ವೆಕ್ಟರ್ ಅಂತ ಹೇಳ್ಬೇಕಂದ್ರೆ ಮ್ಯಾಥಮೆಟಿಕಲಿ ಹೆಂಗ್ ಶೋ ಮಾಡಬೇಕು, ಫಸ್ಟ್ ಎ ಬಿ ಅಂತ ನೇಮ್ ಮಾಡ್ಕೊಳ್ರಿ, ಈಸಿ ಆಗುತ್ತೆ. ಎ ಏನು ಮಾಡೋಣ, 2i ಕ್ಯಾಪ್ ಮೈನಸ್ 3j ಕ್ಯಾಪ್ ಪ್ಲಸ್ 4k ಕ್ಯಾಪು. ಬಿ ಅಂತಂದರೆ ಮೈನಸ್ 4i ಕ್ಯಾಪ್ ಪ್ಲಸ್ 6j ಕ್ಯಾಪ್ ಮೈನಸ್ 8k ಕ್ಯಾಪ್. ಸೊ ಎ ಬಿ ಎರಡು ವೆಕ್ಟರ್ ಬಂತೌದಾ, ಇವೆರಡು ಕರೆಕ್ಟಾಗಿ ಅಬ್ಸರ್ವ್ ಮಾಡ್ರೆ ಪ್ಯಾರಲಲ್ ಅಂತಂದ್ರೆ ಏನು, ಸೊ ಪ್ಯಾರಲಲ್ ವೆಕ್ಟರ್ಸ್ ಅಂತಂದ್ರೆ ಏನು, ಕೊಲಿನಿಯರ್. ಸೊ ಯಾವ ಥರ ಲಿಂಕ್ ಮಾಡ್ಕೋಬೇಕಂದ್ರೆ ಕೊಲಿನಿಯರ್ ಅಂದರೆ ಪ್ಯಾರಲಲ್, ಈ ಥರ ಥಿಂಕ್ ಮಾಡೋ. ಕೊಲಿನಿಯರ್ ಅಂದರೆ ಪ್ಯಾರಲಲ್ ಅಂದರೆ ಪ್ರಪೋರ್ಷನಲ್ ಇದಾವೆ ಅಂತ. ಸೊ ಕೊಲಿನಿಯರ್, ಪ್ಯಾರಲಲ್, ಪ್ರಪೋರ್ಷನಲ್. ಕೊಲಿನಿಯರ್ ಇದಾವೆ ಅಂದ್ರೆ ಪ್ಯಾರಲಲ್ ಇರ್ತವೆ, ಪ್ಯಾರಲಲ್ ಇದಾವೆ ಅಂದ್ರೆ ಪ್ರಪೋರ್ಷನಲ್ ಇರ್ತವೆ. ಪ್ರಪೋರ್ಷನಲ್ ಅಂದ್ರೆ ಒಂದು ಈಗ ನೋಡಿ ಅಬ್ಸರ್ವ್ ಮಾಡ್ರಿ, ಈ 2 ಈ -4 ಅಬ್ಸರ್ವ್ ಮಾಡ್ರಿ. ಸಮಥಿಂಗ್ ಏನೋ ಒಂದು ಮಲ್ಟಿಪ್ಲೈ ಮಾಡಿದ್ರೆ -4 ಬರ್ತಾ ಇದೆ. 2ಗೆ ಏನು ಮಲ್ಟಿಪ್ಲೈ ಮಾಡಿದ್ರೆ -4 ಬರ್ತಾ ಇದೆ, ಸ್ವಲ್ಪ ಥಿಂಕ್ ಮಾಡಿದ್ರೆ 2ಗೆ ಇಂಟು -2 ಮಾಡಿದ್ರೆ 2 ಇಂಟು -2 -4 ಆಗ್ತಾ ಇದೆ, ಅಂದ್ರೆ -2 ಇಂಟು ಮಾಡ್ತಾ ಇದೆ. ಅದೇ -3 ಇಂಟು ಮಾಡಿ ನೋಡ್ರಿ, -3 ಇದೆ, ಅದಕ್ಕೆ ಇಂಟು -2 ಮಾಡಿದ್ರೆ ಆನ್ಸರ್ ಏನು ಬರುತ್ತೆ ನಮಗೆ, +6. -3 ಇಂಟು -2 ಮಾಡಿದ್ರೆ +6 ಬರ್ತಾ ಇದೆ. ಸೊ 2ಗೆ ಇಂಟು -2 ಮಾಡಿದ್ರೆ -4 ಬಂತು, ಹೌದಾ. -3ಗೆ -2 ಇಂಟು ಮಾಡಿದ್ರೆ +6 ಬಂತು. 4ಗೆ ಇಂಟು -2 ಮಾಡಿದ್ರೆ -8 ಬಂತು. ಅಂದ್ರೆ ಒಂದು ವೆಕ್ಟರ್ಗೆ ಯಾವುದೋ ಒಂದು ನಂಬರ್ನ ಇಂಟು ಮಾಡಿದ್ರೆ, ಅಷ್ಟು ವೆಕ್ಟರ್ಗೆ ಯಾವುದೋ ಒಂದು ನಂಬರ್ನ ಇಂಟು ಮಾಡಿದ್ರೆ ಹೊಸ ವೆಕ್ಟರ್ ಬರ್ತಾ ಇದೆ. ಹಂಗಂದ್ರೆ ಅವೆರಡು ಹೆಂಗಿದಾವೆ, ಪ್ರಪೋರ್ಷನಲ್ ಇದೆ. ಸೊ ಪ್ರಪೋರ್ಷನಲ್ ಇದಾವೆ ಅಂದ್ರೆ ಪ್ಯಾರಲಲ್ ಇದಾವೆ, ಪ್ಯಾರಲಲ್ ನಾವು ಕೊಲಿನಿಯರ್ ಅಂತೀವಿ. ಸೊ ಇದು ಲಾಜಿಕ್. ಸೊ ಅದಕ್ಕೆ ಏನು ಮಾಡ್ತೀನಿ ನಾನು, ಇದು ಶೋ ಮಾಡ್ಬೇಕಲ್ಲ, ಶೋ ಮಾಡೋಕೆ ಏನು ಮಾಡ್ತೀನಿ, ಸ್ಮಾಲ್ ಯಾವ್ದು ಹುಡುಕ್ತೀನಿ, ಸ್ಮಾಲ್ ಟು ಬಿಗ್ 4 ಇದೆ. ಸೊ ಈಗ ಅದಕ್ಕೆ ಫಸ್ಟ್ ಬಿ ತೊಗೊತೀನಿ, ಬಿ ಈಕ್ವಲ್ ಟು ಬಿಗ್ ತೊಗೊತೀನಿ, -4i ಕ್ಯಾಪ್ ಪ್ಲಸ್ 6j ಕ್ಯಾಪ್ ಮೈನಸ್ 8k ಕ್ಯಾಪ್. ಇದರಲ್ಲಿ -2 ಕಾಮನ್ ತೆಗ್ದ್ಬಿಡ್ತೀನಿ. -2 ಕಾಮನ್, ಬಿಗ್ಗಲ್ಲಿ -2 ಕಾಮನ್. -2 ಯಾಕೆ ತೆಗೆದ್ರೆ ಅಂದ್ರೆ -2 ತೆಗೆದ್ರೆ ನಮ್ಗೆ ಇಲ್ಲಿ 2 ಬರುತ್ತೆ ಅದಕ್ಕೆ. ಸೊ -2 ಕಾಮನ್ ತೆಗೆದ್ರೆ ರಿಮೈನಿಂಗ್ ಏನು, 2i ಕ್ಯಾಪ್. -2 ಕಾಮನ್ ತೆಗೆದಕ್ಕೆ ಎಲ್ಲ ಸೈನ್ ಚೇಂಜ್ ಆಗ್ತವೆ, -3j ಕ್ಯಾಪ್. ಸೊ ಮೈನಸ್ ಇರೋದು ಪ್ಲಸ್ ಆಗುತ್ತೆ, 4k ಕ್ಯಾಪ್. ಇದು ಬಿ. ಸೊ ಇಲ್ಲಿ ಅಬ್ಸರ್ವ್ ಮಾಡಿದ್ರೆ ಬಿ ಈಕ್ವಲ್ ಟು -2 ಹಂಗೆ ಬರೀತೀನಿ. ಈಗ ಇಲ್ಲೇನು ಬಂತಲ್ಲ, ಹೊಸದಾಗಿ ಏನು ಕ್ರಿಯೇಟ್ ಆಯ್ತಲ್ಲ, ಇದು ನಥಿಂಗ್ ಬಟ್ ಎ. ಇಲ್ಲೇನಿದೆ ಅಲ್ಲ, ಇದು ನಥಿಂಗ್ ಬಟ್ ಎ. ಅಬ್ಸರ್ವ್ ಮಾಡಿ, 2i ಕ್ಯಾಪ್ ಮೈನಸ್ 3j ಕ್ಯಾಪ್ ಪ್ಲಸ್ 4k ಕ್ಯಾಪ್. ಇದು ಸೇಮ್ ಇದೆ. ಸೊ ಹಂಗಾಗಿ ಏನು ಬರಿಬೋದು, ಆ ಪ್ಲೇಸಲ್ಲಿ -2a ಕ್ಯಾಪ್ ಅಂತ ಬರಿಬೋದು. ಸೊ ಇದು ಈ ಥರ ಬರ್ದಿರೋದ್ರಿಂದ ಸೊ ನಾವೇನು ಕನ್ಕ್ಲೂಡ್ ಮಾಡ್ದಂಗೆ ಆಯಿತು, ಎ ಆ್ಯಂಡ್ ಬಿ ಆರ್ ಕೊಲಿನಿಯರ್, ಅಂತ ಕನ್ಕ್ಲೂಡ್ ಮಾಡಿ. ಸೊ ಇದು ಅರ್ಥ ಆಯ್ತು ಅಂತ ಅನ್ಕೊಂತೀನಿ. ಸೊ ಕೊಲಿನಿಯರ್ ಅಂದರೆ ಪ್ಯಾರಲಲ್ ಅಂದರೆ ಪ್ರಪೋರ್ಷನಲ್ ಅಂದರೆ ಒಂದು ವೆಕ್ಟರ್ ಇನ್ನೊಂದು ವೆಕ್ಟರ್ಗೆ, ಒಂದು ವೆಕ್ಟರ್ನ ಯಾವುದೋ ಒಂದು ನಂಬರಿಂದ ಮಲ್ಟಿಪ್ಲೈ ಮಾಡಿದ್ರೆ ಇನ್ನೊಂದು ವೆಕ್ಟರ್ ಬರ್ಬೋದು, ಆ ಥರ ಇದೆ ಅಂತ. ಓಕೆ, ಈಗ ಅದೇ ಲಾಜಿಕ್, ಅದೇ ನೆನ್ಪಿಟ್ಕೊಂಡ್ರೆ ನಮಗೆ ನೆಕ್ಸ್ಟ್ ಇನ್ನೊಂದು ಪ್ರಾಬ್ಲಮ್ಗೆ ಹೆಲ್ಪ್ ಆಗುತ್ತೆ. ನೋಡ್ರಿ, ಏನು 2 ವೆಕ್ಟರ್ಸ್ ಇದಾವೆ, ಆರ್ ಕೊಲಿನಿಯರ್ ಹೇಳ್ಯಾರವ್ರೆ. ಕೊಲಿನಿಯರ್ ಶೋ ಮಾಡೋ ಅವಶ್ಯಕತೆ ಇಲ್ಲ, ಕೊಲಿನಿಯರ್ ಅಂತ ಹೇಳ್ಬಿಟ್ರೆ ದೆನ್ ಲ್ಯಾಂಬ್ಡಾ ಫೈಂಡ್ ಮಾಡಬೇಕು. ಲ್ಯಾಂಬ್ಡಾ ಅಂದ್ರೆ ಇಲ್ಲಿ ಯಾವುದೋ ಕೊಟ್ರೆ, ಒಂದು ಅನ್ನೋನ್ ವ್ಯಾಲ್ಯೂ ಕೊಟ್ರೆ ಲ್ಯಾಂಬ್ಡಾ ಅಂತ, ಆ ಲ್ಯಾಂಬ್ಡಾ ಫೈಂಡ್ ಮಾಡಬೇಕು. ಸೊ ಕೊಲಿನಿಯರ್ ಅಂದರೆ, ಸೊ ನಮ್ಗೆ ಏನು ನೆನಪಾಗ್ಬೇಕು ಈಗ, ಸೊ ಕೊಲಿನಿಯರ್ ಅಂದರೆ ಏನು ನೆನಪಾಗಬೇಕು, ಪ್ಯಾರಲಲ್ ಅಂದರೆ ಏನು ನೆನಪಾಗಬೇಕು, ಪ್ರಪೋರ್ಷನಲ್. ಸೊ ಕೊಲಿನಿಯರ್, ಪ್ಯಾರಲಲ್, ಪ್ರಪೋರ್ಷನಲ್. ಸೊ ಕೊಲಿನಿಯರ್, ಪ್ಯಾರಲಲ್, ಪ್ರಪೋರ್ಷನಲ್ ಬರ್ತಾ ಇದೆ ಅಂತಂದ್ರೆ ಈಗ ಈ ವೆಕ್ಟರ್ ಏನಾಗಿದ್ದಾವೆ, ಪ್ರಪೋರ್ಷನಲ್ ಇದಾವೆ ಅಂತ. ಪ್ರಪೋರ್ಷನಲ್ ಅಂತಂದ್ರೆ ಹಿಂಗೆ ಡಿವೈಡ್ ಮಾಡ್ತೇನೆ ನೋಡಿ, ಇದು 2 ತೊಗೊಂಡೆ, ಡಿವೈಡೆಡ್ ಬೈ ಇದು ಲ್ಯಾಂಬ್ಡಾ. ಪ್ರಪೋರ್ಷನಲ್ ಆ ನಂಬರ್ ರೇಷಿಯೋ, ಈ ನಂಬರ್ ರೇಷಿಯೋ ಸೇಮ್ ಇರಬೇಕು. ಸೊ 2 ಡಿವೈಡೆಡ್ ಬೈ ಲ್ಯಾಂಬ್ಡಾ. ನೆಕ್ಸ್ಟ್ ಏನಿದೆ,
ನೆಕ್ಸ್ಟ್ ಏನಿದೆ ಇಲ್ಲಿ -3 ಇದೆ, ಇಲ್ಲೇನಿದೆ +6 ಇದೆ. ಸೊ ಇವೆರಡು ರೇಷಿಯೋ ಇರ್ತವೆ. ಸೊ -3 / 6. ಸೊ ನಾವು ಇದನ್ನ ಸಾಲ್ವ್ ಮಾಡಿಬಿಟ್ರೆ ನಮಗೆ ಲ್ಯಾಂಬ್ಡಾ ಸಿಕ್ತು. ಜಸ್ಟ್ ಐ ಕ್ಯಾಪ್ದು ಇಲ್ಲಿ ಐ ಕ್ಯಾಪ್ದು ರೇಷಿಯೋ, ಜೆ ಕ್ಯಾಪ್ದು ರೇಷಿಯೋ, ಕೆ ಕ್ಯಾಪ್ದು ರೇಷಿಯೋ ಮಾಡಿದರೆ ರೇಷಿಯೋ ಸೇಮ್ ಇರುತ್ತೆ ಅಂತ, ಅದೇ ಪ್ರಪೋರ್ಷನಲ್. ಸೊ ಈಗ ಲ್ಯಾಂಬ್ಡಾ ಫೈಂಡ್ ಮಾಡೋಕ್ಕೋಸ್ಕರ ನಾನು ಪ್ರಪೋರ್ಷನಲ್ ಇರೋದಕ್ಕೆ ಡಿವಿಷನಲ್ಲಿ ಬರ್ಕೊಂಡೆ, -2 / ಲ್ಯಾಂಬ್ಡಾ, -3 / 6 ಈ ಥರ ಬರ್ಕೊಂಡು ಇದು ಸಾಲ್ವ್ ಮಾಡ್ತೀನಿ. ಏನದು ಕ್ರಾಸ್ ಮಲ್ಟಿಪ್ಲೈ ಮಾಡ್ತೀನಿ. ಸೊ ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ ಇದು 2 × 6 ಆಯಿತು. ಸೊ ಇದು -3 × ಲ್ಯಾಂಬ್ಡಾ ಆಯಿತು. ಸೊ 3 1s 3 2s. ಸೊ ಲ್ಯಾಂಬ್ಡಾ = -4. ಲ್ಯಾಂಬ್ಡಾ = -4 ಬಂತು. ಬಟ್ ಇದು ಕರೆಕ್ಟ್ ಐತೆಲ್ಲ ಚೆಕ್ ಮಾಡಿದ್ರೆ ಸ್ವಲ್ಪ ಇಲ್ಲಿ ಅಬ್ಸರ್ವ್ ಮಾಡಿರಿ, -4 ಪುಟ್ ಮಾಡ್ತೀನಿ. 2 × -2 -4 ಇದೇ ಕ್ವಶನ್ ನೋಡಿ, ಅಬ್ಸರ್ವ್ ಮಾಡೋಂಗ ಇದೇ ಕ್ವಶನ್ ಸೇಮ್ ಇದು ನೋಡಿ. ಲ್ಯಾಂಬ್ಡಾ ಪ್ಲೇಸಲ್ಲಿ ಏನು ಬಂದಿದೆ, ಲ್ಯಾಂಬ್ಡಾ ಪ್ಲೇಸಲ್ಲಿ -4. ಅದೇ ಕ್ವಶನ್ ಹೆಂಗೆ ಚೇಂಜ್ ಮಾಡಿರಿ ನೋಡಿ. ಸೊ 14 ಕ್ವಶನ್ 15 ಕ್ವಶನ್ ಸೇಮ್ ಇದೆ. 14 ಕ್ವಶನಲ್ಲಿ 2 ವೆಕ್ಟರ್ ಕೊಟ್ಟು ಕೊಲಿನಿಯರ್ ಅಂದರು. 15th ಕ್ವಶನಲ್ಲಿ 2 ವೆಕ್ಟರ್ ಕೊಲಿನಿಯರ್ ಇದ್ದಾವೆ, ಅದ್ರಾಗ ಲ್ಯಾಂಬ್ಡಾ ಫೈಂಡ್ ಮಾಡ್ರಿ ಅಂದರು. ಸೊ ಈ ಥರನೂ ಕೇಳ್ತಾರೆ. ಓಕೆ, ಸೊ ಈಗ ನಮಗೆ ಪ್ಯಾರಲಲ್ ಮತ್ತು ಕೊಲಿನಿಯರು ಪ್ರಪೋರ್ಷನಲ್ ಕಾನ್ಸೆಪ್ಟು ಮತ್ತು ಪರ್ಪೆಂಡಿಕ್ಯುಲರ್ ಕಾನ್ಸೆಪ್ಟ್ ಅರ್ಥ ಆಯ್ತು ಅಂತ ಅನ್ಕೊತೀನಿ. ಓಕೆ, ನೆಕ್ಸ್ಟ್ ಈಗ 16th ಕ್ವಶನ್ ನೋಡ್ರಿ. ಇದು ಕೂಡ ಇಂಪಾರ್ಟೆಂಟು. 3 ಮಾರ್ಕ್ಸಲ್ಲಿ ಕೇಳಿದ್ದಾರೆ. ಏರಿಯಾ ಆಫ್ ಪ್ಯಾರಲೋಗ್ರಾಮ್, ಏರಿಯಾ ಆಫ್ ಟ್ರಯಾಂಗಲ್, ಏರಿಯಾ ಆಫ್ ಪ್ಯಾರಲೋಗ್ರಾಮ್, ಏರಿಯಾ ಆಫ್ ಟ್ರಯಾಂಗಲ್, ಇದ್ರ ಫಾರ್ಮುಲಾಸು ಇದ್ರದ್ದೆಲ್ಲ ನಾವು ಪಾರ್ಟ್ 1 ಡಿಸ್ಕಸ್ ಮಾಡಿದ್ವಿ. ಸೊ ಡೈರೆಕ್ಟ್ ಪ್ರಾಬ್ಲಮ್ ಸಾಲ್ವ್ ಮಾಡೋಣ. ಸೊ ಈಗ ಸೊಲ್ಯೂಷನ್ನು, ಸೊ ಈಗ ಫೈಂಡ್ ಏರಿಯಾ ಆಫ್ ಪ್ಯಾರಲೋಗ್ರಾಮ್ ಹೂಸ್ ಅಡ್ಜಸೆಂಟ್ ಸೈಡ್ಸ್ ಆರ್ ಅಂತ AB ಕೊಟ್ಬಿಡ್ರಿ. AB ಇನ್ನೊಂದು AB ಕೊಟ್ಟಿದ್ದೀನಿ, ಇದು ಹೋಮ್ವರ್ಕ್, ನೀವೇ ಹೋಮ್ವರ್ಕ್ ಮಾಡ್ಕೊಳ್ರಿ, ಟ್ರೈ ಮಾಡ್ರಿ ನೀವೇ ಇದು. ಸೊ ಇದು AB ಇದು ಸಾಲ್ವ್ ಮಾಡೋಣ. ಅದೇ ಥರ ನೀವು ಇನ್ನೊಂದು ಟ್ರೈ ಮಾಡಿ, ಪ್ರಾಕ್ಟೀಸ್ ಆಗ್ಬಿಡುತ್ತೆ ನಿಮ್ಗೆ. ಓಕೆ, ಸೊ ಈಗ ಇದು AB ನೋಡ್ರಿ, A ಇದೆ I ಕ್ಯಾಪ್ -J ಕ್ಯಾಪ್ +3K ಕ್ಯಾಪ್. B ಇದೆ 2I ಕ್ಯಾಪ್ -7J ಕ್ಯಾಪ್ +K ಕ್ಯಾಪ್ ಇದೆ. ಓಕೆ, ಸೊ ಈಗ ಇದು ಏರಿಯಾ ಆಫ್ ಪ್ಯಾರಲೋಗ್ರಾಮ್ ಅಂದರೆ, ಆಲ್ರೆಡಿ ಪಾರ್ಟ್ 1 ಡಿಸ್ಕಸ್ ಮಾಡಿದ್ವಿ. ಏನು ಮ್ಯಾಗ್ನಿಟ್ಯೂಡ್ ಆಫ್ A × B. ಫಸ್ಟ್ A × B ಫೈಂಡ್ ಮಾಡಬೇಕು. ಸೊ ಅದಕ್ಕೆ A × B ಮಾಡ್ತಾ ಇದ್ದೀನಿ. A × B ಹೆಂಗೆ ಮಾಡಬೇಕು, ಡಿಟರ್ಮೆಂಟ್ ಹಾಕ್ತೀನಿ. ಫಸ್ಟ್ ರೋ ಏನು ಬರಿತೀನಿ, I ಕ್ಯಾಪ್ J ಕ್ಯಾಪ್ K ಕ್ಯಾಪ್ ಬರಿತೀನಿ. ಇಲ್ಲಿ ಫಸ್ಟ್ ರೋ ಆಯಿತು. ಸೆಕೆಂಡ್ ರೋ ಏನು ಬರೋಣ, ಇಲ್ಲ A ಕ್ಯಾಪ್ದೇನಿದೆ 1 -1 3, ನೆಕ್ಸ್ಟ್ 2 -7 1. ಸೊ ಇದು ಗೊತ್ತು ಅನ್ಕೊತೀನಿ. ನೆಕ್ಸ್ಟ್ ಏನಾಗುತ್ತೆ, I ಕ್ಯಾಪ್ದು ಓಪನ್ ಕ್ಲೋಸ್, ನೆಕ್ಸ್ಟ್ -J ಕ್ಯಾಪು ಓಪನ್ ಕ್ಲೋಸ್, ನೆಕ್ಸ್ಟ್ +K ಕ್ಯಾಪು ಓಪನ್ ಕ್ಲೋಸ್. ಈ ಥರ 3 ಓಪನ್ ಕ್ಲೋಸ್ ಥರ ಬರ್ಕೊಂಬಿಡ್ರಿ, ಯಾಕಂದರೆ ಕನ್ಫ್ಯೂಷನ್ ಆಗಲ್ಲ. ಆಮೇಲೆ ಏನು ಡಿಸ್ಕಸ್ ಮಾಡಿದ್ವಿ, ಫಸ್ಟ್ ರೋ ಫಸ್ಟ್ ಕಾಲಮ್ ಮಾಡಿ 4 ನಂಬರ್ಸ್ ಸಾಲ್ವ್ ಮಾಡ್ತೀವಿ. ಹೌದಾ, ಸೊ ಆ 4 ನಂಬರ್ ಸಾಲ್ವ್ ಮಾಡಿ 1 × -1 -7 × 3. ಅಬ್ಸರ್ವ್ ಮಾಡಿ, -7 × 3 ಇದೆ. ಸೊ -7 × 3 -27 -21 ಬರುತ್ತೆ. ಸೊ ನಾವೇನು ಬರಿತೀವಿ, +21 ಬರಿತೀವಿ. ನೆಕ್ಸ್ಟ್ ಅದೇ ಥರ ಫಸ್ಟ್ ರೋ ಸೆಕೆಂಡ್ ಕಾಲಮ್ ಹೋಗುತ್ತೆ, ಇದು ಲೆಫ್ಟು ಇದು ರೈಟ್ ಮಾಡ್ತೀವಿ. ಸೊ 1 × 1 ಮಾಡಿದಾಗ 1 ಬರುತ್ತೆ, 2 × 3 ಮಾಡಿದಾಗ 6 ಬರುತ್ತೆ. ನಾನು -6 ಬರಿತೀನಿ. ಸೊ ನೆಕ್ಸ್ಟ್ ಅದೇ ಥರ ಇದು ಕ್ಯಾನ್ಸಲ್ ಔಟ್ ಮಾಡಿದಾಗ ಈ 4 ನಂಬರ್ಸ್ ಉಳಿತವೆ. ಸೊ -7 × 1 ಮಾಡ್ತೀನಿ. -7 × 1 ಮಾಡಿದಾಗ -7 ಬರುತ್ತೆ. ಅದೇ ಥರ 2 × -1 ಮಾಡಿದಾಗ -2 ಬರುತ್ತೆ, ಬಟ್ ನಾನು +2 ಬರೀತೀನಿ. ಸೊ ಇದು ಸಾಲ್ವ್ ಮಾಡಿದರೆ 21 1 ಹೋದ್ರೆ 20 I ಕ್ಯಾಪ್ ಆಯ್ತಿದ್ದು. ನೆಕ್ಸ್ಟು 1 - 6 ಅಂದರೆ -5, ಔಟ್ಸೈಡ್ ಮೈನಸ್ ಇದೆ, +5J ಕ್ಯಾಪ್ ಆಯಿತು. ಸೊ ಇದು +2 ಇದೆ. 2 -7 +2 ಅಂತಂದರೆ -5 ಆಗುತ್ತೆ. ಸೊ ಇಲ್ಲಿ ಔಟ್ಸೈಡ್ K ಇರೋದಕ್ಕೆ -5K ಕ್ಯಾಪ್. ಇದೇನಿದು, ಇದು ಬಂತಲ್ಲ, ಏನಿದು A × B ಫೈಂಡ್ ಮಾಡಿದ್ವಿ. A × B ಗೊತ್ತು ನಮಗೆ. ಸ್ವಲ್ಪ ಪ್ರಾಕ್ಟೀಸ್ ಮಾಡಿರಿ, ಇಲ್ಲಿ ರಾಂಗ್ ಆಗೋ ಚಾನ್ಸ್ ಇರುತ್ತೆ, +- ಮಿಸ್ ಆಗ್ತವೆ ಎಕ್ಸಾಮ್ ಟೆನ್ಷನಲ್ಲಿ. ಸೊ ಅದಾಗಬಾರ್ದಂದ್ರೆ ಈ ಥರ ಸಾಲ್ವ್ ಮಾಡಿದ್ಮೇಲೆ ಮತ್ತೆ ನೀವು ಒಂದ್ಸರಿ ಪೆನ್ಸಿಲ್ ತೊಗೊಂಡು ಮತ್ತೆ ಚೆಕ್ ಮಾಡ್ಬೇಕು, ಇದು ಕರೆಕ್ಟ್ ಮಾಡಿದ್ನಾ, ಈ ಥರ ಇದು ಕರೆಕ್ಟ್ ಮಾಡಿದ್ನ ಅಂತ ಒಂದ್ಸರಿ ಚೆಕ್ ಮಾಡ್ಕೊಡ್ರಿ. ಏನಿಲ್ಲ, ಜಸ್ಟ್ ಒಂದು 30-40 ಸೆಕೆಂಡ್ಸ್ ಮತ್ತೆ ರೀಇನ್ವೆಸ್ಟ್ ಮಾಡಿ ಟೈಮ್ನ, ಮತ್ತೆ ಜಸ್ಟ್ ಗ್ಲಾನ್ಸ್ ಮಾಡಿ ಚೆಕ್ ಮಾಡ್ಕೊಂಡ್ರೆ ಏನಾದ್ರು ರಾಂಗ್ ಆಗಿದ್ರೆ ಅಲ್ಲಿ ನಿಮಗೆ ಕ್ಲಾರಿಫಿಕೇಶನ್ ಸಿಕ್ಬಿಡುತ್ತೆ. ಸೊ ಹಂಗಾಗಿ ಒಂದು 30-40 ಸೆಕೆಂಡ್ ಡಿಟರ್ಮೆಂಟ್ ಕ್ವಶನ್ ಸಾಲ್ವ್ ಮಾಡೋ ಟೈಮ್ನಾಗ ಮಾತ್ರ ಈ ಥರ ಡಿಟರ್ಮೆಂಟ್ಸ್ ಮ್ಯಾಟ್ರಿಕ್ಸ್ ಸಾಲ್ವ್ ಮಾಡೋ ಟೈಮಲ್ಲಿ ಒಂದು 30 ಸೆಕೆಂಡ್ 40 ಸೆಕೆಂಡ್ ರೀವಿಸಿಟ್ ಮಾಡಿ ನೋಡ್ತಾ ಇರಬೇಕು. ಓಕೆ, ಸೊ ಈಗ A × B. ಈಗ ನಮಗೆ ಕೇಳಿರೋದು ಏರಿಯಾ. ಸೊ ಏನು ಏರಿಯಾ ಆಫ್ ಪ್ಯಾರಲೋಗ್ರಾಮ್ ಕೇಳಿದ್ರೆ, ಸೊ ಏರಿಯಾ ಆಫ್ ಪ್ಯಾರಲೋಗ್ರಾಮ್ ಏನಾಗುತ್ತೆ, ಮ್ಯಾಗ್ನಿಟ್ಯೂಡ್ ಆಫ್ A × B.
ಸೊ ನಮಗೆ ಎ ಕ್ರಾಸ್ ಬಿ ಬಂದಿದೆ, ಅದರದ್ದು ಮ್ಯಾಗ್ನಿಟ್ಯೂಡ್ ಬೇಕು, ಅದೇ ಏರಿಯಾ ಆಫ್ ಪ್ಯಾರಲೋಗ್ರಾಮ್. ಸೊ ಮ್ಯಾಗ್ನಿಟ್ಯೂಡ್ ಗೊತ್ತು ನಮ್ಗೆ ಆಲ್ರೆಡಿ, ಈ ಥರ ಸ್ಕ್ವೇರ್ ರೂಟ್ ಬರೆದು 20 ಸ್ಕ್ವೇರ್ ಅಂದರೆ ಇದು 400 ಆಯಿತು, ಇದು 25 ಆಯಿತು, ಇದು 25 ಆಯಿತು. ಸೊ ಎಷ್ಟಾಯ್ತು ಇದು 450 ಆಗುತ್ತೆ, 450 ಸ್ಕ್ವೇರ್ ಯೂನಿಟ್ಸ್, 450 ಸ್ಕ್ವೇರ್ ಯೂನಿಟ್ಸ್. ಸೊ ನಿಮಗೆ ಇದು ಸಿಂಪ್ಲಿಫೈ ಮಾಡೋದು ಗೊತ್ತಿದ್ರೆ ಮಾಡಿರಿ, ಇಲ್ಲ ಇಲ್ಲಿಗೆ ಸ್ಟಾಪ್ ಮಾಡಿ. ಸಿಂಪ್ಲಿಫೈ ಅಂದರೆ ಏನಿಗೆ ಇದನ್ನು ಹೆಂಗೆ ಬರಿಬೋದು, 450 ಇದೆ, ಸೊ 9ಇಂದ ಅಂದರೆ ಪರ್ಫೆಕ್ಟ್ ಸ್ಕ್ವೇರಿಂದ ಮಲ್ಟಿಪ್ಲಿಕೇಶನ್ ಮಾಡಬೇಕು. ಸೊ ಇದು ಕನ್ಫ್ಯೂಷನ್ ಆದರೆ ಬೇಡ, ಇಲ್ಲಿಗೆ ಸ್ಟಾಪ್ ಮಾಡಿರಿ. ಸೊ ಇಲ್ಲ ಒಂದು ಬರುತ್ತೆ ನಿಮಗೆ ಅಂದರೆ ಈ ಥರ ಟ್ರೈ ಮಾಡಿರಿ. 9 ಇಂಟು 9 5 45 ಅಲ್ಲ, ಸೊ 9 ಇಂಟು 50, ಸೊ ಇದೇನಾಯ್ತು ನೋಡ್ರಿ 9, 15 ಹೆಂಗೆ ಬರಿಬೋದು ಇನ್ನು 25 ಇಂಟು 2 ಈ ಥರ ಬರಿಬೋದು. ಸೊ ಈಗ 9 ಸ್ಕ್ವೇರ್ ರೂಟ್ 3 ಆಗುತ್ತೆ, 25 ಸ್ಕ್ವೇರ್ ರೂಟ್ 5 ಆಗುತ್ತೆ, 5 ಇಂಟು 3 15 ರೂಟ್ 2 ಸ್ಕ್ವೇರ್ ಯೂನಿಟ್ಸ್ ಈ ಥರನೂ ಮಾಡ್ಬೋದು, 15 ರೂಟ್ 3 ಸ್ಕ್ವೇರ್ ಯೂನಿಟ್ಸ್ ಈ ಥರ. ಓಕೆ, ಸೊ ಈ ಥರ ಎಲ್ಲ ಮಾಡಿದ್ಮೇಲೆ ರಾಂಗ್ ಆಗೋ ಚಾನ್ಸ್ ಇರುತ್ತೆ. ಸೊ ಈ ಕ್ವಶನ್ಸ್ ಬಿಲೀವ್ ಮಾಡೋಂಗಿಲ್ಲ, ಸೊ ರಾಂಗ್ ಆಗೋ ಚಾನ್ಸ್ ಇರುತ್ತೆ. ಸೊ ರಿವಿಸಿಟ್ ಮಾಡಿ ಇನ್ನೊಂದು ಸರಿ ಕ್ಲಾರಿಫೈ ಮಾಡ್ಕೋಬೇಕು. ಸೊ ಇನ್ನೊಂದು ಸರಿ ಕ್ಲಾರಿಫೈ ಮಾಡ್ಕೊಂಡಾಗ ಇಲ್ಲೇನು ಸ್ಮಾಲ್ ಮಿಸ್ಟೇಕ್ಸ್ ಏನಾರು ಆಗಿದ್ರೆ ನಿಮಗೆ ಮಿಸ್ ಆಗಲ್ಲ. ಸೊ ಸ್ಮಾಲ್ ಮಿಸ್ಟೇಕ್ಸ್ ಅಲ್ಲೇ ಕ್ಲಾರಿಫೈ ಆಗಿಬಿಡುತ್ತೆ, ನೆಕ್ಸ್ಟ್ ಸಾಲ್ವ್ ಮಾಡ್ಬಿಡ್ಬೋದು. ಓಕೆ, ಸೊ ಸ್ವಲ್ಪ ಇಂಥ ಪ್ರಾಬ್ಲಮ್, ಡಿಟರ್ಮೆಂಟ್ ಪ್ರಾಬ್ಲಮ್, ಮ್ಯಾಟ್ರಿಕ್ಸ್ ಪ್ರಾಬ್ಲಮ್, ಅದನ್ನು ರಿವಿಸಿಟ್ ಮಾಡಿರಿ. ಸೊ ಇದು ನನ್ನ ಕಡೆಯಿಂದ ಒಂದು ಸಜೆಷನ್. ಓಕೆ, ಯಾಕಂದರೆ ಎಕ್ಸಾಮ್ ಟೆನ್ಷನಲ್ಲಿ ಎಲ್ಲರಿಗೂ ಮ್ಯಾಕ್ಸಿಮಮ್ ರಾಂಗ್ ಆಗೋ ಚಾನ್ಸ್ ಇದ್ದೇ ಇರುತ್ತೆ ಆ ಟೆನ್ಷನಲ್ಲಿ ಬರೆಯೋ ಟೈಮಲ್ಲಿ. ಓಕೆ, ಆ ಕ್ಯಾಲ್ಕುಲೇಷನ್ ಮಿಸ್ಟೇಕ್ ಆಗಬಾರ್ದು ಅಂತಂದರೆ ರೀಕ್ಯಾಲ್ಕುಲೇಟ್ ಮಾಡೋದು ಮತ್ತು ಒಂದು ಸರಿ ಚೆಕ್ ಮಾಡೋದು ಮಾಡಿದ್ರೆ ಆಗಲ್ಲ. ಅದರಿಂದ ಆ ಪ್ರಾಬ್ಲಮಿಂದ ಹೊರಗೆ ಬರ್ಬೋದು ನೀವು. ಸೊ ಈಗ ಫೈಂಡ್ ದ ಏರಿಯಾ ಆಫ್ ಟ್ರಯಾಂಗಲ್ ಹೂಸ್ ಅಡ್ಜಸೆಂಟ್. ನೋಡಿ ಈಗ ನೆಕ್ಸ್ಟ್ ಕ್ವಶನ್, ಏರಿಯಾ ಆಫ್ ಪ್ಯಾರಲೋಗ್ರಾಮ್ ಮಾಡಿದಲ್ಲ, ಏರಿಯಾ ಆಫ್ ಟ್ರಯಾಂಗಲ್ ಹೂಸ್ ಅಡ್ಜಸೆಂಟ್ ಸೈಡ್ಸ್ ಆರ್ ಅಂತ. ಸೊ ಇದು ಏರಿಯಾ ಆಫ್ ಪ್ಯಾರಲೋಗ್ರಾಮ್ ಇಲ್ಲಿ ಈ ಕ್ವಶನ್ ಐತಲ್ಲ, ಇದು ನೀವು ಟ್ರೈ ಮಾಡಬೇಕು. ಇದು ನೀವೇ ಟ್ರೈ ಮಾಡಿರಿ, ಎ ಬಿ ಮತ್ತು ಸೇಮ್ ಇದೇ ಪ್ಯಾಟರ್ನ್ ನೀವೇ ಕ್ಯಾಲ್ಕುಲೇಟ್ ಮಾಡಿ ಟ್ರೈ ಮಾಡಿರಿ. ಸೊ ನಿಮ್ಗೆ ಏರಿಯಾ ಆಫ್ ಟ್ರಯಾಂಗಲ್ ಇದೆ, ಏರಿಯಾ ಆಫ್ ಟ್ರಯಾಂಗಲ್ ಹೂಸ್ ಅಡ್ಜಸೆಂಟ್ ಸೈಡ್ಸ್ ಆರ್, ಇದು ಎ ಇದು ಬಿ. ಏರಿಯಾ ಆಫ್ ಟ್ರಯಾಂಗಲ್ಗೂ ಏರಿಯಾ ಆಫ್ ಪ್ಯಾರಲೋಗ್ರಾಮ್ಗೆ ಏನು ಡಿಫ್ರೆನ್ಸ್ ಅಂತಂದರೆ, ಏರಿಯಾ ಆಫ್ ಪ್ಯಾರಲೋಗ್ರಾಮ್ ಅಂದರೆ ಮ್ಯಾಗ್ನಿಟ್ಯೂಡ್ ಆಫ್ ಎ ಕ್ರಾಸ್ ಬಿ ಬರ್ತೀವಿ, ಅದೇ ಏರಿಯಾ ಆಫ್ ಟ್ರಯಾಂಗಲ್ ಅಂದರೆ ಎಕ್ಸ್ಟ್ರಾ ಆಫ್ ಬರಿಬೇಕು. ಈಗ ಇದೇ ಕ್ವಶನ್ಗೆ ನಾನು ಇಲ್ಲೇನಾರು ಆಫ್ ಬರ್ಬಿಟ್ರೆ ಇದೇ ಕ್ವಶನ್ ಏರಿಯಾ ಆಫ್ ಟ್ರಯಾಂಗಲ್ ಆಗ್ಬಿಡುತ್ತೆ. ಸೊ ಆಫ್ ಎಲ್ಲಿ ಬರಿಬೇಕು, ಎಲ್ಲಿ ಬರಿಬಾರ್ದು. ಏರಿಯಾ ಆಫ್ ಟ್ರಯಾಂಗಲ್ ಅಂದರೆ ನಮ್ಗೆ ನೆನಪಾಗುತ್ತೆ, ಆಲ್ರೆಡಿ ಆಫ್ ಇಂಟು ಬೇಸ್ ಇಂಟು ಹೈಟ್ನು ನಾವು ಪ್ರಾಕ್ಟೀಸ್ ಮಾಡಿ ಕಲ್ತಿರ್ತೀವಲ್ಲ. ಸೊ ಏರಿಯಾ ಆಫ್ ಟ್ರಯಾಂಗಲ್ ನೆನಪಾಗುತ್ತೆ. ಸೊ ಏರಿಯಾ ಆಫ್ ಟ್ರಯಾಂಗಲ್ ಬರ್ತಾ ಇದೆ ಅಂದರೆ ಆಫ್ ಎಕ್ಸ್ಟ್ರಾ ಬರುತ್ತೆ. ಓಕೆ, ಸೊ ಫೈಂಡ್ ಏರಿಯಾ ಆಫ್ ಟ್ರಯಾಂಗಲ್ ಹೂಸ್ ಅಡ್ಜಸೆಂಟ್ ಸೈಡ್ಸ್ ಆರ್ ಎ ಬಿ ಅಂತ ಕೊಟ್ಟರೆ ಸೇಮ್ ಅದೇ ಥರ ಲಾಜಿಕ್. ಫಸ್ಟ್ ಏನು ಫೈಂಡ್ ಮಾಡ್ತೀನಿ, ಎ ಕ್ರಾಸ್ ಬಿ ಮಾಡ್ತೀನಿ. ಸೊ ಎ ಕ್ರಾಸ್ ಬಿ ಅಂದರೆ ಏನು, ಫಸ್ಟ್ ಐ ಕ್ಯಾಪ್, ಜೆ ಕ್ಯಾಪ್, ಕೆ ಕ್ಯಾಪ್. ಸೊ ಇಲ್ಲಿ ಎ ಅಲ್ಲಿ ಅಬ್ಸರ್ವ್ ಮಾಡಿದರೆ ಐ ಇದೆ, ಕೆ ಇದೆ, ಜೆ ಇಲ್ಲ. ಸೊ 5 ಬರಿತೀನಿ, -2, ಜೆ ಇಲ್ಲ, 0 ಬರಿತೀನಿ, ಇದು -5. ನೆಕ್ಸ್ಟ್ ಬಿದು 3 ಇದಾವೆ, ಸೊ 1 -2 -1 ಇದು ಸಾಲ್ವ್ ಮಾಡಬೇಕು. ಸೊ ಈಗ ಏನು ಫಸ್ಟ್ ಐ ಕ್ಯಾಪು ಬ್ರ್ಯಾಕೆಟ್ ಓಪನ್ ಕ್ಲೋಸು ಮೈನಸ್ ಜೆ ಕ್ಯಾಪು ಬ್ರ್ಯಾಕೆಟ್ ಓಪನ್ ಕ್ಲೋಸು ಪ್ಲಸ್ ಕೆ ಕ್ಯಾಪು ಬ್ರ್ಯಾಕೆಟ್ ಓಪನ್ ಕ್ಲೋಸು. ಸೊ ಈಗ ಫಸ್ಟ್ ರೋ ಫಸ್ಟ್ ಕಾಲಮ್ ಕ್ಯಾನ್ಸಲ್ ಔಟ್ ಮಾಡಿ ಲೆಫ್ಟ್ ರೈಟ್ ಮಾಡಿದ್ರೆ ಏನಾಯ್ತು, ಇದು 4 ಇದು 0 ಬರುತ್ತೆ. ಸೊ ಜೆ ಕ್ಯಾಪ್ದಂದರೆ ಇದು ಫಸ್ಟ್ ರೋ ನೆಕ್ಸ್ಟ್ ಸೆಕೆಂಡ್ ಕಾಲಮ್ ಈ ಥರ ಕ್ಯಾನ್ಸಲ್ ಮಾಡಿ ಸಾಲ್ವ್ ಮಾಡಿದರೆ 2 ಬರುತ್ತೆ. 1 ಇಂಟು -5 ಅಂದರೆ -5, ಇದು +5 ಆಗುತ್ತೆ. ಸೊ ಮತ್ತು ಅದೇ ಥರ ಈಗ ಫಸ್ಟ್ ರೋ ಥರ್ಡ್ ಕಾಲಮ್ ಕ್ಯಾನ್ಸಲ್ ಔಟ್ ಮಾಡಿ ಸಾಲ್ವ್ ಮಾಡಿದರೆ ಲೆಫ್ಟ್ ಅಂದರೆ -2 ಇಂಟು -2 4 ಬರುತ್ತೆ, 4 ಇದು 0 ಆಯಿತು. ಸೊ ಇದೇನು ಬರುತ್ತೆ ಈಗ 4 ಐ ಕ್ಯಾಪ್ -7 ಜೆ ಕ್ಯಾಪ್ ಪ್ಲಸ್ 4 ಕೆ ಕ್ಯಾಪ್. ಸೊ ಇದು ಎ ಕ್ರಾಸ್ ಬಿ ಬಂದು, ಬಟ್ ಏರಿಯಾ ಆಫ್ ಟ್ರಯಾಂಗಲ್ ಕ್ವಶನ್ ಇರೋದು. ಸೊ ಏರಿಯಾ ಆಫ್ ಟ್ರಯಾಂಗಲ್ ಅಂದರೆ ಏನು, ಆಫ್ ಇಂಟು ಮ್ಯಾಗ್ನಿಟ್ಯೂಡ್ ಆಫ್ ಎ ಕ್ರಾಸ್ ಬಿ. ಏನು ಜಸ್ಟ್ ಆಫ್ ಬರೀರಿ. ಮ್ಯಾಗ್ನಿಟ್ಯೂಡ್ ಅಂತಂದ್ರೆ ಏನು, ಸ್ಕ್ವೇರ್ ರೂಟ್ ಆಫ್ 4 ಸ್ಕ್ವೇರ್ 16, 7 ಸ್ಕ್ವೇರ್ 49 ಪ್ಲಸ್ 4 ಸ್ಕ್ವೇರ್ 16. ಸೊ ಆಫ್ ಸ್ಕ್ವೇರ್ ರೂಟ್ ಆಫ್ 49 ಇದೆಷ್ಟಾಯಿತು 49, ಇಲ್ಲಿ 1 ಬರ್ದು 50. ಸೊ 50 65 16 ಪ್ಲಸ್ 50 65 ಆಗುತ್ತೆ, 65. ಸೊ 1/2 ಸ್ಕ್ವೇರ್ ರೂಟ್ ಆಫ್ 65 16 70 81. ಸೊ 81 ಸ್ಕ್ವೇರ್ ಯೂನಿಟ್ಸ್. ಓಕೆ, 1/2 ಸ್ಕ್ವೇರ್ ರೂಟ್ ಆಫ್ 81 ಸ್ಕ್ವೇರ್ ಯೂನಿಟ್ಸ್ ಈ ಥರ ಕ್ಯಾಲ್ಕುಲೇಟ್ ಮಾಡ್ಬೋದು. ಏನು ಡಿಫ್ರೆನ್ಸ್ ಏರಿಯಾ ಆಫ್ ಪ್ಯಾರಲೋಗ್ರಾಮ್ಗೂ ಏರಿಯಾ ಆಫ್ ಟ್ರಯಾಂಗಲ್ಗೂ ಅಂದರೆ ಮ್ಯಾಗ್ನಿಟ್ಯೂಡ್ ಆಫ್ ಎ ಕ್ರಾಸ್ ಬಿ ಸೇಮು, ಬಟ್ ಅಲ್ಲಿ ಏರಿಯಾ ಆಫ್ ಟ್ರಯಾಂಗಲಲ್ಲಿ ಆಫ್ ಬರುತ್ತೆ, ಏರಿಯಾ ಆಫ್ ಪ್ಯಾರಲೋಗ್ರಾಮಲ್ಲಿ ಆಫ್ ಬರಲ್ಲ. ಸೊ ಉಳಿದಿದ್ದೆಲ್ಲ ಸೇಮ್. ಓಕೆ, ಸೊ ಈಗ ನೆಕ್ಸ್ಟ್ ಇದನ್ನ ಸಿಂಪ್ಲಿಫೈ ಮಾಡ್ಬೋದು. ಸ್ಕ್ವೇರ್ ರೂಟ್ ಆಫ್ 81 ಐತಲ್ಲ, ಸ್ಕ್ವೇರ್ ರೂಟ್ ಆಫ್ 81 9 ಆಗುತ್ತೆ. ಸೊ ಇದೇ 9/2 ಸ್ಕ್ವೇರ್ ಯೂನಿಟ್ಸ್ ಅಂತಲೂ ಬರಿಬೋದು. ನಿಮ್ಗೆ ಅದು ಗೊತ್ತಾಗಿಲ್ಲ ಅಂದರೆ ಇಲ್ಲಿಗೆ ಪ್ರೀವಿಯಸ್ ಸ್ಟೆಪ್ ಸ್ಟಾಪ್ ಮಾಡಿರಿ, ಓಕೆ, ಅಲ್ಲಿವರೆಗೆ ಬರೆದ್ರು ಓಕೆ. ಸೊ ಈಗ ನೆಕ್ಸ್ಟ್ ಇಂಪಾರ್ಟೆಂಟ್ ಏನಂತಂದರೆ ಸೆಕ್ಷನ್ ಫಾರ್ಮುಲಾ. ಓಕೆ, ಸೊ ಸೆಕ್ಷನ್ ಫಾರ್ಮುಲಾ 3 ಮಾರ್ಕ್ಸ್ ಕ್ವಶನ್ ಕೇಳ್ತಾರೆ, ಡೈರೆಕ್ಟ್ ಡಿರೈವೇಷನ್. ಸೊ ಇಲ್ಲಿ ಆಲ್ರೆಡಿ ಬರ್ದಿದೆ ನೋಡ್ರಿ. ಶೋ ದಟ್ ಪೊಸಿಷನ್ ವೆಕ್ಟರ್ ಪಾಯಿಂಟ್ ಪಿ ವಿಚ್ ಡಿವೈಡ್ಸ್ ಲೈನ್ ಜಾಯಿನಿಂಗ್ ದ ಪಾಯಿಂಟ್ಸ್ ಎ ಆ್ಯಂಡ್ ಬಿ ಹ್ಯಾವಿಂಗ್ ದ ಪೊಸಿಷನ್ ವೆಕ್ಟರ್ ಎ ಆ್ಯಂಡ್ ಬಿ ಇಂಟರ್ನಲಿ ಇನ್ ದ ರೇಷಿಯೋ m:n. ಇದನ್ನು ಪ್ರೂವ್ ಮಾಡ್ಬೇಕು ನಾವು.
ಪ್ರೂವ್ ಮಾಡಬೇಕು. ಸೊ ಜಸ್ಟ್ ಪ್ರೂಫ್ ಬರ್ದಿದ್ದೀನಿ, ಆಲ್ರೆಡಿ ಇದನ್ನು ಪ್ರಾಕ್ಟೀಸ್ ಮಾಡಿರ್ತೀರ ಅಂತ ಅನ್ಕೊತೀನಿ. ಜಸ್ಟ್ ರಿವಿಷನ್ ಮಾಡ್ತಿದ್ದೀವಲ್ಲ, ಸೊ ಅದನ್ನು ಇದೇ ಟೈಮಲ್ಲಿ ರಿವಿಷನ್ ಮಾಡ್ಕೊಂಡ್ಬಿಟ್ರೆ ಬೆಸ್ಟ್ ಅಂತ. ಸೊ ಇವಾಗೆ ರಿವೈಸ್ ಮಾಡ್ಕೊಂಡ್ಬಿಟ್ರಿ. ಸೊ ಏನು ಡಯಾಗ್ರಾಮ್ ನೋಡ್ರಿ, ಡಯಾಗ್ರಾಮ್ ಯಾವ ಥರ ಹಾಕಿದ್ದೀವಿ. ಸೊ ಈ ಥರ ಒಂದು ಇದು ವೆಕ್ಟರ್ ಎ, ಫಸ್ಟ್ ಇದು ಎ ಬರ್ಕೊಳ್ರಿ, ಬಿ ಬರ್ಕೊಳ್ರಿ, ಎ ಇಂದ ಬಿ ಜಾಯಿನ್ ಮಾಡ್ರಿ. ಆಮೇಲೆ ಇದು ಓ ಎ, ಇದು ಓ ಬಿ, ಇದು ಓ ಪಿ, ಇದು ಪಿ ಡಿವೈಡ್ಸ್ ದಿ ಲೈನ್ ಜಾಯ್ನಿಂಗ್ ಎ ಬಿ ಲೈನ್ ನ ಪಿ ಡಿವೈಡ್ ಮಾಡ್ತಾ ಇದೆ ಯಾರ ರೇಷಿಯೋಲಿ m:n ಅಂತ ಹೇಳಿದೆ. ಸೊ ಈ ಓ ಎ ವೆಕ್ಟರ್ ನ ಸಿಂಪಲ್ ಆಗಿ ವೆಕ್ಟರ್ ಎ ಅಂತ ಬರ್ಕೊಳ್ರಿ, ಈ ಓ ಬಿ ವೆಕ್ಟರ್ ನ ಸಿಂಪಲ್ ಆಗಿ ಬಿ ವೆಕ್ಟರ್ ಅಂತ ಬರ್ಕೊಳ್ರಿ, ಈ ಓ ಪಿ ವೆಕ್ಟರ್ ನ ಸಿಂಪಲ್ ಆಗಿ ಆರ್ ವೆಕ್ಟರ್ ಅಂತ ಬರ್ಕೊಳ್ರಿ. ಸೊ ಈಗ ಏನೇನ್ ಮಾಡಿದ್ವಿ, ಜಸ್ಟ್ ಒಂದು 2 ಲೈನ್ಸ್ ಅಲ್ಲಿ ಬರೀರಿ. ಲೆಟ್ ಓ ಬಿ ದ ಒರಿಜಿನ್, ಇದು ಒರಿಜಿನ್ ಅಂತ ತಗೊಂಡಿದ್ದೀನಿ. ಓ ಎ ಅಂದ್ರೆ ಏನು ಎ, ಓ ಬಿ ಅಂದ್ರೆ ಏನು ಬಿ, ಪಿ ಏನಾಗ್ತಾ ಇದೆ ಪಾಯಿಂಟ್ ಆನ್ ಎ ಬಿ, ಪಾಯಿಂಟ್ ಆನ್ ಎ ಬಿ ಇಲ್ಲಿ ಬರೀ ಪಾಯಿಂಟ್ ಆನ್ ಎ ಬಿ with ratio m:n, ಹೌದಾ. ಬಿ ಪಿ ಅನ್ನೋದು ಎ ಬಿ ಲೈನ್ ಮೇಲಿದೆ, ಎ ಬಿ ಮೇಲಿದೆ, ರೇಷಿಯೋ ಎಷ್ಟು m:n ಅಲ್ಲಿದೆ. ಸೊ m:n ರೇಷಿಯೋ ಅಂದ್ರೆ m/n ಅಂತ ಬರೀತೀವಿ. m ಅಂದ್ರೆ ಏನು ಅಬ್ಸರ್ವ್ ಮಾಡಿದ್ರೆ ಎ ಪಿ, ಇಲ್ಲಿಂದ ಇಲ್ಲಿಗೆ ಎ ಪಿ ಈ ವೆಕ್ಟರ್ ಅಂತ ತೊಗೊಂಡ್ರೆ ಎ ಪಿ ವೆಕ್ಟರ್. ಎನ್ ಅಂದ್ರೆ ಇಲ್ಲಿಂದ ಇಲ್ಲಿಗೆ ಪಿ ಬಿ. ಸೊ ಎ ಪಿ ವೆಕ್ಟರ್ ಡಿವೈಡೆಡ್ ಬೈ ಪಿ ಬಿ ವೆಕ್ಟರ್ ಅಂತ ಬರ್ತೀನಿ. m/n ಇಲ್ಲಿಂದ ಇಲ್ಲಿಗೆ ಸೇಮ್ ಈಕ್ವಲ್ ಸೇಮ್. ಎ ಪಿ ಅಂದ್ರೆ ಗೊತ್ತು ನಮ್ಗೆ, ಎ ಪಿ ಹೆಂಗ್ ಬರಿತೀವಿ ನಾವು, ಓ ಪಿ ಮೈನಸ್ ಓ ಎ. ಎ ಬಿ ಹೆಂಗ್ ಬರಿತೀವಿ, ಎ ಬಿ ಇತ್ತಂದ್ರೆ ಇದನ್ನ ಹೆಂಗ್ ಬರಿತೀವಿ, ಓ ಬಿ ಮೈನಸ್ ಓ ಎ, ಓ ಬಿ ಮೈನಸ್ ಓ ಎ, ಸೆಕೆಂಡ್ ಮೈನಸ್ ಫಸ್ಟ್ ಬರಿತೀವಿ, ಹೌದಾ. ಇಲ್ಲಿ ಎ ಪಿ ಇದೆ, ಸೆಕೆಂಡ್ ಪಿ ಇದೆ, ಆಮೇಲೆ ಎ ಇದೆ. ಸೊ ಓ ಪಿ ಮೈನಸ್ ಓ ಎ. ಪಿ ಬಿ ಅಂತಂದ್ರೆ ಓ ಬಿ ಮೈನಸ್ ಓ ಪಿ, ಸೆಕೆಂಡ್ ಬಿ ಇದೆ. ಸೊ ಹಂಗಾಗಿ ಓ ಬಿ ಮೈನಸ್ ಓ ಪಿ. ಈಗ ಆಲ್ರೆಡಿ ಗೊತ್ತು ನಮ್ಗೆ ಓ ಪಿ ಅಂದ್ರೆ ಏನು, ಓ ಪಿ ಅಂದ್ರೆ ಏನು, ಓ ಎ ಅಂದ್ರೆ ಏನು, ಓ ಬಿ ಅಂದ್ರೆ ಏನು, ಅವೆಲ್ಲ ವ್ಯಾಲ್ಯೂಸ್ ಇದ್ರಾಗ ಸಬ್ಸ್ಟಿಟ್ಯೂಟ್ ಮಾಡ್ರಿ. ಸಬ್ಸ್ಟಿಟ್ಯೂಟ್ ಮಾಡಿದ್ಮೇಲೆ ಕ್ರಾಸ್ ಮಲ್ಟಿಪ್ಲೈ ಮಾಡ್ರಿ. ಇದು ಎಮ್ ಗೆ ಇಂಟು ಮಾಡ್ರಿ, ಇದಿಷ್ಟು ಪಾರ್ಟ್ ಎನ್ ಗೆ ಇಂಟು ಮಾಡ್ರಿ. ಸೊ ಎಮ್ ಮತ್ತೆ ಎನ್ ಗೆ ಇಂಟು ಮಾಡಿದ್ರೆ ಈ ಎಮ್ ಇಂಟು ಬಿ ಎಂ ಬಿ ಆಗುತ್ತೆ, ಈ ಎಮ್ ಇಂಟು ಆರ್ ಎಂ ಆರ್ ಆಗುತ್ತೆ. ನೆಕ್ಸ್ಟ್ ಎನ್ ಇಂಟು ಆರ್ ಎನ್ ಆರ್ ಆಗುತ್ತೆ, ಎನ್ ಇಂಟು ಮೈನಸ್ ಎ ಮೈನಸ್ ಎನ್ ಎ ಆಗುತ್ತೆ. ಸೊ ಆರ್ ಎಲ್ಲ ಒಂದ್ ಸೈಡ್, ಯಾಕಂದ್ರೆ ಆರ್ ಕಂಡುಹಿಡಿಬೇಕಲ್ಲ, ಆರ್ ಎಲ್ಲ ಒಂದ್ ಸೈಡ್, ಉಳಿದಿದ್ದೆಲ್ಲ ಒಂದ್ ಸೈಡ್. ಎನ್ ಆರ್ ಆಲ್ರೆಡಿ ಹಂಗೆ ಇದೆ, ಹಂಗೆ ಬರ್ತೀನಿ ಎನ್ ಆರ್. ಸೊ ಈ ಮೈನಸ್ ಎಂ ಆರ್ ಈ ಕಡೆ ಬರಿತೀನಿ, ಅವಾಗ ಏನಾಯ್ತಿದ್ದು ಪ್ಲಸ್ ಎಂ ಆರ್ ಆಯ್ತು. ಸೊ ಈ ಮೈನಸ್ ಎನ್ ಎ ಈ ಸೈಡ್ ಬರಿತೀನಿ, ಅವಾಗ ಏನಾಯ್ತಿದ್ದು ಪ್ಲಸ್ ಎನ್ ಎ ಆಯ್ತು. ಸೊ ಇದ್ರಾಗೆ ಆರ್ ಕಾಮನ್ ತೆಗೆದ್ರೆ ಎಂ ಬಿ ಪ್ಲಸ್ ಎನ್ ಎ ಡಿವೈಡೆಡ್ ಬೈ ಎಂ ಪ್ಲಸ್ ಎನ್ ಆಯ್ತು. ಸೊ ಇದಿಷ್ಟು ಒಂದು ಫ್ಲೋ ಅಲ್ಲಿ ಹೋಗ್ಬಿಡುತ್ತೆ. ಸೊ ಫಸ್ಟ್ ಸ್ಟಾರ್ಟಿಂಗ್ ಪಾಯಿಂಟ್ ಇದು, ಈ ಸ್ಟಾರ್ಟಿಂಗ್ ಪಾಯಿಂಟ್ ನೀಟಾಗಿ ಪ್ರಾಕ್ಟೀಸ್ ಮಾಡ್ಕೊಟ್ರೆ m/n ಅಂದ್ರೆ ಎ ಪಿ ಡಿವೈಡೆಡ್ ಬೈ ಪಿ ಬಿ, ಎ ಪಿ ನ ಓ ಪಿ ಮೈನಸ್ ಓ ಎ, ಬಿ ಪಿ ನ ಓ ಬಿ ಮೈನಸ್ ಓ ಪಿ, ಈ ತರ ಬರೀವಿ. ಸೊ ಇದಾದ್ಮೇಲೆ ಒಂದು ಫ್ಲೋ ಅಲ್ಲಿ ಹೋಗುತ್ತೆ ಪ್ರಾಬ್ಲಮ್. ಸೊ ಈಗ ನೆಕ್ಸ್ಟ್ ವೆಕ್ಟರ್ ಎ ಬಿ ಕೊಟ್ಟಿದ್ದಾರೆ, ಓ ಬಿ ಕೊಟ್ಟಿದ್ದಾರೆ, ಪೊಸಿಷನ್ ವೆಕ್ಟರ್ ಓ ಎ ಕೇಳ್ತಾರೆ. ಅಂದ್ರೆ ಇದನ್ನ ಟೆಸ್ಟ್ ಮಾಡ್ತಾರೆ ನಿಮ್ಗೆ. ಎ ಬಿ ಗೊತ್ತು ನಮ್ಗೆ, ಹೌದಾ. ಎ ಬಿ ಈಕ್ವಲ್ ಟು ಏನು, ಓ ಬಿ ಮೈನಸ್ ಓ ಎ, ಸೆಕೆಂಡ್ ಮೈನಸ್ ಫಸ್ಟ್, ಇದು ಗೊತ್ತಿದೆ ಎಲ್ಲ ಚೆಕ್ ಮಾಡ್ತಾ ಇದ್ದಾರೆ. ಸೊ ಈಗ ನಮ್ಗೆ ಎ ಬಿ ಕೊಟ್ಟಿದ್ದಾರೆ, ಎ ಬಿ ಪುಟ್ ಮಾಡ್ರಿ, ಓ ಬಿ ಕೊಟ್ಟಿದ್ದಾರೆ, ಓ ಬಿ ಪುಟ್ ಮಾಡ್ರಿ. ಈ ಓ ಎ ಬೇಕು, ಓ ಎ ಇದ್ರಲ್ಲಿ ಸಪ್ರೇಟ್ ಮಾಡ್ಕೊಡ್ರಿ. ಓ ಎ ಅಂದ್ರೆ ಏನು, ಓ ಎ ಈಕ್ವಲ್ ಟು ಓ ಬಿ ಮೈನಸ್ ಎ ಬಿ, ಓ ಬಿ ಮೈನಸ್ ಎ ಬಿ ಅಂದ್ರೆ ನಮಗೆ ಈಗ ಓ ಎ ಬೇಕಲ್ಲ. ಸೊ ಈ ಮೈನಸ್ ಓ ಎ ಇರೋದಕ್ಕೆ ನಾನು ಈ ಮೈನಸ್ ಓ ಈ ಸೈಡ್ ಬರ್ದೆ, ಪ್ಲಸ್ ಓ ಎ ಆಯ್ತು. ಈ ಕಡೆ ಇರೋ ಪ್ಲಸ್ ಎ ಬಿನ ಈ ಸೈಡ್ ಬರ್ದೆ, ಮೈನಸ್ ಎ ಬಿ ಆಯ್ತು. ಸೊ ಓ ಬಿ ಮೈನಸ್ ಎ ಬಿ ಮಾಡಿದ್ರೆ ನನಗೆ ಓ ಎ ಬರುತ್ತೆ ಅಂತ ಗೊತ್ತಾಯ್ತು. ಸೊ ಇದು ಒರಿಜಿನಲ್. ನಾವು ಇದು ತೊಗೊಂಡು ನಮ್ಗೆ ಇದರಲ್ಲಿ ಯಾವ್ದು ಬೇಕೋ ಅದನ್ನ ಸಪ್ರೇಟ್ ಮಾಡ್ಕೊಂಡು ಸಾಲ್ವ್ ಮಾಡಬೇಕು. ಸೊ ಈಗ ಈ ಕೊಟ್ಟಿರೋ ಕ್ವಶನ್ ಪ್ರಕಾರ ಸಾಲ್ವ್ ಮಾಡಿದ್ರೆ ಓ ಬಿ ಅಂದ್ರೆ ಇದು 3 ಮೈನಸ್ 2. ಸೊ ಏನಾಯ್ತು ಇದು ಐ ಕ್ಯಾಪ್ 4 ಮೈನಸ್ 4 ಮೈನಸ್ ಮೈನಸ್ ನೋಡ್ರಿ, ಮೈನಸ್ ಐತಿ ಇಲ್ಲಿ ನೋಡಕ್ಕೆ. ಸೊ ಮೈನಸ್ 4 ಮೈನಸ್ ಮೈನಸ್ ಪ್ಲಸ್ 1 ಆಯ್ತು. ಸೊ ಹಂಗಂದ್ರೆ ಏನಾಯ್ತು ಇದು ಮೈನಸ್ 3 ಜೆ ಕ್ಯಾಪ್ ಆಗ್ತದೆ. 4 ಮೈನಸ್ ಕೆ, ಸೊ ಇದು ಪ್ಲಸ್ 3 ಕೆ ಕ್ಯಾಪ್. ಸ್ವಲ್ಪ ವೆಕ್ಟರ್ ಮೈನಸ್ ಮಾಡ್ಬೇಕಾದ್ರೆ ಕನ್ಫ್ಯೂಷನ್ ಪಾರ್ಟ್ ಸ್ಟೂಡೆಂಟ್ಸಿಗೆ, ಮ್ಯಾಕ್ಸಿಮಮ್ ಸ್ಟೂಡೆಂಟ್ಸಿಗೆ ಕನ್ಫ್ಯೂಷನ್ ಆಗ್ತಾರೆ. ಸೊ ಅದು ಕಾಮನ್, ಅದರಲ್ಲಿ ಏನು ಬಿಗ್ ಪ್ರಾಬ್ಲಮ್ ಏನಿಲ್ಲ. ಸೊ ಕನ್ಫ್ಯೂಷನ್ ಆಗೋದು ಕಾಮನ್, ಅದನ್ನ ಅಕ್ಸೆಪ್ಟ್ ಮಾಡ್ಕೊಳ್ರಿ. ಅಕ್ಸೆಪ್ಟ್ ಮಾಡ್ಕೊಂಡು ನಿಮ್ಗೆ ಗೊತ್ತಲ್ಲ ಇಲ್ಲಿ ಕನ್ಫ್ಯೂಷನ್ ಆಗುತ್ತೆ ಅಂತ ನಿಮ್ಗೆ ಅನ್ಸುತ್ತಲ್ಲ, ಅಲ್ಲಿ ಸ್ಲೋ ಮಾಡ್ರಿ, ರೀಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ. ಹೇಳಿದ್ನೆಲ್ಲ ರಿವಿಸಿಟ್ ಮಾಡ್ರಿ. ಈಗ ಸಾಲ್ವ್ ಮಾಡಿದ್ನ ಇಲ್ಲಿಗೆ ನೆಕ್ಸ್ಟ್ ಕ್ವಶನ್ಗೆ ಹೋಗೋಕ್ಕಿಂತ ಮುಂಚೆ ಒಂದು 20-30 ಸೆಕೆಂಡ್ಸ್ ಟೈಮ್ ತೊಗೊಂಡು ಮತ್ತೆ ಕರೆಕ್ಟ್ ಮಾಡಿದ್ದೀನ ಅಂತ ರೀಚೆಕ್ ಮಾಡ್ಕೊಂಡ್ರೆ ಬೆಸ್ಟ್ ಅದು. ಸೊ ಶೋ ದಟ್ ಎ ಮೈನಸ್ ಬಿ ಆ್ಯಂಡ್ ಎ ಪ್ಲಸ್ ಬಿ ಕ್ರಾಸ್ ಮಾಡಿದರೆ ಇದನ್ನು ಶೋ ಮಾಡೋಕೆ ಈ ಥರ ಅಂತ ಜಸ್ಟ್ ಇಂಟು ಮಾಡ್ತಾ ಹೋಗ್ರಿ ಅಷ್ಟೇ. ಸಿಂಪಲ್ ಬೇಸಿಕ್ ಕ್ಯಾಲ್ಕುಲೇಷನ್. ಸೊ ಎ ಕ್ರಾಸ್ ಎ ಇದನ್ನು ಈ ಥರ ಬರೀರಿ, ಎ ಕ್ರಾಸ್ ಎ. ಓಕೆ, ನೆಕ್ಸ್ಟ್ ಇದು ಏನಾಗುತ್ತೆ ಪ್ಲಸ್ ಎ ಕ್ರಾಸ್ ಬಿ, ಎ ಕ್ರಾಸ್ ಬಿ ಮೈನಸ್ ಬಿ ಕ್ರಾಸ್ ಎ. ಸೊ ಮೈನಸ್ ಬಿ ಕ್ರಾಸ್ ಎ ಈ ಥರ. ನೆಕ್ಸ್ಟ್ ಮೈನಸ್ ಬಿ ಪ್ಲಸ್ ಬಿ ಏನಾಗುತ್ತೆ, ಪ್ಲಸ್ ಮೈನಸ್ ಇಂಟು ಪ್ಲಸ್ ಮೈನಸ್ ಆಗುತ್ತೆ. ಇದು ಬಿ ಕ್ರಾಸ್ ಬಿ ಆಗುತ್ತೆ, ಬಿ ಕ್ರಾಸ್ ಬಿ ಆಗುತ್ತೆ. ಇದು ಎಲ್ ಎಚ್ ಎಸ್ ಅಂತ ತೊಗೊಂಡು ಸಾಲ್ವ್ ಮಾಡಿರಿ. ಸೊ ಎಲ್ ಎಚ್ ಎಸ್ ಈಕ್ವಲ್ ಟು ಇದೇನಾಗುತ್ತೆ ನೋಡ್ರಿ, ಎ ಕ್ರಾಸ್ ಎ ಅಂದರೆ 0, ಯಾಕಂದರೆ ಎ ಪ್ಯಾರಲಲ್, ಎ ಎಮ್ಗೆ ಎ ಪ್ಯಾರಲಲ್ ಆಗಿರೋದ್ರಿಂದ ಸೊ ಅಲ್ಲಿ ಕ್ರಾಸ್ ಪ್ರಾಡಕ್ಟ್ ಬರಲ್ಲ, ಯಾಕಂದರೆ ಸೈನ್ 0 0 ಆಗಿಬಿಡುತ್ತೆ. ಸೊ ಹಂಗಾಗಿ ಈ ವ್ಯಾಲ್ಯೂ
ಈ ವ್ಯಾಲ್ಯೂ 0 ಆಗ್ಬಿಡುತ್ತೆ. ಸೊ ರಿಮೈನಿಂಗ್ ನಮ್ಗೆ ಏನು ಉಳಿಯೋದು, ಎ ಕ್ರಾಸ್ ಬಿ ಮೈನಸ್ ಬಿ ಕ್ರಾಸ್ ಎ ಕ್ರಾಸ್ ಬಿ ಮೈನಸ್ ಬಿ ಕ್ರಾಸ್ ಎ ಉಳಿದೆ. ಸ್ವಲ್ಪ ಅಬ್ಸರ್ವ್ ಮಾಡಿದ್ರೆ ಎ ಕ್ರಾಸ್ ಬಿ ಬಿ ಕ್ರಾಸ್ ಎ ಉಲ್ಟಾ ಮಾಡಿದ್ರೆ ಸೈನ್ ಚೇಂಜ್ ಆಗುತ್ತೆ. ಸೊ ಈ ಕಾನ್ಸೆಪ್ಟ್ ಗೊತ್ತು ನಮಗೆ, ಬಿ ಕ್ರಾಸ್ ಎ ಐತಲ್ಲ, ಇದನ್ನೇನು ಮಾಡ್ತೀನಿ ನೋಡ್ರಿ, ಎ ಕ್ರಾಸ್ ಬಿ, ಈ ಏನು ಬಿ ಕ್ರಾಸ್ ಎ ಐತಲ್ಲ ಇದನ್ನ ಎ ಕ್ರಾಸ್ ಬಿ ಮಾಡ್ತೀನಿ, ಯಾಕಂದ್ರೆ ಇಲ್ಲಿ ಎ ಕ್ರಾಸ್ ಬಿ ಐತಿ. ಸೊ ಅದಕ್ಕೆ ಮ್ಯಾಚ್ ಮಾಡೋಕ್ಕೋಸ್ಕರ ಇಲ್ಲಿ ನಾವು ಪ್ರೂವ್ ಮಾಡ್ಬೇಕಾಗಿರೋದು ಎ ಕ್ರಾಸ್ ಬಿ. ಸೊ ಅದಕ್ಕೆ ಈ ಬಿ ಕ್ರಾಸ್ ಎನ ರಿವರ್ಸ್ ಮಾಡ್ತೀನಿ. ಇದನ್ನ ರಿವರ್ಸ್ ಮಾಡಿದ ತಕ್ಷಣ ಇದು ಪ್ಲಸ್ ಆಗ್ಬಿಡುತ್ತೆ, ಮೈನಸ್ ಇರೋದು ಪ್ಲಸ್ ಆಗುತ್ತೆ. ಸೊ ಅವಾಗ ಏನಾಯ್ತು, ಪ್ಲಸ್ ಎ ಕ್ರಾಸ್ ಬಿ. ಸೊ ಟೋಟಲ್ ಮಾಡಿದಾಗ ಏನಾಯ್ತು, ಆ್ಯಡ್ ಮಾಡಿದರೆ 2 ಟೈಮ್ಸ್ ಬಂತು, 2 ಟೈಮ್ಸ್ ಆಫ್ ಎ ಕ್ರಾಸ್ ಬಿ. ಜಸ್ಟ್ ಸಿಂಪ್ಲಿಫಿಕೇಶನ್ 2 ಸ್ಟೆಪ್ಸಲ್ಲಿ ಇರುತ್ತೆ, 2 ಸ್ಟೆಪ್ಸ್ 3 ಸ್ಟೆಪ್ಸ್ ಹಾರ್ಡ್ಲಿ. ಸೊ ಆ ಥರ ಸಾಲ್ವ್ ಮಾಡೋಕ್ಕೆ ಹೇಳ್ತಾರೆ. ನೆಕ್ಸ್ಟ್ ಫೈಂಡ್ ಮ್ಯಾಗ್ನಿಟ್ಯೂಡ್ ಆಫ್ ಎ ಆ್ಯಂಡ್ ಬಿ ಹ್ಯಾವಿಂಗ್ ಸೇಮ್ ಮ್ಯಾಗ್ನಿಟ್ಯೂಡ್, ಆ್ಯಂಗಲ್ ಬಿಟ್ವೀನ್ ದೆಮ್ ಇಸ್ ಇಷ್ಟೇ ಅಂತೆ, ಸ್ಕೇಲಾರ್ ಪ್ರಾಡಕ್ಟ್ ಈಸ್ 1. ನೋಡಿ ಸ್ಕೇಲಾರ್ ಪ್ರಾಡಕ್ಟ್ ಪಾರ್ಟ್ 1 ಅಲ್ಲಿ ಡಿಸ್ಕಸ್ ಮಾಡಿದ್ವಿ. ಡಾಟ್ ಪ್ರಾಡಕ್ಟ್ ಸ್ಕೇಲಾರ್ ಪ್ರಾಡಕ್ಟ್ ಸೇಮ್, ಕ್ರಾಸ್ ಪ್ರಾಡಕ್ಟ್ ವೆಕ್ಟರ್ ಪ್ರಾಡಕ್ಟ್ ಸೇಮ್, ಸ್ಕೇಲಾರ್ ಪ್ರಾಡಕ್ಟ್ ಅಂತಿದ್ರೆ ಅಂದ್ರೆ ಡಾಟ್ ಪ್ರಾಡಕ್ಟ್ 1/2 ಕೊಟ್ಟಾರೆ ಅಂತ. ಓಕೆ, ಸೊ ಈ ಥರ ಕನ್ಫ್ಯೂಷನ್ ಮಾಡಿ ನಮಗೆ ಗೊತ್ತಿರೋ ಕಾನ್ಸೆಪ್ಟ್ನೇ ಕನ್ಫ್ಯೂಷನ್ ಮಾಡ್ತಾರೆ. ಸೊ ನಮಗೆಲ್ಲ ಐಡಿಯಾ ಇರಬೇಕು, ಕೀವರ್ಡ್ಸ್ ಎಲ್ಲ ನಮಗೆ ಐಡಿಯಾ ಇರಬೇಕು. ಓಕೆ, ಸೊ ಮ್ಯಾಗ್ನಿಟ್ಯೂಡ್ ಆಫ್ ಎ ಆ್ಯಂಡ್ ಬಿ ಹ್ಯಾವಿಂಗ್ ಸೇಮ್ ಮ್ಯಾಗ್ನಿಟ್ಯೂಡ್. ಸೇಮ್ ಮ್ಯಾಗ್ನಿಟ್ಯೂಡ್ ಅಂದ್ರೆ ಏನು, ಸೊ ಮ್ಯಾಗ್ನಿಟ್ಯೂಡ್ ಆಫ್ ಎ ಈಕ್ವಲ್ ಟು ಮ್ಯಾಗ್ನಿಟ್ಯೂಡ್ ಆಫ್ ಬಿ, ಸೇಮ್ ಮ್ಯಾಗ್ನಿಟ್ಯೂಡ್ ಅಂತ, ಅದಕ್ಕೆ ಈಕ್ವಲ್ ಬರ್ದೀನಿ, ಇದು ಕಂಡೀಷನ್. ಮತ್ತೆ ಆ್ಯಂಗಲ್ ಬಿಟ್ವೀನ್ ದೆಮ್ ಇಸ್ ಇಷ್ಟೇ ಅಂತ. ಆ್ಯಂಗಲ್ ಬಿಟ್ವೀನ್ ದೆಮ್ ಇಸ್ ಇಷ್ಟೇ ಅಂದರೆ ಟೀಟಾ ಕೊಟ್ರೆ, ಸೊ ಟೀಟಾ ಏನಿದು 60 ಡಿಗ್ರಿ ಕೊಟ್ರೆ ನೋಡ್ರಿ, ಸೊ ಅವನ್ನ ಮ್ಯಾಥಮೆಟಿಕಲಿ ಬರೀತಾ ಇದ್ದೀನಿ ನಾನು. ಫೈಂಡ್ ಮ್ಯಾಗ್ನಿಟ್ಯೂಡ್ ಆಫ್ ಎ ಆ್ಯಂಡ್ ಬಿ ಅಂದರೆ ಹ್ಯಾವಿಂಗ್ ಸೇಮ್ ಮ್ಯಾಗ್ನಿಟ್ಯೂಡ್ ಅಂತ, ಎರಡು ಸೇಮ್ ಇದಾವಂತೆ. ಸೇಮ್ ಮ್ಯಾಗ್ನಿಟ್ಯೂಡ್ ಅನ್ನೋದಕ್ಕೆ ಈ ಥರ ಬರ್ಕೊಂಡೆ. ಆ್ಯಂಗಲ್ ಬಿಟ್ವೀನ್ ದಮ್ ಇಸ್ 60 ಅಂದರು, ಸೊ ಅದಕ್ಕೆ ಟೀಟಾ ಈಕ್ವಲ್ ಟು 60 ಅಂತ ಬರೆದೆ. ಸ್ಕೇಲಾರ್ ಪ್ರಾಡಕ್ಟ್ ಅಂದರೆ ಅದಕ್ಕೆ ಏನು ಮಾಡ್ತೀನಿ, ಎ ಬಿ ಕೊಟ್ಟಿರೋದ್ರಿಂದ ಎ ಡಾಟ್ ಬಿ ಈಕ್ವಲ್ ಟು 1/2 ಅಂತ ಬರ್ಕೊಂಡು, ಎ ಡಾಟ್ ಬಿ ಈಕ್ವಲ್ ಟು 1/2. ಸ್ವಲ್ಪ ಅಬ್ಸರ್ವ್ ಮಾಡಿದ್ರೆ ಎ ಡಾಟ್ ಬಿ ಪಾರ್ಟ್ 1 ಅಲ್ಲಿ ಡಿಸ್ಕಸ್ ಮಾಡಿದ್ವಿ. ಎ ಡಾಟ್ ಬಿನ ಯಾವ ಥರ ಬರೀಬೋದು, ಮ್ಯಾಗ್ನಿಟ್ಯೂಡ್ ಆಫ್ ಎ ಇಂಟು ಮ್ಯಾಗ್ನಿಟ್ಯೂಡ್ ಆಫ್ ಬಿ ಇಂಟು ಕಾಸ್ ಟೀಟಾ ಅಂತ ಬರೀಬೋದು. ಸೊ ಈಗ ಆ ಕಾನ್ಸೆಪ್ಟ್ ಯೂಸ್ ಮಾಡಿದ್ರೆ ಮ್ಯಾಗ್ನಿಟ್ಯೂಡ್ ಆಫ್ ಎ ಇಂಟು ಮ್ಯಾಗ್ನಿಟ್ಯೂಡ್ ಆಫ್ ಬಿ ಇಂಟು ಕಾಸ್ ಟೀಟಾ ಈಕ್ವಲ್ ಟು 1/2. ಟೀಟಾ ಅಂದ್ರೆ ಗೊತ್ತು ನಮಗೆ, ಮ್ಯಾಗ್ನಿಟ್ಯೂಡ್ ಆಫ್ ಎ ಮ್ಯಾಗ್ನಿಟ್ಯೂಡ್ ಆಫ್ ಬಿ ಈಕ್ವಲ್ ಅಂತ ಗೊತ್ತು. ಸೊ ಅದಕ್ಕೆ ಏನು ಮಾಡ್ತೀನಿ ನೆಕ್ಸ್ಟ್, ಸೊ ಮ್ಯಾಗ್ನಿಟ್ಯೂಡ್ ಆಫ್ ಎ, ಈ ಮ್ಯಾಗ್ನಿಟ್ಯೂಡ್ ಆಫ್ ಬಿನೂ ಕೂಡ ಮ್ಯಾಗ್ನಿಟ್ಯೂಡ್ ಆಫ್ ಎ ಅನ್ಕೊಂತೀನಿ. ಅವಾಗ ಏನಾಗುತ್ತೆ, ಮ್ಯಾಗ್ನಿಟ್ಯೂಡ್ ಆಫ್ ಎ ಸ್ಕ್ವೇರ್ ಆಗುತ್ತೆ. ಕಾಸ್ ಟೀಟಾ ಇದೆಲ್ಲ ಏನಾಯ್ತು, ಇದು ಕಾಸ್ 60 ಆಯಿತು, ಈಕ್ವಲ್ಸ್ ಟು 1/2. ಸೊ ಮ್ಯಾಗ್ನಿಟ್ಯೂಡ್ ಆಫ್ ಎ ಸ್ಕ್ವಯರ್ ಕಾಸ್ 60 ಅಂತಂದ್ರೆ ಏನಾದ್ರು ನೋಡ್ರಿ, ಇವು ವ್ಯಾಲ್ಯೂಸ್ ಗೊತ್ತಿರ್ಬೇಕು ನಿಮಗೆ, sin 30, sin 45, sin 60, cos 30, cos 35 ಈ ವ್ಯಾಲ್ಯೂಸ್ ಗೊತ್ತಿರಬೇಕು. ಸೊ ಅವನ್ನೆಲ್ಲ ನೀಟಾಗಿ ರಿವಿಷನ್ ಮಾಡ್ಕೊಂಡು ಹೋಗಿರಿ. ಸೊ ಕಾಸ್ 60 ಅಂತಂದ್ರೆ ಏನಾಗುತ್ತೆ, 1/2 ಆಗುತ್ತೆ. 1/2 ಈಕ್ವಲ್ಸ್ ಟು 1/2, ಇದು ಕ್ಯಾನ್ಸಲ್ ಔಟ್ ಆಯಿತು. ಸೊ ಕ್ಯಾನ್ಸಲ್ ಔಟ್ ಆಗಿ ಏನು ಕನ್ಕ್ಲೂಡ್ ಮಾಡ್ಬೋದು ನಾವು, ಮ್ಯಾಗ್ನಿಟ್ಯೂಡ್ ಆಫ್ ಎ ಈಕ್ವಲ್ ಟು 1 ಬರುತ್ತೆ. ಸೊ ಮ್ಯಾಗ್ನಿಟ್ಯೂಡ್ ಆಫ್ ಎ ಈಕ್ವಲ್ ಟು 1 ಬಂತಂತಂದರೆ ಬಿ ಇದು ಸೇಮ್ ಈಕ್ವಲ್ ಟು ಬಿ, ಮ್ಯಾಗ್ನಿಟ್ಯೂಡ್ ಆಫ್ ಬಿ. ಸೊ ಎ ಬಿ ಸೇಮ್ ಆಯಿತು. ಅರ್ಥ ಆಯ್ತು ಅಂತ ಅನ್ಕೊಂತೀನಿ. ಸೊ ಏನಿಲ್ಲ, ಜಸ್ಟ್ ಇಲ್ಲಿ ಚೆಕ್ ಮಾಡ್ತಾ ಇದ್ದಾರೆ ನಿಮಗೆ, ಸ್ಕೇಲರ್ ಪ್ರಾಡಕ್ಟ್ ಅಂದರೆ ಗೊತ್ತಿದ್ದೇನೆ ಇಲ್ಲ, ಮ್ಯಾಗ್ನಿಟ್ಯೂಡ್ ಅಂದರೆ ನಾಲೆಡ್ಜ್ ಇದೇನೆ ಇಲ್ಲ, ಆ್ಯಂಗಲ್ ಬಿಟ್ವೀನ್ ದೆಮ್ 60 ಡಿಗ್ರಿ ಅಂದರೆ ಏನು ಬರ್ಕೊತೀರಾ. ಸೊ ಇದನ್ನೆಲ್ಲ ಟೆಸ್ಟ್ ಮಾಡ್ತಾ ಇದ್ದಾರೆ ಅಷ್ಟೇ, ನಮಗೆ ಗೊತ್ತಿರೋದನ್ನೇ ಟ್ವಿಸ್ಟ್ ಮಾಡಿ ನಮ್ಗೆ ಚೆಕ್ ಮಾಡ್ತಾರೆ, ನಿಮಗೆ ಅರ್ಥ ಆಗುತ್ತಾ ಇಲ್ಲಿ ಈ ಥರ ಕೇಳಿದ್ದಾರೆ ಅಂತ. ಓಕೆ, ಸೊ ಫೈಂಡ್ ಈಗ ನೋಡಿ, ಫೈಂಡ್ ಮ್ಯಾಗ್ನಿಟ್ಯೂಡ್ ಆಫ್ ಎಕ್ಸ್ ಅಂತ ಕೇಳಿದ್ರೆ ಈ ಥರ ಪ್ರಾಬ್ಲಮ್ ಕೊಟ್ಟರು. ಸೊ ಈ ಥರ ಗೊತ್ತು ನಮ್ಗೆ ಗೊತ್ತಿಲ್ಲ ನೋಡಿ, ಎಕ್ಸ್ ಮೈನಸ್ ಎ ಎಕ್ಸ್ ಪ್ಲಸ್ ಎ ಅಂತ ಇದೆ. ಸೊ ಸೊಲ್ಯೂಷನ್ ಇದು ನೋಡ್ರಿ, ಏನು ಮಾಡ್ತೀನಿ, ಎಕ್ಸ್ ಮೈನಸ್ ಎ ಎಕ್ಸ್ ಪ್ಲಸ್ ಎ ಅಂತಂದ್ರೆ ಏನಾಗುತ್ತೆ, ಎಕ್ಸ್ ಇಂಟು ಎಕ್ಸ್ ಮಾಡಿದ್ರೆ ಮ್ಯಾಗ್ನಿಟ್ಯೂಡ್ ಆಫ್ ಎಕ್ಸ್ ಸ್ಕ್ವೇರ್, ಇದು ಇಂಟು ಇದು ಮಾಡ್ತೀನಿ. ಸೇಮ್ ಜನರಲ್ ಆಲ್ಜಿಬ್ರಿಕ್ ಮಲ್ಟಿಪ್ಲಿಕೇಶನ್ ಮಾಡ್ತೀವಲ್ಲ ಹಂಗೆ ವೆಕ್ಟರಲ್ಲಿ. ನೆಕ್ಸ್ಟ್ ಇದು ಇಂಟು ಇದು ಮಾಡ್ತೀನಿ, ಏನಾಗುತ್ತೆ ಪ್ಲಸ್ ವೆಕ್ಟರ್ ಎಕ್ಸ್ ಡಾಟ್ ವೆಕ್ಟರ್ ಎ ಆಗುತ್ತೆ. ಮತ್ತು ಇದು ಇಂಟು ಇದು ಮಾಡ್ತೀನಿ, ಮೈನಸ್ ವೆಕ್ಟರ್ ಎ ಡಾಟ್ ಎಕ್ಸ್ ಆಗುತ್ತೆ. ನೆಕ್ಸ್ಟ್ ಇದು ಇಂಟು ಮೈನಸ್ ಪ್ಲಸ್ ಆಯಿತು, ಇದು ಮ್ಯಾಗ್ನಿಟ್ಯೂಡ್ ಆಫ್ ಎ ಸ್ಕ್ವೇರ್. ಯಾಕಂದರೆ ವೆಕ್ಟರ್ ಇಂಟು ಮಾಡಿದಾಗ ಏನಾಗುತ್ತೆ, ಸೇಮ್ ವೆಕ್ಟರ್ ಇಂಟು ಮಾಡಿದಾಗ ಮ್ಯಾಗ್ನಿಟ್ಯೂಡ್ ಬರುತ್ತೆ. ಸೊ ಯಾಕಂದರೆ ಕಾಸ್ 0 1 ಆಗುತ್ತೆ, ಅದಕ್ಕೆ ಮ್ಯಾಗ್ನಿಟ್ಯೂಡ್ ಆಫ್ ಎ ಇಂಟು ಮ್ಯಾಗ್ನಿಟ್ಯೂಡ್ ಆಫ್ ಎ ಮ್ಯಾಗ್ನಿಟ್ಯೂಡ್ ಆಫ್ ಎ ಸ್ಕ್ವೇರ್ ಆಗುತ್ತೆ. ಸೊ ಇದು ಅಬ್ಸರ್ವ್ ಮಾಡಿದರೆ ಇದು ಕ್ಯಾನ್ಸಲ್ ಔಟ್ ಆಗ್ಬಿಡುತ್ತೆ. ಡಾಟ್ ಪ್ರಾಡಕ್ಟ್ ಉಲ್ಟಾ ಮಾಡಿದ್ರೆ ಸೇಮ್, ಕ್ರಾಸಲ್ಲಿ ಹಂಗಾಗಲ್ಲ, ಎ ಕ್ರಾಸ್ ಬಿನ ಉಲ್ಟಾ ಮಾಡಿದರೆ ಮೈನಸ್ ಬರುತ್ತೆ. ಬಟ್ ಎ ಡಾಟ್ ಬಿ ಡಾಟ್ ಎ ಸೇಮ್, ಯಾವ್ದು ಉಲ್ಟಾ ಇದ್ರು ಓಕೆ. ಸೊ ಇದು ಒಂದು ಪ್ಲಸ್ ಒಂದು ಮೈನಸ್ ಕ್ಯಾನ್ಸಲ್ ಔಟ್ ಆಯಿತು. ಇದು ಆನ್ಸರ್ ಏನು ಕೊಟ್ಟರು ಅವರು, 12 ಅಂತ ಕೊಟ್ಟರು ಅವರೇ. ಓಕೆ, ಸೊ ಈಕ್ವಲ್ಸ್ ಟು 12 ಅಂತ ಬರ್ಬೇಕು. ಸೊ ಇದೇನಾಯಿತು, ಮ್ಯಾಗ್ನಿಟ್ಯೂಡ್ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಮ್ಯಾಗ್ನಿಟ್ಯೂಡ್ ಆಫ್ ಎ ಸ್ಕ್ವೇರ್ ಈಕ್ವಲ್ಸ್ ಟು 12. ಹೌದಾ, ಬಟ್ ಕ್ವಶನ್ ಅಬ್ಸರ್ವ್ ಮಾಡಿದರೆ ಯೂನಿಟ್ ವೆಕ್ಟರ್ ಎ ಅಂದರು. ಯೂನಿಟ್ ವೆಕ್ಟರ್ ಎ ಅಂದ್ರೆ ನಾನು ಆಲ್ರೆಡಿ ಹೇಳಿದ್ದು, ಒಂದು ವೆಕ್ಟರ್ ಯಾವುದೋ ಯೂನಿಟ್ ವೆಕ್ಟರ್ ಅಂತ ಅವರೇ ಹೇಳ್ತಿದ್ದಾರೆ ಅಂದರೆ. ಸೊ ಪಾರ್ಟ್ 1 ಅಲ್ಲಿ ಡಿಸ್ಕಸ್ ಮಾಡಿದ್ವಿ ಈ ಥರ ಪ್ರಾಬ್ಲಮ್. ಮ್ಯಾಗ್ನಿಟ್ಯೂಡ್ ಆಫ್ ಎ ಏನಾಗುತ್ತೆ 1 ಅಂತ ಕೊಟ್ಟಾರಂತ, ಇದು ಗಿವನ್ ಇದು. ಹೌದಾ, ಇಂಡೈರೆಕ್ಟಾಗಿ ಗಿವನ್ ಕೊಟ್ಟರು ನಮ್ಗೆ ಯೂನಿಟ್ ವೆಕ್ಟರ್ ಅಂತ ಅವರೇ ಮೆನ್ಷನ್ ಮಾಡ್ತಿದ್ದಾರೆ ಅಂದರೆ. ಸೊ ಅದ್ರ ಮ್ಯಾಗ್ನಿಟ್ಯೂಡ್ ಏನಾಗಿರುತ್ತೆ 1. ಸೊ ಹಂಗಂದ್ರೆ ಇದ್ರ ಮ್ಯಾಗ್ನಿಟ್ಯೂಡ್ 1 ಆದರೆ, ಸೊ ನಮಗೆ ಏನು ಇಲ್ಲಿ ನೋಡ್ರಿ ಮಿಸ್ಟೇಕ್ ಮಾಡಿ, ಅದಕ್ಕೆ ರಿವಿಸಿಟ್ ಮಾಡ್ಬೇಕಂತ ನಾನು ಯಾಕೆ ಹೇಳ್ತೀನಿ ಅಂದರೆ ಇದೇ ಮಿಸ್ಟೇಕ್. ಸೊ ಇಲ್ಲಿ ನೋಡ್ರಿ ಮೈನಸ್ ಎ ಇಂಟು ಪ್ಲಸ್ ಎ ಏನಾಯಿತು, ಮೈನಸ್ ಎ ಆಯಿತು. ನಾವು ಇಲ್ಲಿ ಅರ್ಜೆಂಟಲ್ಲಿ ಪ್ಲಸ್ ಎ ಅಂತ ಬರೆದ್ಬಿಟ್ಟು, ಇದು ಕಾಮನ್ ಮಿಸ್ಟೇಕ್ಸ್, ಇವು ಜನರಲ್ ಎಲ್ಲರೂ ಮಾಡೋ ಮಿಸ್ಟೇಕ್ಸ್. ಸೊ ಅದನ್ನು
ಮಿಸ್ಟೇಕ್ಸ್ ಆಗಬಾರ್ದು ಅಂದ್ರೆ ಏನು ಮಾಡಬೇಕು, ರಿವಿಸಿಟ್ ಮಾಡಿ ಚೆಕ್ ಮಾಡ್ಕೋಬೇಕು. ಸೊ ಈಗ ಜಸ್ಟ್ ನಾನು ಏನು ಮಾಡಿದೆ, ಇದು ಸಾಲ್ವ್ ಮಾಡೋ ಟೈಮಲ್ಲಿ ಜಸ್ಟ್ ರಿವಿಸಿಟಿಂಗ್ ಸುಮ್ಮನೆ ಹಿಂಗೆ ನೋಡಿದೆ, ಮೈನಸ್ ಇಲ್ಲಿ ಪ್ಲಸ್ ಇದೆ, ಇಲ್ಲಿ ಯಾಕೆ ಪ್ಲಸ್ ಬರ್ದೆ ಅಂತ ಅನಿಸ್ತು ನನಗೆ. ಸೊ ಈ ಥರ ರಿವಿಸಿಟ್ ಮಾಡೋದು ಸ್ವಲ್ಪ ಹ್ಯಾಬಿಟ್ ಮಾಡ್ಕೊಂಡ್ರೆ ಮ್ಯಾಥ್ಸ್ ಪ್ರಾಬ್ಲಮ್ ಮಿಸ್ಟೇಕ್ಸ್ ಆಗೋದು ಕಡಿಮೆ ಆಗುತ್ತೆ. ಸೊ ಇಲ್ಲಿ ಮೈನಸ್ ಎ ಇಂಟು ಪ್ಲಸ್ ಎ ಇರೋದಕ್ಕೆ ಮೈನಸ್ ಮ್ಯಾಗ್ನಿಟ್ಯೂಡ್ ಆಫ್ ಎ ಸ್ಕ್ವೇರ್ ಆಯಿತು. ನಾನು ಫ್ಲೋ ಅಲ್ಲಿ ಪ್ಲಸ್ ಬರ್ಕೊಂತ ಹೋಗಿದ್ದೀನಿ, ಹೌದಾ. ಸೊ ಈ ಮಿಸ್ಟೇಕ್ಸ್ ಆಗಬಾರ್ದು ಅಂದ್ರೆ ರಿವಿಸಿಟ್ ಮಾಡ್ಬೇಕಷ್ಟೆ, ಸಿಂಪಲ್. ಸೊ ಈ ವೆಕ್ಟರ್ ಮ್ಯಾಗ್ನಿಟ್ಯೂಡ್ ಆಫ್ ಎಕ್ಸ್ ಸ್ಕ್ವೇರ್ ಮೈನಸ್ ಮ್ಯಾಗ್ನಿಟ್ಯೂಡ್ ಆಫ್ ಎ ಸ್ಕ್ವೇರ್ ಈಕ್ವಲ್ 12 ಗಿವನ್ ಇಂದ ನಮ್ಗೆ 1 ಅಂತ ಗೊತ್ತಾಯ್ತು. ಇಲ್ಲಿ 1 ಪುಟ್ ಮಾಡಿದ್ರೆ ಮ್ಯಾಗ್ನಿಟ್ಯೂಡ್ ಆಫ್ ಎಕ್ಸ್ ಸ್ಕ್ವೇರ್ ಇದು 1 ಈ ಸೈಡ್ ಬಂದ್ರೆ ಪ್ಲಸ್ ಆಗುತ್ತೆ. ಸೊ 12 ಪ್ಲಸ್ 1 ಏನಾಯ್ತು, ಇದು 13 ಆಯಿತು. ಬಟ್ ನಮಗೆ ಕೇಳಿರೋದು ಮ್ಯಾಗ್ನಿಟ್ಯೂಡ್ ಆಫ್ ಎಕ್ಸ್ ಸ್ಕ್ವೇರ್, ಈ ಸೈಡ್ ಬಂದ್ರೆ ಏನಾಗುತ್ತೆ, ಸ್ಕ್ವೇರ್ ರೂಟ್ ಆಫ್ 13 ಪ್ಲಸ್ ಆ್ಯಕ್ಚುಲಿ ಏನು ಬರೀಬೇಕು, ಪ್ಲಸ್ ಆರ್ ಮೈನಸ್ ಬರೀಬೇಕು, ಹೌದಾ. ನಾವು ಎಲ್ಲನಾಗಲಿ ಸೊ ಯಾವುದೇ ಪ್ರಾಬ್ಲಮ್ ಎಕ್ಸ್ ಸ್ಕ್ವೇರ್ ಈಕ್ವಲ್ ಟು 13 ಇದ್ದರೆ ನಾನು ನೆಕ್ಸ್ಟ್ ಸ್ಟೆಪ್ಪಲ್ಲಿ ಏನು ಬರಿತೀನಿ, ಎಕ್ಸ್ ಈಕ್ವಲ್ ಟು ಪ್ಲಸ್ ಆರ್ ಮೈನಸ್ ರೂಟ್ 13 ಬರಿತೀನಿ, ಹೌದಾ. ಇದಕ್ಕೆ ಬರೀಲಿಲ್ಲ, ಅಬ್ಸರ್ವ್ ಮಾಡ್ರಿ. ಮ್ಯಾಗ್ನಿಟ್ಯೂಡ್ ಆಫ್ ಎಕ್ಸ್ ಸ್ಕ್ವೇರ್ ಇದೆ, ಅದು ಸ್ಕ್ವೇರ್ ರೂಟ್ ಈ ಸೈಡ್ ಬಂದರೆ ರೂಟ್ 13 ಅಂದ್ಬಿಟ್ಟೆ. ಪ್ಲಸ್ ಆರ್ ಮೈನಸ್ ಬರೀಲಿಲ್ಲ ನಾನು, ಪ್ಲಸ್ ಆರ್ ಮೈನಸ್ ಬರೆದ್ರೆ ರಾಂಗ್, ಇದಕ್ಕೆ ಬರ್ದಿಲ್ಲ ಅಂದ್ರೆ ರಾಂಗ್. ಇಲ್ಲಿ ಯಾಕೆ ಬರೀತಾ ಇಲ್ಲ, ಇಲ್ಲಿ ಯಾಕೆ ಬರ್ದೀವಿ ಅಂತಂದ್ರೆ, ಇಲ್ಲಿ ಯಾಕೆ ಪ್ಲಸ್ ಆರ್ ಮೈನಸ್ ಬರ್ದೀವಿ ಅಂದ್ರೆ, ಇಲ್ಲಿ ಎಕ್ಸ್ ಏನಿದೆ ಅಲ್ಲ, ಇದು ಎಕ್ಸ್ ಅಂತ ತೊಗೊಂಡಿನಲ್ಲ, ಅದು ಏನಂತ ಗೊತ್ತಿಲ್ಲ ನನಗೆ. ಅದು ಎಕ್ಸ್ ಏನಾಗ್ತಾ ಇದೆ ಅಂತ ಐಡಿಯಾನೇ ಇಲ್ಲ. ಸೊ ಅದಕ್ಕೆ ಪ್ಲಸ್ ರೂಟ್ 13 ಆಗ್ಬೋದು, ಮೈನಸ್ ರೂಟ್ 13 ಆಗ್ಬೋದು ಅಂತ. ಬಟ್ ಇಲ್ಲೇನು ಮ್ಯಾಗ್ನಿಟ್ಯೂಡ್ ಆಫ್ ಎಕ್ಸ್ ಬರ್ದೀವಲ್ಲ, ಇದು ಗೊತ್ತು ನನಗೆ. ಮ್ಯಾಗ್ನಿಟ್ಯೂಡ್ ಆಫ್ ಎಕ್ಸ್ ಅಂದ್ರೆ ಏನು, ಡಿಸ್ಟೆನ್ಸ್ ಅಂತ ಗೊತ್ತು. ಸೊ ಡಿಸ್ಟೆನ್ಸ್ ಅಂತ ಗೊತ್ತಿರೋದಕ್ಕೆ, ಡಿಸ್ಟೆನ್ಸ್ ಅವೆಲ್ಲ ಪಾಸಿಟಿವ್ ಆಗಿರುತ್ತೆ. ಸೊ ಪಾಸಿಟಿವ್ ಆಗಿರೋದಕ್ಕೆ ನಾನು ಮೈನಸ್ ಬಿಟ್ಬಿಟ್ಟೆ, ರೂಟ್ 13 ಅಷ್ಟೇ ತಗೋಬೋದು. ಸೊ ಲೆಫ್ಟ್ ಸೈಡ್ ಇರೋ ಪಾರ್ಟ್ ಏರಿಯಾ ಡಿಸ್ಟೆನ್ಸ್ ಅಂತ ನನಗೆ ಪ್ರೀವಿಯಸ್ ಐಡಿಯಾ ಇತ್ತಂದ್ರೆ, ಸೊ ಆನ್ಸರ್ ಯಾವಾಗಲೂ ಪಾಸಿಟಿವ್ ಬರೆಯಕ್ಕೆ ಟ್ರೈ ಮಾಡಿ. ಪಾಸಿಟಿವೇ ಬರೀಬೇಕು, ಟ್ರೈ ಅಲ್ಲ, ಪಾಸಿಟಿವೇ ಬರೀಬೇಕು. ಸೊ ಲೆಫ್ಟ್ ಸೈಡ್ ಇರೋ ವ್ಯಾಲ್ಯೂ ಬಗ್ಗೆ ಗೊತ್ತಿಲ್ಲ ನನಗೆ, ಏನದು ಜಸ್ಟ್ ಅನ್ನೋನ್ ವ್ಯಾಲ್ಯೂ ಅಂತಂದ್ರೆ ಪ್ಲಸ್ ಆರ್ ಮೈನಸ್ ಬರೀಬೇಕು. ಓಕೆ, ನೆಕ್ಸ್ಟ್ ಕ್ವಶನ್. ಸೊ ಈ ಥರ ಎಲ್ಲನಾಗಲಿ ಎ ಪ್ಲಸ್ ಬಿ ವೆಕ್ಟರಲ್ಲಿ ಏನಾರ ಎ ಪ್ಲಸ್ ಬಿ ಎ ಮೈನಸ್ ಬಿ ನೋಡಿದೆ ಅಂದರೆ, ಸೊ ಎ ಪ್ಲಸ್ ಬಿ ಎ ಮೈನಸ್ ಬಿ ಯೂಸ್ ಮಾಡಿಕೊಂಡು ಸಾಲ್ವ್ ಮಾಡೋಂಥ ಫಾರ್ಮುಲಾಸ್ ನಮ್ಗೆ ಆಲ್ರೆಡಿ ಗೊತ್ತು, ಚೈಲ್ಡ್ಹುಡ್ಡಿಂದ ಓದ್ಕೊಂಡು ಬಂದಿದ್ದೀವಿ. ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್, ಎ ಮೈನಸ್ ಬಿ ಹೋಲ್ ಸ್ಕ್ವೇರ್, ಇದನ್ನ ಅಪ್ಲೈ ಮಾಡಲೇಬೇಕು. ಇದನ್ನ ಅಪ್ಲೈ ಮಾಡಿಲ್ಲ ಅಂದರೆ ವೆಕ್ಟರಲ್ಲಿ ಸಾಲ್ವ್ ಮಾಡೋಕ್ಕೆ ಬರಲ್ಲ. ಸೊ ಈಗ ಇಲ್ಲಿ ನಾನು ನೋಡಿದೆ ಎ ಪ್ಲಸ್ ಬಿ ಎ ಮೈನಸ್ ಬಿ ಕಾಣ್ತಾ ಇದೆ, ಪ್ರೂವ್ ದಟ್ ಎ ಆ್ಯಂಡ್ ಬಿ ಆರ್ ಪರ್ಪೆಂಡಿಕ್ಯುಲರ್ ಅಂದರೆ, ಸೊ ಪರ್ಪೆಂಡಿಕ್ಯುಲರ್ ಅಂದ ತಕ್ಷಣ ಏನು ನೆನಪಾಯ್ತು, ಡಾಟ್ ಪ್ರಾಡಕ್ಟ್ 0 ಅಂದರೆ ಎ ಡಾಟ್ ಬಿ ಏನಂತ ಬರಬೇಕು, 0 ಅಂತ ಬರಬೇಕು. ಪ್ರೂವ್ ಆಗ್ಬೇಕಂದ್ರೆ 0 ಅಂತ ಬಂದರೆ ಪ್ರೂವ್ ಆಯ್ತು ಅಂತ. ಸೊ ಎ ಡಾಟ್ ಬಿ 0 ಮಾಡಬೇಕು, ಎ ಡಾಟ್ ಬಿ 0 ಮಾಡಬೇಕು. ಬಟ್ ಎ ವೆಕ್ಟರ್ ಕೊಟ್ಟಿಲ್ಲ, ಬಿ ವೆಕ್ಟರ್ ಕೊಟ್ಟಿಲ್ಲ, ಈ ಕಂಡೀಷನ್ ಕೊಟ್ಟರೆ. ಸೊ ಈ ಕಂಡೀಷನಲ್ಲಿ ಎ ಪ್ಲಸ್ ಬಿ ಕಾಣ್ತಾ ಇದೆ, ಎ ಮೈನಸ್ ಬಿ ಕಾಣ್ತಾ ಇದೆ. ಸೊ ನಾ ಏನು ಮಾಡ್ತೀನಿ, ನನಗೆ ಗೊತ್ತಿರೋದೇನು ಸ್ಕ್ವೇರ್. ಸೊ ಅದಕ್ಕೆ ಸೊಲ್ಯೂಷನ್ ಸ್ಕ್ವೇರಿಂಗ್ ಮಾಡ್ತೀನಿ, ಸ್ಕ್ವೇರಿಂಗ್ ಆನ್ ಬೋತ್ ಸೈಡ್. ಸೊ ಸ್ಕ್ವೇರಿಂಗ್ ಆನ್ ಬೋತ್ ಸೈಡ್ ಮಾಡಿದಾಗ ಏನಾಗುತ್ತೆ ನನಗೆ, ಸೊ ಎ ಪ್ಲಸ್ ಬಿ ಸ್ಕ್ವೇರ್ ಈಕ್ವಲ್ಸ್ ಟು ಎ ಮೈನಸ್ ಬಿ ಸ್ಕ್ವೇರ್. ಓಕೆ, ಎ ಪ್ಲಸ್ ಬಿ ಸ್ಕ್ವೇರ್ ಅಂತಂದ್ರೇನು, ಮ್ಯಾಗ್ನಿಟ್ಯೂಡ್ ಆಫ್ ಎ ಸ್ಕ್ವೇರ್ ಪ್ಲಸ್ ಮ್ಯಾಗ್ನಿಟ್ಯೂಡ್ ಆಫ್ ಬಿ ಸ್ಕ್ವೇರ್ ಪ್ಲಸ್ 2a ಡಾಟ್ ಬಿ ಈಕ್ವಲ್ಸ್ ಟು ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ ಅಂತಂದ್ರೆ ಏನು ಮಾಡ್ತೀನಿ, ಮ್ಯಾಗ್ನಿಟ್ಯೂಡ್ ಆಫ್ ಎ ಸ್ಕ್ವೇರ್ ಪ್ಲಸ್ ಮ್ಯಾಗ್ನಿಟ್ಯೂಡ್ ಆಫ್ ಬಿ ಸ್ಕ್ವೇರ್ ಮೈನಸ್ 2a ಡಾಟ್ ಬಿ. ಸೊ ಈ ಲೆಫ್ಟ್ ಸೈಡ್ ರೈಟ್ ಸೈಡ್ ಸೇಮ್ ಇದ್ರೆ ಕ್ಯಾನ್ಸಲ್ ಮಾಡ್ತೀವಿ. ಸೊ ಎ ಸ್ಕ್ವೇರ್ magnitude of a square cancel, magnitude of b square cancel. ಲೆಫ್ಟ್ ಸೈಡ್ ಅಲ್ಲಿ 2ab ಐತಿ, ರೈಟ್ ಸೈಡ್ ಅಲ್ಲಿ ಮೈನಸ್ 2ab ಐತಿ, ಕ್ಯಾನ್ಸಲ್ ಆಗಲ್ಲ. ಸೊ ಅದನ್ನ ಒನ್ ಸೈಡ್ ಚೇಂಜ್ ಮಾಡ್ತೀನಿ. ಸೊ ಒನ್ ಸೈಡ್ ಚೇಂಜ್ ಮಾಡಿದಾಗ ಏನಾಗುತ್ತೆ, 2 ಇರೋದೇನಾಗುತ್ತೆ, 2 ಅಬ್ಸರ್ವ್ ಮಾಡ್ರಿ. ಸೊ ಡೈರೆಕ್ಟ್ ಬಿಡಿ, ಮೈನಸ್ 2ab ಸೈಡ್ ಬಂದ್ರೆ ಪ್ಲಸ್ 2ab ಆಗುತ್ತೆ, ಆಲ್ರೆಡಿ ಅಲ್ಲಿ 2ab ಇದೆ. ಸೊ ಏನಾಯ್ತು, ಇದು 4ab ಆಯ್ತು. 4a ಡಾಟ್ ಬಿ ಈಕ್ವಲ್ ಟು 0. 4 ಈ ಸೈಡ್ ಬಂದರೆ 0 ಬೈ ಎನಿಥಿಂಗ್ 0 ಆಗುತ್ತೆ. a ಡಾಟ್ ಬಿ ಈಕ್ವಲ್ ಟು 0. ಪ್ರೂವ್ ಆಯಿತು. ಇದೇ ನಾವು ಪ್ರೂವ್ ಮಾಡಬೇಕಾಗಿರುತ್ತೆ. ಎ ಆ್ಯಂಡ್ ಬಿ ಆರ್ ಪರ್ಪೆಂಡಿಕ್ಯುಲರ್ ಅಂದಿದ್ರು. ಸೊ ಎ ಡಾಟ್ ಬಿ ಈಕ್ವಲ್ ಟು 0 ಅಂತ ಪ್ರೂವ್ ಮಾಡಿದ್ವಿ. ಓಕೆ, ಇದರ್ಥ. ಯಾವಾಗ ಸ್ವಲ್ಪ ಏನಿದು ಇಲ್ಲಿ ಏನು ಹೇಳಿದೆ ನೆನ್ಪಿಟ್ಕೊಳ್ರಿ, ಎ ಪ್ಲಸ್ ಬಿ ಸೀಟ್ ಎಲ್ಲ ಹೆಲ್ಪ್ ಆಗ್ತವೆ. ಎ ಪ್ಲಸ್ ಬಿ ಎ ಮೈನಸ್ ಬಿ ಬಂದಾಗ ಏನು ಮಾಡೋಣ, ಸ್ಕ್ವೈರಿಂಗ್ ಆನ್ ಬೋತ್ ಸೈಡ್. ಅದೇ ಎ ಪ್ಲಸ್ ಬಿ ಪ್ಲಸ್ ಸಿ ಬಂದರೂ ಕೂಡ ಸ್ಕ್ವೈರ್ ಮಾಡ್ತೀನಿ, ಯಾಕಂದರೆ ಎ ಪ್ಲಸ್ ಬಿ ಪ್ಲಸ್ ಸಿ ಹೋಲ್ ಸ್ಕ್ವೇರ್ ಫಾರ್ಮುಲಾ ಯೂಸ್ ಮಾಡ್ಕೋಬೋದು, ಹೌದಾ. ಸೇಮ್ ಈಗ ಫೈಂಡ್ ಮ್ಯಾಗ್ನಿಟ್ಯೂಡ್ ಆಫ್ ಬಿ ಅಂತಂದರೆ, ಫೈಂಡ್ ಮ್ಯಾಗ್ನಿಟ್ಯೂಡ್ ಆಫ್ ಬಿ ಎ ಪ್ಲಸ್ ಬಿ ಡಾಟ್ ಎ ಮೈನಸ್ ಬಿ ಈಕ್ವಲ್ ಟು 8. ಫೈಂಡ್ ಆ್ಯಂಡ್ ಎ ಮ್ಯಾಗ್ನಿಟ್ಯೂಡ್ ಆಫ್ ಎ ಈಕ್ವಲ್ ಟು 8 ಟೈಮ್ಸ್ ಆಫ್ ಮ್ಯಾಗ್ನಿಟ್ಯೂಡ್ ಆಫ್ ಬಿ ಅಂತ ಕೇಳಿದ್ರೆ ಬಿ ಕಂಡುಹಿಡಿಬೇಕಂತ. ಸೊ ಬಿ ಸೇಮ್ ನೋಡಿರಿ, ಆಲ್ರೆಡಿ ಸಾಲ್ವ್ ಮಾಡೀವಿ. ಎಲ್ಲಿ ಅದೇ ತಗ ಇಲ್ಲಿದೆ ನೋಡ್ರಿ. ಸೊ ಇಲ್ಲಿ ಆಲ್ರೆಡಿ ಸಾಲ್ವ್ ಮಾಡೀವಿ, ಸೇಮ್ ಕಾನ್ಸೆಪ್ಟ್. ಸೊ ಇದು ಸಾಲ್ವ್ ಮಾಡಿದಾಗ ನಮ್ಗೆ ಏನು ಬಂದಿತ್ತು ನೋಡ್ರಿ, ಇಲ್ಲಿ ಸ್ವಲ್ಪ ನೆನ್ಪು ಮಾಡ್ಕೊಂಡು, ಮ್ಯಾಗ್ನಿಟ್ಯೂಡ್ ಆಫ್ ಎಕ್ಸ್ ಸ್ಕ್ವೇರ್ ಮೈನಸ್ ಮ್ಯಾಗ್ನಿಟ್ಯೂಡ್ ಆಫ್ ಎ ಸ್ಕ್ವೇರ್. ಸೊ ಇದನ್ನು ಡೈರೆಕ್ಟ್ ಯೂಸ್ ಮಾಡ್ಕೋಬೋದು ನಾವು, ಫಾರ್ಮುಲಾ ಇದೆ ಆ್ಯಕ್ಚುಲಿ. ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಅಂದರೆ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಬರಿತೀವಲ್ಲ, ಆ ಥರ. ಸೊ ಸೊಲ್ಯೂಷನ್ ಏನಾಗುತ್ತೆ, ಸೊ ಎ ಪ್ಲಸ್ ಬಿ ಡಾಟ್ ಎ ಮೈನಸ್ ಬಿ ಈಕ್ವಲ್ ಟು 8 ಆಯಿತಾ. ನಾನು ಬರೀ ಮ್ಯಾಗ್ನಿಟ್ಯೂಡ್ ಆಫ್ ಎ ಸ್ಕ್ವೇರ್ ಮೈನಸ್ ಮ್ಯಾಗ್ನಿಟ್ಯೂಡ್ ಆಫ್ ಬಿ ಸ್ಕ್ವೇರ್ ಈಕ್ವಲ್ಸ್ ಟು 8. ಮ್ಯಾಗ್ನಿಟ್ಯೂಡ್ ಆಫ್ ಎ ಸ್ಕ್ವೇರ್ ಮೈನಸ್ ಮ್ಯಾಗ್ನಿಟ್ಯೂಡ್ ಆಫ್ ಬಿ ಸ್ಕ್ವೇರ್ ಈಕ್ವಲ್ ಟು 8. ಬಟ್ ಅಬ್ಸರ್ವ್ ಮಾಡಿದ್ರೆ ಮ್ಯಾಗ್ನಿಟ್ಯೂಡ್ ಆಫ್ ಎ ಕೊಟ್ಟಾರವ್ರು, ಮ್ಯಾಗ್ನಿಟ್ಯೂಡ್ ಆಫ್ ಎ ಜಾಗದಾಗ ಏನು ಬರಿಬೋದು, 8 ಮ್ಯಾಗ್ನಿಟ್ಯೂಡ್ ಆಫ್ ಬಿ ಬರಿಬೋದು. ಸೊ ಇದನ್ನು ಇದ್ರಾಗ ಪುಟ್ ಮಾಡ್ತೀವಿ.
ಓಕೆ. ಸೊ ಮ್ಯಾಗ್ನಿಟ್ಯೂಡ್ ಆಫ್ ಎ ಸ್ಕ್ವೇರ್ ಐತಲ್ಲ, ಇದೇನು ಮಾಡ್ತೀನಿ 8 ಇಂಟು ಮ್ಯಾಗ್ನಿಟ್ಯೂಡ್ ಆಫ್ ಬಿ ಹೋಲ್ ಸ್ಕ್ವೇರ್. ಸೊ ಮ್ಯಾಗ್ನಿಟ್ಯೂಡ್ ಆಫ್ ಎ ಜಾಗದಾಗ ಇದನ್ನು ಪುಟ್ ಮಾಡಿದೆ. ಓಕೆ, ಮ್ಯಾಗ್ನಿಟ್ಯೂಡ್ ಆಫ್ ಎ ಜಾಗದಾಗೆ ಇದನ್ನು ಪುಟ್ ಮಾಡಿದೆ. ಹೋಲ್ ಸ್ಕ್ವೇರಿಗೆ ಹೋಲ್ ಸ್ಕ್ವೇರ್ ಹಂಗೆ ಬರ್ತೀನಿ, ಹೋಲ್ ಸ್ಕ್ವೇರ್. ಸೊ ಈಕ್ವಲ್ ಟು ಮೈನಸ್ ಮ್ಯಾಗ್ನಿಟ್ಯೂಡ್ ಆಫ್ ಬಿ ಸ್ಕ್ವೇರ್ ಈಕ್ವಲ್ಸ್ ಟು 8. ಸೊ 8 ಮ್ಯಾಗ್ನಿಟ್ಯೂಡ್ ಆಫ್ ಬಿ ಹೋಲ್ ಸ್ಕ್ವೇರ್ ಅಂದ್ರೆ 8 ಸ್ಕ್ವೇರ್ 64 ಮ್ಯಾಗ್ನಿಟ್ಯೂಡ್ ಆಫ್ ಬಿ ಸ್ಕ್ವೇರ್ ಮೈನಸ್ ಮ್ಯಾಗ್ನಿಟ್ಯೂಡ್ ಆಫ್ ಬಿ ಸ್ಕ್ವೇರ್ ಈಕ್ವಲ್ಸ್ ಟು 8. ಸೊ ಇಲ್ಲಿ ಏನು ಮಾಡಿದೆ, ಇಲ್ಲಿ ಸ್ವಲ್ಪ ನೋಡ್ರಿ, 8 ಮ್ಯಾಗ್ನಿಟ್ಯೂಡ್ ಆಫ್ ಬಿ ಹೋಲ್ ಸ್ಕ್ವೇರ್ ಐತಿ. ಈ ಥರ ಇದ್ರೆ ಎ ಬಿ ಹೋಲ್ ಸ್ಕ್ವೇರ್ ಇದ್ರೆ ಏನು ಬರೀತೀವಿ ನಾವು, ಎ ಸ್ಕ್ವೇರ್ ಬಿ ಸ್ಕ್ವೇರ್ ಬರಿತೀವಿ. ಹೌದಾ, ಸಪ್ರೇಟ್ ಸ್ಕ್ವೇರ್ ಮಾಡ್ತೀವಿ. ಇಲ್ಲಿ 8 ಇದೆ, ಅದನ್ನು ಸ್ಕ್ವೇರ್ ಮಾಡಿದ್ರೆ 64 ಆಯಿತು. ಇಲ್ಲಿ ಬಿ ಇದೆ, ಅದನ್ನು ಸ್ಕ್ವೇರ್ ಮಾಡಿದ್ರೆ ಮ್ಯಾಗ್ನಿಟ್ಯೂಡ್ ಆಫ್ ಬಿ ಸ್ಕ್ವೇರ್ ಆಯಿತು. ಈ ಥರ ಸಪ್ರೇಟ್ ಸಾಲ್ವ್ ಮಾಡೋದು. ಈಗ ಇಲ್ಲಿ ಅಬ್ಸರ್ವ್ ಮಾಡಿದ್ರೆ 64 ಬಿ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಆಯಿತು. ಸೊ ಈ ಬಿ ಸ್ಕ್ವೇರ್ ನಿಮಗೆ ಕನ್ಫ್ಯೂಷನ್ ಆದರೆ ಇದು ಆ್ಯಪಲ್ ಅಂದ್ಕೊಳ್ರಿ. 64 ಆ್ಯಪಲ್ಸ್ ಮೈನಸ್ ಆ್ಯಪಲ್. 64 ಆ್ಯಪಲಲ್ಲಿ 1 ಆ್ಯಪಲ್ ಹೋದರೆ 63 ಆ್ಯಪಲ್. ಹೌದಾ, ಅದೇ ಥರ ಏನಾಯಿತು 63 ಆ್ಯಪಲ್ ಪ್ಲಸ್ನಾಗ ಏನಾಯ್ತು ಮ್ಯಾಗ್ನಿಟ್ಯೂಡ್ ಆಫ್ ಬಿ ಸ್ಕ್ವೇರ್ ಆಯಿತು. ಸೊ 64 ಮ್ಯಾಗ್ನಿಟ್ಯೂಡ್ ಆಫ್ ಬಿ ಸ್ಕ್ವೇರ್ ಮೈನಸ್ ಮ್ಯಾಗ್ನಿಟ್ಯೂಡ್ ಆಫ್ ಬಿ ಸ್ಕ್ವೇರ್ 63 ಮ್ಯಾಗ್ನಿಟ್ಯೂಡ್ ಆಫ್ ಬಿ ಸ್ಕ್ವೇರ್ ಈಕ್ವಲ್ಸ್ ಟು 8. ಸೊ ಮ್ಯಾಗ್ನಿಟ್ಯೂಡ್ ಆಫ್ ಬಿ ಸ್ಕ್ವೇರ್ ಏನಾಯಿತು 8 ಬೈ 63. ಓಕೆ. ಸೊ ಮ್ಯಾಗ್ನಿಟ್ಯೂಡ್ ಆಫ್ ಬಿ ಏನಾಗುತ್ತೆ ನೋಡು, ಪ್ಲಸ್ ಆರ್ ಮೈನಸ್ ಬರೆಯಲ್ಲ ಈಗ ನಾನು, ಯಾಕಂದರೆ ಮ್ಯಾಗ್ನಿಟ್ಯೂಡ್ ಆಫ್ ಬಿ ಅಂದರೆ ಲೆಂತ್. ಸೊ ರೂಟ್ 8 ಬೈ 63. ಸೊ ಮ್ಯಾಗ್ನಿಟ್ಯೂಡ್ ಆಫ್ ಬಿ ಫೈಂಡ್ ಮಾಡಿ. ಮ್ಯಾಗ್ನಿಟ್ಯೂಡ್ ಆಫ್ ಬಿ ಅಂದರೆ ಏನು, ರೂಟ್ 8 ಬೈ 63. ಅದೇ ಕೇಳಿದರು, ಫೈಂಡ್ ಮ್ಯಾಗ್ನಿಟ್ಯೂಡ್ ಆಫ್ ಬಿ ಅಂತ. ಓಕೆ. ಸೊ ನೆಕ್ಸ್ಟ್ 2 ವೆಕ್ಟರ್ಸ್ ಎ ಆ್ಯಂಡ್ ಬಿ ಸಚ್ ದಟ್ ಮ್ಯಾಗ್ನಿಟ್ಯೂಡ್ ಆಫ್ ಎ ಕೊಟ್ಟರೆ, ಬಿ ಕೊಟ್ಟರೆ, ಎ ಡಾಟ್ ಬಿ ಕೊಟ್ಟರೆ, ಫೈಂಡ್ ಎ ಮೈನಸ್ ಬಿ. ನೋಡ್ರಿ, ಇಲ್ಲಿ ನೋಡಿದ ತಕ್ಷಣ ನೆನಪಾಗ್ಬೇಕು ನಿಮ್ಗೆ, ಆಲ್ರೆಡಿ ಹೇಳಿದ್ದೆ ನಾನು. ಮ್ಯಾಗ್ನಿಟ್ಯೂಡ್ ಆಫ್ ಎ ಮೈನಸ್ ಬಿ, ಮ್ಯಾಗ್ನಿಟ್ಯೂಡ್ ಆಫ್ ಎ ಪ್ಲಸ್ ಬಿ ಥರ ಬಂದು ಅಂದರೆ ಹೋಲ್ ಸ್ಕ್ವೇರ್ ಫಾರ್ಮುಲಾ. ಸೊ ಈಗ ನಾನು ಸೊಲ್ಯೂಷನ್ ಡೈರೆಕ್ಟ್ ಏನಾಗ್ತೀನಿ, ಸೊ ಗಿವನ್ ಇದೆ, ಗಿವನ್ ಬರೀಬೇಕು. ಗಿವನ್ ಬರ್ಕೊಳ್ರಿ ಏನು, ಮ್ಯಾಗ್ನಿಟ್ಯೂಡ್ ಆಫ್ ಎ 2, ಮ್ಯಾಗ್ನಿಟ್ಯೂಡ್ ಆಫ್ ಬಿ 3, ಎ ಡಾಟ್ ಬಿ 4. ಓಕೆ. ಸೊ ಫೈಂಡ್ ಎ ಮೈನಸ್ ಬಿ ಅಂದ್ರೆ, ಸೊ ನಾನು ಏನು ಮಾಡ್ತೀನಿ, ಎ ಮೈನಸ್ ಬಿ ಐತಲ್ಲ ಅದನ್ನು ಹೋಲ್ ಸ್ಕ್ವೇರ್ ಮಾಡ್ಕೊತೀನಿ. ಸೊ ಮ್ಯಾಗ್ನಿಟ್ಯೂಡ್ ಆಫ್ ಎ ಸ್ಕ್ವೇರ್ ಪ್ಲಸ್ ಮ್ಯಾಗ್ನಿಟ್ಯೂಡ್ ಆಫ್ ಬಿ ಸ್ಕ್ವೇರ್ ಮೈನಸ್ 2 ಎ ಡಾಟ್ ಬಿ ಈ ಥರ ಬಂದು. ಸೊ ಇವೆಲ್ಲ ವ್ಯಾಲ್ಯೂಸ್ ಗೊತ್ತಿದೆ ನಮ್ಗೆ. ಎ ಅಂದರೆ ಮ್ಯಾಗ್ನಿಟ್ಯೂಡ್ ಆಫ್ ಎ ಅಂದರೆ 2 ಸ್ಕ್ವೇರ್ 4 ಪ್ಲಸ್ ಮ್ಯಾಗ್ನಿಟ್ಯೂಡ್ ಆಫ್ ಬಿ ಅಂದರೆ 3 ಕೊಟ್ಟರೆ 3 ಸ್ಕ್ವೇರ್ 9 ಮೈನಸ್ 2 ಎ ಡಾಟ್ ಬಿ ಅಂದರೆ ಆಲ್ರೆಡಿ ಕೊಟ್ಟಿದ್ದಾರೆ 4. ಸೊ 2 ಇಂಟು 4. ಸೊ ಎಷ್ಟಾಯಿತು 9, ಇದು 4 9 ಮೈನಸ್ 8. ಸೊ 9 ಮೈನಸ್ 8 1 4 ಇದೆ 5. ಸೊ ಇಲ್ಲಿಗೆ ಸ್ಟಾಪ್ ಅಲ್ಲ, ಸ್ವಲ್ಪ ಅಬ್ಸರ್ವ್ ಮಾಡಿರಿ. ನಾವು ಈಗ ಇಷ್ಟೊತ್ತು ಫೈಂಡ್ ಮಾಡಿದ್ದೇನು, ಮ್ಯಾಗ್ನಿಟ್ಯೂಡ್ ಆಫ್ ಎ ಮೈನಸ್ ಮ್ಯಾಗ್ನಿಟ್ಯೂಡ್ ಆಫ್ ಬಿ ಹೋಲ್ ಸ್ಕ್ವೇರ್ ಈಕ್ವಲ್ ಟು 5. ಇಲ್ಲಿಗೆ ಸ್ಟಾಪ್ ಮಾಡಿದ್ರೆ ರಾಂಗ್ ಆಗುತ್ತೆ. ಅವ್ರು ಕ್ವಶನ್ ಕೇಳಿರೋದು ಮ್ಯಾಗ್ನಿಟ್ಯೂಡ್ ಆಫ್ ಎ ಮೈನಸ್ ಬಿ, ಸ್ಕ್ವೇರ್ ಬೇಡ. ಸೊ ಸ್ಕ್ವೇರ್ ರಿಮೂವ್ ಮಾಡಿದ್ರೆ ಏನಾಗುತ್ತೆ, ಮ್ಯಾಗ್ನಿಟ್ಯೂಡ್ ಆಫ್ ಎ ಮೈನಸ್ ಮ್ಯಾಗ್ನಿಟ್ಯೂಡ್ ಆಫ್ ಬಿ ಈಕ್ವಲ್ ಟು ರೂಟ್ 5. ಪ್ಲಸ್ ಆರ್ ಮೈನಸ್ ಬರ್ದಿಲ್ಲ, ಯಾಕಂತ ಗೊತ್ತಿದೆ ಅಂತ ಅನ್ಕೊಂತೀನಿ. ಓಕೆ. ಸೊ ಪ್ಲಸ್ ಆರ್ ಮೈನಸ್ ಬರೆದ್ರೆ ರಾಂಗ್. ಸೊ ಮ್ಯಾಗ್ನಿಟ್ಯೂಡ್ ಆಫ್ ಎ ಮೈನಸ್ ಬಿ ಈಕ್ವಲ್ ಟು ರೂಟ್ 5. ನೆಕ್ಸ್ಟ್ ಎ ಬಿ ಸಿ ಇದೆ, ಇದು ಇಂಪಾರ್ಟೆಂಟ್, ಇದು ರಿಪೀಟೆಡ್ ಕ್ವಶನ್. ಸೊ ಎ ಪ್ಲಸ್ ಬಿ ಪ್ಲಸ್ ಸಿ 0 ಅಂತ ಕೊಟ್ಟರೆ, ಎ ಬಿ ಬಿ ಸಿ ಸಿ ಎ ಅಂತ ಕೇಳ್ಯಾರ. ಎ ಪ್ಲಸ್ ಬಿ ಪ್ಲಸ್ ಸಿ ನೋಡಿದಾಗ ಏನು, ಮತ್ತೆ ಸೇಮ್ ಹೋಲ್ ಸ್ಕ್ವೇರ್. ಓಕೆ. ಸೊಲ್ಯೂಷನ್ ಇನ್ನೊಂದು ನೋಡ್ರಿ, ಎ ಬಿ ಸಿ ಆರ್ ಯೂನಿಟ್ ವೆಕ್ಟರ್ಸ್, ಯಾವ್ದನ್ನ ಒಂದು ಯೂನಿಟ್ ವೆಕ್ಟರ್ಸ್ ಅಂತ ಕೊಟ್ರ ಅಂದ್ರೆ ಏನಂತ ಅನ್ಕೋಬೇಕು, ಗಿವನ್ ಮ್ಯಾಗ್ನಿಟ್ಯೂಡ್ ಆಫ್ ಎ, ಮ್ಯಾಗ್ನಿಟ್ಯೂಡ್ ಆಫ್ ಬಿ, ಮ್ಯಾಗ್ನಿಟ್ಯೂಡ್ ಆಫ್ ಸಿ ಈಕ್ವಲ್ ಟು 1. ಹೌದಾ. ಸೊ ನಮಗೆ ಗಿವನ್ ಏನು, ಎ ಪ್ಲಸ್ ಬಿ ಪ್ಲಸ್ ಸಿ ಹೋಲ್ ಸ್ಕ್ವೇರ್ ಈಕ್ವಲ್ ಟು ಏನೇನಾಗುತ್ತೆ, ಮ್ಯಾಗ್ನಿಟ್ಯೂಡ್ ಆಫ್ ಎ ಸ್ಕ್ವೇರ್ ಪ್ಲಸ್ ಮ್ಯಾಗ್ನಿಟ್ಯೂಡ್ ಆಫ್ ಬಿ ಸ್ಕ್ವೇರ್ ಪ್ಲಸ್ ಮ್ಯಾಗ್ನಿಟ್ಯೂಡ್ ಆಫ್ ಸಿ ಸ್ಕ್ವೇರ್ ಮೈನಸ್ 2 ಎ ಡಾಟ್ ಬಿ ಪ್ಲಸ್ ಬಿ ಡಾಟ್ ಸಿ ಪ್ಲಸ್ ಸಿ ಡಾಟ್ ಎ. ಸೊ ಇದೆಲ್ಲ ಸಬ್ಸ್ಟಿಟ್ಯೂಟ್ ಮಾಡಿ, ಇದು 0, ಎ ಸ್ಕ್ವೇರ್ ಏದಂದರೆ 1, ಇದು 1 ಸ್ಕ್ವೇರು, ಇದು 1 ಸ್ಕ್ವೇರು ಮೈನಸ್ 2. ಸೊ ಇದಿಷ್ಟು ಆ್ಯಸ್ ಇಟ್ ಈಸ್ ಹಂಗೆ ಬರೀರಿ. ಸೊ ಅವಾಗ ಏನಾಯಿತು, ಇದಿಷ್ಟು 3 ಆಯ್ತು, 0 ಈಕ್ವಲ್ ಟು 3 ಮೈನಸ್ 2, ಇದಿಷ್ಟು ಆ್ಯಸ್ ಇಟ್ ಈಸ್ ಡಿಟೋ ಹಂಗೆ ಬರೀರಿ. ಸೊ ಈಗ ನಮ್ಗೆ ಏನು ಫೈಂಡ್ ಮಾಡೋದು ನಾವು, ಎ ಡಾಟ್ ಬಿ ಪ್ಲಸ್ ಬಿ ಡಾಟ್ ಸಿ ಪ್ಲಸ್ ಸಿ ಡಾಟ್ ಎ ಈಕ್ವಲ್ ಟು ಈ 3 ಎ ಪ್ಲಸ್ ಬಿ ಪ್ಲಸ್ ಎಲ್ಲ, ಸೊ ಪ್ಲಸ್ ಇದೆಲ್ಲ
ಮೈನಸ್ ಬರ್ದಿನಿ ಎಲ್ಲ ಪ್ಲಸ್. ಸೊ ಈ 3 ಫಾರ್ಮುಲಲ್ಲೆಲ್ಲ ಪ್ಲಸ್ ಇರುತ್ತಲ್ಲ, ಸೊ ಈ 3 ಸೈಡ್ ಬಂದರೆ -3 ಇದು ಡಿವೈಡ್ ಆದರೆ 2. ಸೊ ಎ ಡಾಟ್ ಬಿ, ಬಿ ಡಾಟ್ ಸಿ ಡಾಟ್ ಏನಾಯಿತು -3/2. ಸೊ ಈ ಫಾರ್ಮುಲಾ ಯೂಸ್ ಮಾಡಿದ್ದೀನಿ, ಈ ಫಾರ್ಮುಲಾ ಯೂಸ್ ಮಾಡಿ a + b + c ಹೋಲ್ ಸ್ಕ್ವೇರ್ ಫಾರ್ಮುಲಾ ಯೂಸ್ ಮಾಡಿದರೆ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಅದ್ರ ಬೇಸ್ ಮೇಲೆ ಕೇಳಿದ್ರೆ ಇದು ಅಷ್ಟೇ, ಇದು ಸ್ವಲ್ಪ ಟ್ವಿಸ್ಟ್ ಮಾಡಿರಿ ನೋಡಿ. ಈಚ್ ವೆಕ್ಟರ್ ಈಸ್ ಆರ್ಥೋಗೋನಲ್ ಟು ಸಮ್ ಆಫ್ ಅದರ್ 2 ವೆಕ್ಟರ್ಸ್ ಅಂತ. ಎ ಬಿ ಸಿ ಆರ್ 3 ವೆಕ್ಟರ್ಸ್, ಎ ಮ್ಯಾಗ್ನಿಟ್ಯೂಡ್ ಆಫ್ ಎ, ಮ್ಯಾಗ್ನಿಟ್ಯೂಡ್ ಆಫ್ ಬಿ, ಮ್ಯಾಗ್ನಿಟ್ಯೂಡ್ ಆಫ್ ಸಿ ಕೊಟ್ಟರೆ ಈಚ್ ವೆಕ್ಟರ್ ಈಸ್ ಆರ್ಥೋಗೋನಲ್ ಟು ಸಮ್ ಆಫ್ ಅದರ್ 2 ವೆಕ್ಟರ್ಸ್, ಫೈಂಡ್ a + b + c ಅಂದ್ರೆ. ಸೊ ಈಗ ಇಲ್ಲಿ ಟ್ವಿಸ್ಟ್ ಏನಂದ್ರೆ, ಸೊ ಇದು ಓಕೆ ಗಿವನ್ ಇದೆಲ್ಲ ಗೊತ್ತಾಯ್ತು ನಿಮ್ಗೆ, ಇದು ಬರ್ಕೊಂತೀರ. ಈಚ್ ವೆಕ್ಟರ್ ಈಸ್ ಆರ್ಥೋಗೋನಲ್ ಟು ಸಮ್ ಆಫ್ ಅದರ್ 2 ವೆಕ್ಟರ್ಸ್ ಅಂದ್ರೆ ಆರ್ಥೋಗೋನಲ್ ಅಂತಂದ್ರೆ ಏನು ಕನ್ಫ್ಯೂಸ್ ಆಗ್ಬಿಡ್ರಿ. ಆರ್ಥೋಗೋನಲ್ ಅಂದ್ರೆ ಏನು ಪರ್ಪೆಂಡಿಕ್ಯುಲರ್. ಸೊ ಇನ್ನೊಂದು ಗೊತ್ತಾಯ್ತು ನಿಮಗೆ, ಕೊಲಿನಿಯರ್, ಪ್ಯಾರಲಲ್, ಪ್ರೊಪೋರ್ಷನಲ್, ಆರ್ಥೋಗೋನಲ್, ಪರ್ಪೆಂಡಿಕ್ಯುಲರ್. ಸೊ ಆರ್ಥೋಗೋನಲ್ ಅಂದ್ರು ಪರ್ಪೆಂಡಿಕ್ಯುಲರ್. ಓಕೆ, ಸೊ ಈಗ ಪರ್ಪೆಂಡಿಕ್ಯುಲರ್ ಅಂತಿದ್ರು ಅವ್ರು. ಈಚ್ ವೆಕ್ಟರ್ ಅಂದ್ರೆ ಯಾವುದು ಎ ಅಂತೀನಿ, ಟು ಸಮ್ ಆಫ್ ಅದರ್ 2 ವೆಕ್ಟರ್ಸ್ ಅಂತ. ಇನ್ನ 2 ವೆಕ್ಟರ್ಸ್ ಯಾವ ಉಳಿದು ಬಿ ಸಿ, ಅವ್ನು ಸಮ್ ಮಾಡ್ತೀನಿ. ಸಮ್ ಆಫ್ ಅದರ್ 2 ವೆಕ್ಟರ್ಸ್ ಅಂದ್ರೆ ಬಿ + ಸಿ. ಸೊ ಈ ಎ ವೆಕ್ಟರ್ ಮತ್ತೆ ಈ ಬಿ + ಸಿ ವೆಕ್ಟರ್, ಸೊ ಇವೆರಡು ಪರ್ಪೆಂಡಿಕ್ಯುಲರ್ ಇದಾವೆ. ಪರ್ಪೆಂಡಿಕ್ಯುಲರ್ ಇದಾವೆ ಅಂದ್ರೆ ಏನ್ ಮೀನಿಂಗ್, ಎ ಡಾಟ್ ಬಿ ಏನಾಗುತ್ತೆ 0 ಆಗುತ್ತೆ. ಅದೇ ತರ ಬಿ ಡಾಟ್ ಸೇಮ್, ಬಿ ಡಾಟ್ ಎ + ಸಿ ಏನಾಗುತ್ತೆ 0 ಆಗುತ್ತೆ. ಅದೇ ತರ ಸಿ ಡಾಟ್ ಎ + ಬಿ ಏನಾಗುತ್ತೆ, ರಿಮೈನಿಂಗ್ 2 ವೆಕ್ಟರ್ಸ್ ಅಂದ್ರೆ ಇದು 0 ಆಗುತ್ತೆ. ಇದೇ ಹೇಳಿರೋದು. ಇದನ್ನ ಆ ಸೆಂಟೆನ್ಸ್ ಹೇಳ್ತಾ ಇದೆ, ಈಚ್ ವೆಕ್ಟರ್ ಈಸ್ ಆರ್ಥೋಗೋನಲ್ ಟು ಸಮ್ ಆಫ್ ಅದರ್ 2 ವೆಕ್ಟರ್ಸ್ ಅಂತ. ಓಕೆ, ಸೇಮ್ ಈ ಫಾರ್ಮುಲಾ ಇದನ್ನೆಲ್ಲ ಸಿಂಪ್ಲಿಫೈ ಮಾಡ್ರೆ ನಮಗೆ ಲಾಸ್ಟಿಗೆ ಬರೋದೇನು, ಎ ಡಾಟ್ ಬಿ ಪ್ಲಸ್ ಬಿ ಡಾಟ್ ಸಿ ಪ್ಲಸ್ ಸಿ ಡಾಟ್ ಎ ಈಕ್ವಲ್ ಟು 0 ಅಂತ. ಇವು 3 ಸಾಲ್ವ್ ಮಾಡಿದ್ರೆ ನಮ್ಗೆ ಫೈನಲ್ ಕನ್ಕ್ಲೂಷನ್ ಏನು ಇದು. ಸೊ ಈ ಸೇಮ್ ಫಾರ್ಮುಲಾ ಎ ಪ್ಲಸ್ ಬಿ ಪ್ಲಸ್ ಸಿ ಹೋಲ್ ಸ್ಕ್ವೇರ್. ಸೊ ಫಾರ್ಮುಲಲ್ಲಿ ಪುಟ್ ಮಾಡಿದರೆ ಮ್ಯಾಗ್ನಿಟ್ಯೂಡ್ ಆಫ್ ಎ 3 ಸ್ಕ್ವೇರ್ ಪ್ಲಸ್ 4 ಸ್ಕ್ವೇರ್ ಪ್ಲಸ್ 5 ಸ್ಕ್ವೇರ್ ಪ್ಲಸ್ 2 ಎ ಡಾಟ್ ಬಿ ಪ್ಲಸ್ ಬಿ ಡಾಟ್ ಎ ಪ್ಲಸ್ ಸಿ ಡಾಟ್. ಇಲ್ಲಿ ಫಾರ್ಮುಲಾ ಐತಲ್ಲ, ಈ ಫಾರ್ಮುಲಾ ಸೇಮ್ ಇದೇ ಫಾರ್ಮುಲಾ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. ಸೊ ಆ ಫಾರ್ಮುಲಾ ಹಾಕಿದರೆ ಇದೇನಾಯ್ತು 0 ಆಯ್ತು. ಸೊ ಇದಿಷ್ಟು ಎಲಿಮಿನೇಟ್ ಆಯ್ತು, ಇದು ಹೋಯ್ತು. ಸೊ 3 ಸ್ಕ್ವೇರ್ 9, 4 ಸ್ಕ್ವೇರ್ 16, 5 ಸ್ಕ್ವೇರ್ 25. ಸೊ ಎಷ್ಟಾಯಿತು 9, 16, 25, 25, 25, 50 ಆಯಿತು. ನಮಗೆ ಬೇಕಾಗಿರೋದು ಮ್ಯಾಗ್ನಿಟ್ಯೂಡ್ ಆಫ್ ಎ ಪ್ಲಸ್ ಮ್ಯಾಗ್ನಿಟ್ಯೂಡ್ ಆಫ್ ಬಿ ಪ್ಲಸ್ ಮ್ಯಾಗ್ನಿಟ್ಯೂಡ್ ಆಫ್ ಸಿ ಹೋಲ್ ಸ್ಕ್ವೇರ್ ಬೇಡ, ರೂಟ್ ಹಾಕ್ತೀನಿ, ರೂಟ್ 50 ಆಯಿತು. ಸೊ ಇದಿಷ್ಟು ನಾವೀಗ ವೆಕ್ಟರ್ಸಲ್ಲಿ ಡಿಸ್ಕಸ್ ಮಾಡಿದ್ದು. ಸೊ ವೆಕ್ಟರ್ಸಲ್ಲಿ 2 ಮಾರ್ಕ್ಸ್ 3 ಮಾರ್ಕ್ಸ್ ಆಲ್ರೆಡಿ ಎಲ್ಲ ಕವರ್ ಮಾಡಿದ್ವಿ. ಸೊ ಈಗ ನೀವು ಪಾರ್ಟ್ 1 ನೋಡಿಲ್ಲ ಅಂದರೆ ಪಾರ್ಟ್ 1 ಕಂಪ್ಲೀಟ್ ನೋಡ್ರಿ, ಈ ಪಾರ್ಟ್ 2 ನೋಡ್ರಿ. ಸೊ ಈ 2 ವಿಡಿಯೋಸ್ ನೀವು ಕಂಪ್ಲೀಟಾಗಿ ನೋಡಿರಂತಂದರೆ ಸೊ ನಿಮ್ಗೆ ಆಲ್ಮೋಸ್ಟ್ ಎಲ್ಲ ವೆಕ್ಟರ್ಸ್ ಚಾಪ್ಟರಿಂದ 2 ಮಾರ್ಕ್ಸ್ 3 ಮಾರ್ಕ್ಸ್ ಕ್ವಶನ್ಸ್ ಕಂಪ್ಲೀಟ್ ಪ್ರಾಕ್ಟೀಸ್ ಮಾಡ್ದಂಗೆ ಆಗುತ್ತೆ. ಸೊ ಬರೀ ವಿಡಿಯೋ ನೋಡೋದ್ರ ಜೊತೆಗೆ ನೀವು ಪ್ರಾಕ್ಟೀಸ್ ಮಾಡಿದ್ರೆ ಅಂದರೆ ಸೊ ನಿಮಗೆ ಇದರಿಂದ ಕಂಪ್ಲೀಟ್ ಅಡ್ವಾಂಟೇಜ್ ಸಿಕ್ಕಿರುತ್ತೆ. ಸೊ ಇದೇ ಥರ ಬೇರೆ ಬೇರೆ ಚಾಪ್ಟರ್ಸ್ದು ವೀಡಿಯೋಸ್ ಅಪ್ಲೋಡ್ ಮಾಡ್ತೀನಿ. ಸೊ ನಿಮ್ಮ ಫ್ರೆಂಡ್ಸಿಗೂ ಇನ್ಫಾರ್ಮ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಓಕೆ, ಬಾಯ್.